ಅಣಬೆ ಒಂದು ದೊಡ್ಡ ಜಾತಿಯ ಶಿಲೀಂಧ್ರ. ಶಿಲೀಂಧ್ರ ಅಂತಂದ್ರೆ ನಾವು ನಿಮ್ಗೆಲ್ರಿಗೂ ಗೊತ್ತಿದೆ, ಫಂಗಸ್ ಅಂತ ಕರೀತಾರೆ. ಫಂಜೈ ಪ್ಲೂರಲ್, ಅದರ ಪ್ಲೂರಲ್ ಫಾರ್ಮ್ ಫಂಜೈ ಅಂತ. ಸೊ ನಮ್ಗೆ ನಾವು ತಿನ್ನುವ ಆಹಾರ ಕೆಲವು ಹಾಗೆ ಇಟ್ರೆ ಏನಾಗುತ್ತೆ, ಅದ್ರಲ್ಲಿ ಬೂಜು ಬರುತ್ತೆ. ಸೊ ಆ ಜಾತಿಯ ಒಂದು ಜೀವಿ ಅದು ಆಕ್ಚುಲಿ. ಮತ್ತೆ ಅಣಬೆಯನ್ನ ಕೆಳವರ್ಗದ ಸಸ್ಯ ಅಂತ ಹೇಳಿದ್ದಾರೆ. ಯಾಕಂತಂದ್ರೆ ಈಗ ಅದು ನೋಡ್ಲಿಕ್ಕೆ ಸಸ್ಯದ ತರನೇ ಇರುತ್ತೆ, ಆದ್ರೆ ಅದರಲ್ಲಿ ಪತ್ರ ಹರಿತಿರೋದಿಲ್ಲ. ನಿಮ್ಗೆಲ್ರಿಗೂ ಗೊತ್ತಿದೆ, ಸಸ್ಯಗಳಲ್ಲಿ ಪತ್ರ ಹರಿತು ಬಹಳ ಮುಖ್ಯ. ಸೂರ್ಯನ ಶಾಖದ ಕಿರಣಗಳನ್ನ ಹೀರ್ಕೊಂಡು ಅದು ದ್ಯುತಿಸಂಶ್ಲೇಷಣೆ ಅದು ಆಹಾರ ಉತ್ಪತ್ತಿ ಮಾಡುತ್ತೆ. ಆದ್ರೆ ಅಣಬೆಯಲ್ಲಿ ಈ ಪತ್ರ ಹರಿತು ಇರೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಅಣಬೆ ಏನ್ ಮಾಡುತ್ತೆ ಅಂತಂದ್ರೆ, ಅಣಬೆ ಬೇರೆ ಜೀವಿಗಳ ಮೇಲೆ ಬೆಳೆಯುತ್ತೆ. ಅಣಬೆ ಸಾವಯವ ವಸ್ತುಗಳನ್ನು ಬದುಕುತ್ತೆ. ಇನ್ನು ಆಹಾರವನ್ನ ತಾನು ತಯಾರಿಸೋದಿಲ್ಲ. ಅದರಿಂದ ಕೆಲವು ಅಣಬೆಗಳು ಏನ್ ಮಾಡ್ತವೆ ಅಂತಂದ್ರೆ, ಇಲ್ಲಿ ಕಾಣಿಸುತ್ತೆ ನಿಮ್ಗೆ, ಎಲ್ಲರಿಗೂ ಕಾಣಿಸುತ್ತೆ ಅಂತ ನಾನು ಭಾವಿಸ್ತೇನೆ. ಆಗ್ತಿದೆ ಸರ್, ಶೇರ್ ಚೇಂಜ್ ಆಗ್ತಿದೆ. Yes sir, please go ahead sir. ನೆಕ್ಸ್ಟ್ ಸ್ಲೈಡ್ ಹಾಕಿ, ಇದನ್ನೆಲ್ಲ ಹೇಳಿ ಆಯ್ತು ನಾನು. ನೆಕ್ಸ್ಟ್ ಸ್ಲೈಡ್. Madam, next slide please. ಚೇಂಜ್ ಮಾಡಿದ್ದೀನಿ ಸರ್. ಇನ್ನು ಮುಂದಿಂದು ಸರ್. ರಾಘವೇಂದ್ರ ರಾವ್ ಸರ್, you are in this screen now. ಇದು ಕರೆಕ್ಟ್ ಇದೆ. ಸಾಕು. ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ಇದು ಮೊದ್ಲಿದ್ದು ಇದರ ಪ್ರೀವಿಯಸ್ ಸ್ಲೈಡ್ ಮೇಡಮ್. ಓಕೆ, ಯಾವುದೇ ಈ ಅಣಬೆ ಮೂರು ರೀತಿಯಲ್ಲಿ ಒಂದನೇದಾಗಿ ಸಹಜೀವನ ನಡೆಸೋದ್ರ ಮೂಲಕ. ಇನ್ನೊಂದು ಇಲ್ಲಿ ಕಾಣಿಸ್ತಾ ಇದೆ, ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ, ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಎಲ್ರಿಗೂ. ಇದು ಒಂದು ಮೈಕ್ರೋರೈಸಾ ಅಂತ ಹೇಳುವಂತದ್ದು, ಬೇರು ಶಿಲೀಂಧ್ರ ಅಂತ ಕನ್ನಡದಲ್ಲಿ ಕರೀತಾರೆ. ಇದು ಗಿಡಗಳ ಬೇರಿನ ಜೊತೆ ಸಂಬಂಧ ಬೆಸೆದು ಗಿಡಕ್ಕೆ ಬೇಕಾಗ್ತಕ್ಕಂತಹ ಪೋಷಕಾಂಶಗಳಾದಂತಹ ರಂಜಕ, ಜಿಂಕ್ ಇತ್ಯಾದಿಗಳನ್ನ ಗಿಡಕ್ಕೆ ಪೂರೈಸುವಂತದ್ದು. ಹಾಗೂ ಗಿಡದಿಂದ ಈ ದ್ಯುತಿಸಂಶ್ಲೇಷಣ ಆಗಿರತಕ್ಕಂತ ಆಹಾರ ಪದಾರ್ಥಗಳನ್ನ ಇದು ಹೀರಿಕೊಂಡು ಸಹಜೀವನ ನಡೆಸುವುದರ ಮೂಲಕ ಬದುಕುತ್ತೆ. ಇದು ಒಂದು ಜಾತಿಯ ಅಣಬೆ. ಇನ್ನೊಂದು ಜಾತಿಯ ಅಣಬೆ ಅಂತಂದ್ರೆ ಪರೋಪಜೀವಿಯಾಗಿ ಬೇರೆ ಜೀವಿಗಳನ್ನ ಒಂದು ಸತಾಯಿಸಿ ಅವುಗಳಿಂದ ಆಹಾರವನ್ನು ಹೀರಿಕೊಂಡು ಅವುಗಳ ಬೆಳವಣಿಗೆಗೆ ಕುಂಠಿತಗೊಳಿಸಿ ಆ ತರದ ಜೀವನ ನಡೆಸ್ತಕ್ಕಂಥ ಅಣಬೆಗಳು ಕೂಡ ಇದ್ದಾವೆ. ಮುಖ್ಯವಾಗಿ ನಾವು ತೆಂಗಿನಲ್ಲಿ ಕಾಣಿಸ್ತಕ್ಕಂಥ ಗ್ಯಾನೋಡರ್ಮಾ ಅಂತ ಕರೀತಕ್ಕಂಥ ಅಣಬೆ. ಆಮೇಲೆ ಮೂರನೇ ಜಾತಿಯ ಅಣಬೆ, ಅದರ ಬಗ್ಗೆ ನಾವು ಇವತ್ತು ಮಾತನಾಡ್ಲಿಕ್ಕಿದ್ದೇವೆ. ಅದು ಸಾವಯವ ವಸ್ತುಗಳನ್ನ ಕಳಿಸಿ ಅದ್ರ ಜೊತೆಗೆ ತಾನು ಬೆಳೆತಕ್ಕಂಥದ್ದು. ಇದು ಬಹಳ ಮುಖ್ಯವಾದಂತಹ ಪಾತ್ರವನ್ನ ಈ ಒಂದು ಪರಿಸರದಲ್ಲಿ ಇದಾಗುತ್ತೆ. ಯಾಕಂತಂದ್ರೆ ಪರಿಸರದಲ್ಲಿ ಎಲ್ಲ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅಟ್ಮಾಸ್ಫಿಯರ್ ನಲ್ಲಿ ಅಥವಾ ವಾತಾವರಣದಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್, ಅವನ್ನೆಲ್ಲ ಈ ಅಣುಜೀವಿಗಳು ಅಥವಾ ಗಿಡಗಳು ಅದನ್ನು ಹೀರ್ಕೊಂಡು ಸಾವಯವವಾಗಿ ಅದನ್ನು ಉತ್ಪತ್ತಿ ಮಾಡುತ್ತೆ, ಸಾವಯವ ವಸ್ತುಗಳನ್ನು ಉತ್ಪತ್ತಿ ಮಾಡುತ್ತೆ. ಈ ಸಾವಯವ ವಸ್ತುಗಳು ಕರಗುವಲ್ಲಿ, ಈ ಕರಗದೆ ಹೋದ್ರೆ ಪುನಃ ಆ ಕಾರ್ಬನ್ ಡೈಆಕ್ಸೈಡ್ ಏನು ಇಂಗಾಲದ ಡೈಆಕ್ಸೈಡ್ ಇದೆ ಅದು ಪುನಃ ವಾತಾವರಣಕ್ಕೆ ಮರಳೋದಿಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಸಾವಯವ ವಸ್ತುಗಳನ್ನ ಕಳಿಸ್ತಕ್ಕಂಥ ಒಂದು ಅಣುಜೀವಿಯಾದಂತಹ ಅಣಬೆ ಏನಿದೆ ಅದು ಬಹಳಷ್ಟು ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಇನ್ನೊಂದು ವಿಚಾರ ತಿಳ್ಕೊಳ್ಳೋದಂದ್ರೆ, ನೀವು ಅಣಬೆಯನ್ನು ನೋಡಿದ್ರೆ, ನೀವು ಕಾಡಿಗೆ ಹೋದ್ರೆ, ಎಸ್ಪೆಷಲಿ ಈ ಮಾನ್ಸೂನ್ ಸೀಸನ್ ನಲ್ಲಿ, ಮಳೆ ಬರುವಂತಹ ಸೀಸನ್ ನಲ್ಲಿ, ಅದು ಏನು ಜೂನ್ ಹೊತ್ತಿಗೆ ನೀವು ಹೋದ್ರೆ ನಿಮ್ಗೆ ವೈವಿಧ್ಯ ಆಕೃತಿ ಮತ್ತು ಗಾತ್ರಗಳನ್ನು ಹೊಂದಿರತಕ್ಕಂತಹ ಅಣಬೆಗಳನ್ನು ನೀವು ಕಾಣಬಹುದು. ಸೊ ಇದು ಬಹಳ ಒಳ್ಳೆ ಮುಖ್ಯವಾದಂತಹ ಗುಣಧರ್ಮ. ಅಣಬೆ ವೈವಿಧ್ಯ ಆಕೃತಿ ಹಾಗೂ ಗಾತ್ರಗಳನ್ನ ಹೊಂದಿದೆ. ನೆಕ್ಸ್ಟ್ ಸ್ಲೈಡ್ ಮೇಡಮ್. ನೆಕ್ಸ್ಟ್ ಸ್ಲೈಡ್. ಈಗ ಅಣಬೆಯ ದೇಹ ರಚನೆ ನೋಡೋದಾದ್ರೆ ಇಲ್ಲಿ ಕಾಣಿಸುತ್ತೆ, ಅದಕ್ಕೆ ಒಂದು ಟೋಪಿ ಇದೆ. ಇದು ನಾನು ಜನರಲ್, ಇದರಲ್ಲಿ ಬೇರೆ ಬೇರೆ ರೀತಿ ಬರುತ್ತೆ, ಕೆಲವುದಕ್ಕೆ ಈ ಟೋಪಿ ಇಲ್ಲದೆ ಇರಬಹುದು. ಸೊ ಅಂತಹ ಸಾಧ್ಯತೆಗಳು ಇರುತ್ತೆ. ಇಲ್ಲಿ ಟೋಪಿ ಕಾಣಿಸ್ತಾ ಇದೆ. ಸೊ ಅದರ ಕೆಳಭಾಗದಲ್ಲಿ ಈ ಗೀರು ಅಂತಂದ್ರೆ ಒಂಥರ ಗೆರೆ ಇರತಕ್ಕಂತ ಒಂದು ಸ್ಟ್ರಕ್ಚರ್ ನೀವು ನೋಡಿರ್ಬಹುದು. ಇಲ್ಲಿ ಕಾಣಿಸುತ್ತೆ ನೋಡಿ, ಈ ಒಂದು ಅಣಬೆನಲ್ಲಿ ಈ ತರ ಇಲ್ಲಿ ಗೀರ್ ಇರ್ತಕ್ಕಂಥ, ಅದನ್ನ ಗಿಲ್ಸ್ ಅಂತ ಕರೀತಾರೆ. ಆಮೇಲೆ ಕೆಲವು ಅಣಬೆಗಳಲ್ಲಿ, ನಾನು ಎಲ್ಲಾ ಅಣಬೆ ಅಂತ ಹೇಳೋದಿಲ್ಲ, ಕೆಲವು ಅಣಬೆಗಳಲ್ಲಿ ಈ ತರದ ರಿಂಗ್ ಇರುತ್ತೆ, ರಿಂಗ್ ನಂತ ಸ್ಟ್ರಕ್ಚರ್ ಇರ್ತದೆ, ಇದನ್ನ ರಿಂಗ್ ಅಂತ ಕರೀತಾರೆ. ಆಮೇಲೆ ಅದಕ್ಕೆ ಕಾಂಡ ಇರುತ್ತೆ ನೋಡಿ. ಇದು ಗಿಡಕ್ಕೂ ಮತ್ತು
ಅಣಬೆಗೂ ಇರತಕ್ಕಂತ ಹೋಲಿಕೆ. ಈ ಕಾಂಡ ಗಿಡದಲ್ಲಿಯೂ ಇರುತ್ತೆ, ಈ ಸಸ್ಯಗಳಲ್ಲೂ ಇರುತ್ತೆ, ಹಾಗೆ ಅಣಬೆನಲ್ಲಿಯೂ ಇರುತ್ತೆ. ಸೊ ಈ ಕಾಂಡ ಇದೆ, ಕಾಂಡ ಆದ್ಮೇಲೆ ಉಲ್ವಾ ಅಂತ ಹೇಳುವಂಥದ್ದು, ಈ ತರದ ಸ್ಟ್ರಕ್ಚರ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಉಲ್ವಾ ಅಂತ ಹೇಳುವಂಥದ್ದು. ಆಮೇಲೆ ಮೈಸೀಲಿಯಂ, ಮೈಸೀಲಿಯಂ ಒಂದು ಭೂಮಿ ಮೇಲೆ ಅಂಟಿಕೊಳ್ಳಿಕ್ಕೆ ಅದು ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಅದು ಭೂಮಿಯಿಂದ ಅಥವಾ ಕಳಿಸ್ತಕ್ಕಂಥ ಒಂದು ಸಾವಯವ ಪದಾರ್ಥಗಳಿಂದ ಪೋಷಕಾಂಶಗಳನ್ನ ಹೀರಿಕೊಳ್ಳುವಲ್ಲಿ ಬಹಳ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಸೊ ಇದು ಜನರಲ್ ಆಗಿ ಅಣಬೆಯ ಒಂದು ದೇಹ ರಚನೆ. ಇನ್ನು ನೆಕ್ಸ್ಟ್ ಸ್ಲೈಡ್ ಮೇಡಮ್, ನೆಕ್ಸ್ಟ್ ಸ್ಲೈಡ್, ನೆಕ್ಸ್ಟ್ ಸ್ಲೈಡ್. ಓಕೆ, ಈಗ ಅಣಬೆಯ ವರ್ಗೀಕರಣ, ಯಾಕಂತ ಹೇಳಿದ್ರೆ ನಿಮಗೆ ಅನಿಸ್ಬೋದು ಇದು ಕೇವಲ ಅಣಬೆಯ ಬೆಳೆಸ್ತಕ್ಕಂಥ ತಂತ್ರಜ್ಞಾನವನ್ನ ಒದಗಿಸ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿ. ಆದ್ರೆ ನಮ್ಗೆ ಅದರ ಬೇಸಿಕ್ ಆಸ್ಪೆಕ್ಟ್ಸ್ ಅದು ಬೇಕಾಗುತ್ತೆ. ಯಾವುದೇ ಒಂದು ಮನೆಗೆ ಅಡಿಪಾಯ ಹೇಗೆ ಮುಖ್ಯವೋ ಹಾಗೆ ಈ ಒಂದು ಬೇಸಿಕ್ ಆಸ್ಪೆಕ್ಟ್ಸ್ ಏನಿದೆ ಅದು ಬಹಳಷ್ಟು ಮುಖ್ಯ ಆಗ್ತದೆ. ಸೊ ಅಣಬೆಯ ವರ್ಗೀಕರಣಕ್ಕೆ ಬಂದಾಗ 2 ರೀತಿಯ ಮುಖ್ಯವಾದಂತಹ ಅಣಬೆಗಳನ್ನು ನಾವು ಗುರುತಿಸಬಹುದು. ಒಂದನೇದು ತಿನ್ನಬಹುದಾದಂತಹ ಅಣಬೆ, ಮತ್ತೆ ವಿಷಕಾರಿಯಾಗಿರ್ತಕ್ಕಂಥ ಅಣಬೆ ಅಂತ ಹೇಳುವಂಥದ್ದು ಒಂದು ಆಧಾರ. ಇನ್ನೊಂದು ಅವುಗಳ ಆಕೃತಿ ಮತ್ತು ಅವುಗಳನ್ನ ಬೆಳೆಯಲಿಕ್ಕೆ ಉಪಯೋಗಿಸ್ತಕ್ಕಂಥ ದ್ರವ್ಯ ಅಥವಾ ರಾ ಮೆಟೀರಿಯಲ್ಸ್ ಏನು ಯೂಸ್ ಮಾಡ್ತೇವೆ ಅದರ ಆಧಾರದ ಮೇಲೆ ಅಣಬೆಯನ್ನ ವರ್ಗೀಕರಣ ಮಾಡಬಹುದು. ನಾನು ಹೇಳ್ತಕ್ಕಂಥದ್ದು ಸಾಮಾನ್ಯ ಜನರಿಗೆ ತಲುಪತಕ್ಕಂಥ ವರ್ಗೀಕರಣ. ನಾನಿನ್ನು ತುಂಬಾ ಕಾಂಪ್ಲಿಕೇಟೆಡ್ ಇದೆ ನಮ್ಮ ಸಸ್ಯಶಾಸ್ತ್ರದಲ್ಲಿ, ಅದರ ಬಹಳ ಕಾಂಪ್ಲಿಕೇಟೆಡ್ ವರ್ಷನ್ಸ್ ಇದಾವೆ. ನಾನು ಮುಟ್ಲಿಕ್ಕೆ ಹೋಗೋದಿಲ್ಲ. ನಾನು ಕೇವಲ ಇಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯರಿಗೆ ಅರ್ಥ ಆಗುವಂತಹ ವರ್ಗೀಕರಣದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಮೊದಲನೇದಾಗಿ ಅಣಬೆ ತಿನ್ನಬಹುದೇ ಅಥವಾ ಇಲ್ವೇ ಅಂತ ಹೇಳುವಂತ ಆಧಾರದ ಮೇಲೆ ನಾವು ಅಣಬೆಗಳನ್ನ ವರ್ಗೀಕರಿಸಬಹುದು. ಒಂದನೇದು ತಿನ್ನಬಹುದಾದಂತ ಅಣಬೆ, ಎರಡನೇದು ತಿನ್ನಬಾರದು ಅಂತ ಅಣಬೆಯನ್ನ ನಾವು ತಿನ್ನಬಾರದು. ತಿಂದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಅದು ವಿಷ, ಅದರಲ್ಲಿ ಬಹಳಷ್ಟು ವಿಷ ಪದಾರ್ಥಗಳಿವೆ, ಅದನ್ನು ತಿಂದ್ರೆ ಸತ್ತೋಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಅದು 2 ಜಾತಿಯ ಅಣಬೆ. ಈಗ ತಿನ್ನಬಹುದಾದಂತ ಅಣಬೆಗಳು ಬಂದ್ರೆ ನೀವೆಲ್ಲ ನೋಡಿರ್ತೀರಾ ಇದನ್ನ, ಬಟನ್ ಅಣಬೆ, ಆಮೇಲೆ ಮಿಲ್ಕಿ ಅಣಬೆ. ಇಲ್ಲಿ ಮಿಲ್ಕಿ ಅಣಬೆ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ನಾನು 2ನೇ ವರ್ಗೀಕರಣದ ಬಗ್ಗೆ ಹೇಳಿದೆ. ಅಲ್ಲಿ ಅದರ ದೇಹ ರಚನೆ ಮತ್ತು ಅದರ ಆಕೃತಿ, ಅದರ ಗುಣಧರ್ಮಗಳ ಆಧಾರದ ಮೇಲೆ ನಾವು ಅಣಬೆಯನ್ನ ವರ್ಗೀಕರಿಸ್ತೇವೆ. ಆದ್ರಿಂದ ಇಲ್ಲಿ ಮಿಲ್ಕಿ ಅಣಬೆ ಅಂತ ಹೇಳುವಂಥದ್ದು ಯಾಕಂತಂದ್ರೆ ಅದು ಅದಕ್ಕೆ ಒಂದು ಅನುವರ್ತನಾಮ, ಅಂದ್ರೆ ಮಿಲ್ಕಿ ಅಂದ್ರೆ ಹಾಲಿನಂತ ಇರುವಂತಹ ಬಣ್ಣ. ಈಗ ಬಣ್ಣ ನೋಡಿದ್ರೆ ಅದು ಹಾಲಿನಂತಿದೆ. ಸೊ ಅದರಿಂದ ಅದನ್ನ ಮಿಲ್ಕಿ ಅಣಬೆ ಅಥವಾ ಮಿಲ್ಕಿ ಮಶ್ರೂಮ್ ಅಂತ ಕರೀತಾರೆ. ಸೊ ಇನ್ನು ನೆಕ್ಸ್ಟ್ ಸ್ಲೈಡ್, ನಾನು ಇದು ಉದಾಹರಣೆಗಳನ್ನ ಕೊಡ್ತಕ್ಕಂಥದ್ದು. ಇನ್ನು ಆಯಿಸ್ಟರ್ ಮಶ್ರೂಮ್, ಆಯಿಸ್ಟರ್ ಅಂತಂದ್ರೆ ಅದರ ಚಿಪ್ಪಿನ ಹಿಂಭಾಗದಲ್ಲಿ, ನೀವು ಇದನ್ನ ಚಿಪ್ಪು ಅಥವಾ ಅದರ ಏನ್ ಹೇಳ್ತಾರೆ ಕ್ಯಾಪ್ ಅಂತ ಕರೀತಾರೆ, ಟೊಪ್ಪಿ ಅಂತ ಕರೀತಾರೆ. ಆ ಟೊಪ್ಪಿಯ ಹಿಂಭಾಗದಲ್ಲಿ ಗೀರುಗಳಿರ್ತದೆ, ಇದು ಗೀರುಗಳಿರ್ತದೆ, ಆದ್ರಿಂದ ಅದನ್ನ ಆಯಿಸ್ಟರ್ ಮಶ್ರೂಮ್ ಅಂತ ಕರೀತಾರೆ. ಸೊ ಇದು ತಿನ್ನಬಹುದಾದಂತಹ ಅಣಬೆ. ನೆಕ್ಸ್ಟ್ ಮೇಡಮ್, ನೆಕ್ಸ್ಟ್ ಸ್ಲೈಡ್. ಇನ್ನು ಪ್ಯಾಡಿಸ್ಟ್ರಾ, ಇಲ್ಲಿ ಯಾವ ದ್ರವ್ಯವನ್ನು ನಾವು ಉಪಯೋಗಿಸ್ತೇವೆ ಅದರ ಬೆಳವಣಿಗೆಗೆ, ಇಲ್ಲಿ ಭತ್ತದ ಹುಲ್ಲನ್ನೇ ಮುಖ್ಯವಾಗಿ ಅದನ್ನು ಉಪಯೋಗಿಸೋದ್ರಿಂದ ಇದನ್ನ ಪ್ಯಾಡಿಸ್ಟ್ರಾ ಅಣಬೆ ಅಥವಾ ಭತ್ತದ ಹುಲ್ಲಿನ ಅಣಬೆ ಅಂತ ಕರೀತಾರೆ. ಮೇಡಮ್ ನೆಕ್ಸ್ಟ್ ಸ್ಲೈಡ್, ನೆಕ್ಸ್ಟ್ ಸ್ಲೈಡ್. ಇನ್ನು ವಿಷಕಾರಿ ಅಣಬೆಗಳಿಗೆ ಬಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ಅಮಾನಿಟಾ ಅಂತ ಹೇಳ್ತಕ್ಕಂತಹ ಒಂದು ಅಣಬೆ. ಇದನ್ನು ನೀವು ನೋಡಿರ್ತೀರಾ, ಚರಕ ಸಂಹಿತದಲ್ಲಿ ಸುಮಾರು ಒಂದು 2,500 ವರ್ಷದ ಹಿಂದೆ ಅಣಬೆಗಳನ್ನ ಅವರು ವರ್ಗೀಕರಿಸಿದ್ದಾರೆ ನಮ್ಮ ಪೂರ್ವಜರು. ನಾವು ಅವರ ಬಗ್ಗೆ ಯಾವತ್ತು ನೆಗ್ಲೆಕ್ಟ್ ಭಾವನೆ ಇದೆ ನಮ್ಗೆ ಆಯುರ್ವೇದದ ಬಗ್ಗೆ, ಆದ್ರೆ ಅದು ಹಾಗಲ್ಲ, ಅವರು ಆಗಲೇ ಅದನ್ನು ಗುರುತಿಸಿದ್ದಾರೆ. ಈಗಿನ ಚರಿತ್ರೆಗಳನ್ನು ನೋಡಿದ್ರೆ ಚೈನಾದಲ್ಲಿ ಅದನ್ನ ಬೆಳೆಲಿಕ್ಕೆ ಆರಂಭಿಸಿದ್ರು ಅಂತ ಹೇಳ್ತಾರೆ. ಆದ್ರೆ ನಮ್ಮ ಜನರಿಗೆ ಅದ್ರ ಮೊದಲಿಂದಲೂ ಅದರ ಬಗ್ಗೆ ಅರಿವಿತ್ತು. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಅವರು ಛತ್ರಕ ಅಂತ ಹೇಳುವಂತಹ ಒಂದು, ಛತ್ರಕ ಅಂತಂದ್ರೆ ಛತ್ರಿ ತರ ಇರುವಂತದ್ದು, ಛತ್ರಿ ಅಂತಂದ್ರೆ ಕೊಡೆ, ಅಂಬ್ರೆಲ್ಲಾ. ಸೊ ಆ ತರ ಇರೋದ್ರಿಂದ ಅದನ್ನ ಛತ್ರಕ ಅಂತ ಕರಿತಾ ಇದ್ರು. ಸೊ ಅವರು ಆಗ್ಲೇ ಅದನ್ನ ವಿಷಕಾರಿ ಅಣಬೆ ಮತ್ತೆ ಹರಿತಕ ಅಂತ ಹೇಳುವಂತಹ ಒಂದು ಹೆಸರನ್ನ ಅದಕ್ಕೆ ಕೊಟ್ಟಿದ್ರು. ಹರಿತಕ ಅಂತಂದ್ರೆ ಅರಸಿನ ಬಣ್ಣವನ್ನ ಹೊಂದಿರತಕ್ಕಂಥ ಅಣಬೆ. ಸೊ ಇಲ್ಲಿ ಕಾಣಿಸ್ತಾ ಇದೆ, ಈ ಅಣಬೆ ವಿಷಕಾರಿ, ಅದು ಅರಸಿನ ಬಣ್ಣವನ್ನ ಹೊಂದಿ ಆ ಸಮಯದಲ್ಲಿ ಅದರ ವಿಷಕಾರಿ ತತ್ವಗಳನ್ನ ನಮ್ಮ ಆಯುರ್ವೇದ ವೈದ್ಯರು ಅದನ್ನ ಕಂಡುಕೊಂಡಿದ್ರು. ಸೊ ಆ ಒಂದು ಕಾರಣಕ್ಕೋಸ್ಕರವಾಗಿ ಇದನ್ನ ಹರಿತಕ ಅಂತ ಅವರು ಕರೆದಿದ್ರು. ಸೊ ಅಮಾನಿಟಾ ಅಂತ ಹೇಳ್ತಕ್ಕಂಥ ಒಂದು ಅಣಬೆ ವಿಷಕಾರಿ ಅಣಬೆ. ಅದು ಯಾಕೆ ವಿಷಕಾರಿ ಅಂತಂದ್ರೆ ಅದರಲ್ಲಿ
ಒಂದು ರಾಸಾಯನಿಕ ಇದೆ, ಅದರ ಹೆಸರು ಸೈಕ್ಲೋಪೆಪ್ಟೈಡ್ ಅಂತ ಹೇಳ್ತಕ್ಕಂಥ ಒಂದು ರಾಸಾಯನಿಕ ಇದೆ. ಸೊ ಆ ಒಂದು ಕಾರಣಕ್ಕಾಗಿ ಅದನ್ನು ತಿಂದ್ರೆ ಸತ್ತು ಹೋಗ್ತಾರೆ. ಸೊ ಆ ಒಂದು ಕಾರಣಕ್ಕಾಗಿ ಅದನ್ನ ತಿನ್ಲಿಕ್ಕೆ ಆಗದೆ ಇರುವಂತ ಅಯೋಗ್ಯವಾಗಿರತಕ್ಕಂಥ ಅಣಬೆ ಇದು. ನೆಕ್ಸ್ಟ್ ಸ್ಲೈಡ್. ಓಕೆ, ಇನ್ನು ಆಂಫೆಲೋಟಸ್ ಅಂತ ಹೇಳ್ತಕ್ಕಂಥದ್ದು, ಇದರಲ್ಲಿ ಮಸ್ಕ್ಯಾರಿನ್ ಅಂತ ಹೇಳ್ತಕ್ಕಂಥ ಒಂದು ವಿಷಕಾರಿ ತತ್ವ ಇದೆ. ನಾನು ಈ ವಿಚಾರವನ್ನು ಇಲ್ಲಿ ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ, ಅಣಬೆಯನ್ನ ಅದೊಂದು ಗೀಳಿದೆ. ಈ ಒಂದು ಮುಂಗಾರು ಆರಂಭ ಆಗುವಾಗ ಅಣಬೆ ಬರುತ್ತೆ. ನಮ್ಮ ಹಳ್ಳಿ ಜನರು ಅವ್ರಿಗೆ ಗೊತ್ತಿದೆ ಅದು ಯಾವುದು ವಿಷಕಾರಿ ಅಣಬೆ, ಯಾವುದು ವಿಷಕಾರಿ ಅಲ್ಲ ಅಂತ ಹೇಳುವಂತ ವಿಚಾರ ಅವರಿಗೆ ಗೊತ್ತಿದೆ. ಸೊ ಅವರು ಅದನ್ನು ಹುಡುಕೊಂಡು ಹೋಗ್ತಾರೆ. ಸೊ ಇಲ್ಲಿ ನಾನು ಹೇಳ್ಬೇಕಾದಂತ ಮುಖ್ಯ ಅಂಶ ಅಂತಂದ್ರೆ, ಬರೇ ಅದರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಕೆಲವು ಸಲ ನಮಗ್ ಗೊತ್ತಿದೆ ಅಂತ ಹೇಳಿ ಕೆಲವರು ಅದನ್ನ ಓವರ್ ಕಾನ್ಫಿಡೆನ್ಸ್ ನಲ್ಲಿ ತಿನ್ನೋದು, ಅದರಿಂದ ದುರಂತಗಳು ಆಗ್ತಕ್ಕಂತ ಒಂದು ಸಾಧ್ಯತೆಗಳಿರುತ್ತೆ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಸಂಶೋಧನೆಗಳು ಈ ವಿಚಾರದ ಬಗ್ಗೆ ನಡೆದಿದೆ. ಕೆಲವು ಅಣಬೆಗಳು ಒಂದೇ ರೀತಿ ಇರುತ್ತೆ, ಆದ್ರೆ ಒಂದು ಅಣಬೆ ವಿಷಕಾರಿಯಾಗಿರುತ್ತೆ, ಇನ್ನೊಂದು ತಿನ್ನಬಹುದಾಗಿರುತ್ತೆ. ನಾವು ನಮ್ಮ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಕೆಲವು ಅಣಬೆಗಳನ್ನು ಇದೇ ರೀತಿ ಅಂತ ಗುರುತಿಸಿ ನಾವು ತಗೊಂಡ್ರೆ ಒಂದು ಸಾಧ್ಯತೆ ಇದೆ, ಅದರಿಂದ ಅವಘಡಗಳು ಸಂಭವಿಸ್ತಕ್ಕಂತ ಸಾಧ್ಯತೆ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡುವಾಗ ಬಹಳಷ್ಟು ಜಾಗ್ರತೆ ವಹಿಸಬೇಕು. ಅಣಬೆ ವಿಷಕಾರಿಯೋ ಅಥವಾ ಇಲ್ಲವೋ ಅಂತ ಹೇಳಿ ಜಡ್ಜ್ಮೆಂಟ್ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ಕೆಲವರಿಂದ ಮಾತ್ರ ಸಾಧ್ಯತೆ ಇದೆ, ಆದ್ರೆ ಅದು ಕೂಡ ಕೆಲವು ಸಲ ಫೇಲ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಆ ಒಂದು ಕಾರಣಕ್ಕೋಸ್ಕರವಾಗಿ ನಾನು ಇಲ್ಲಿ ಈ ಅಣಬೆಯ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್ ಸ್ಲೈಡ್. ಇದು ಕೊಪ್ರೈನಸ್ ಅಂತ ಹೇಳ್ತಕ್ಕಂಥ ಇನ್ನೊಂದು ಜಾತಿಯ ವಿಷಕಾರಿ ಅಣಬೆ, ಕೊಪ್ರೈನಸ್ ಅಂತ ಹೇಳುವಂಥದ್ದು. ಇದರಲ್ಲಿ ಕೊಪ್ರೈನ್ ಅಂತ ಹೇಳ್ತಕ್ಕಂಥ ಒಂದು ರಾಸಾಯನಿಕ ಇದೆ, ವಿಷಕಾರಿ ರಾಸಾಯನಿಕ ಇದೆ. ಇನ್ನು ನಾವು ಅಣಬೆಯ ಉಪಯೋಗಗಳ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ನೀವು ಯಾವಾಗ ಅಣಬೆಯನ್ನ ಬೆಳಿಲಿಕ್ಕೆ ಶುರು ಮಾಡ್ತೀರೋ, ಅದರ ಉಪಯೋಗ ಗೊತ್ತಿಲ್ಲದೆ ನೀವು ಅದನ್ನ ಬೆಳೆದ್ರೆ ಅದರ ಪ್ರಯೋಜನ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಈಗ ಅಣಬೆ ಏನಿದೆ ಅಂತಂದ್ರೆ ನಮ್ಮಲ್ಲಿ ಇದು ಸ್ಟಾರ್ಟ್ ಆಗ್ತಾ ಇದೆ, ಕೆಲವರು ಆರಂಭಿಸಿದ್ದಾರೆ. ಇದರ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಈ ವಿಚಾರದ ಬಗ್ಗೆ ಬಹಳಷ್ಟು ಒಳ್ಳೆಯ ಜ್ಞಾನ ಬೇಕಾಗ್ತದೆ. ಯಾಕಂದ್ರೆ ಇದರ ಪೌಷ್ಟಿಕತೆ ಮತ್ತೆ ಇದರ ರೋಗ ನಿರೋಧಕತೆ ಬಗ್ಗೆ ನಿಮ್ಗೆ ಜ್ಞಾನ ಇದ್ದಾಗ ನೀವು ಇದನ್ನು ಚೆನ್ನಾಗಿ ಮಾರ್ಕೆಟ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ವಿಚಾರವನ್ನ ನಾನು ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಅಣಬೆ ಉತ್ತಮ ಪೌಷ್ಟಿಕ ಆಹಾರ. ಯಾಕಂತಂದ್ರೆ ನೀವು ನೋಡಿ, ಇದರಲ್ಲಿ 4-37%, 4-37 ಭಾಗದಷ್ಟು ಪ್ರೋಟೀನ್ ಅಂಶ ಇದೆ. ಈಗ ನೀವು ನೋಡಿದ್ರೆ ಮುಖ್ಯವಾಗಿ ಪ್ರೋಟೀನ್ಗೆ ನಾವು ದ್ವಿದಳ ಧಾನ್ಯಗಳನ್ನು ಬೆಳಿಬೇಕಾಗುತ್ತೆ. ದ್ವಿದಳ ಧಾನ್ಯಗಳಂದ್ರೆ ಇದು ನಿಮ್ಮ ಉದ್ದಾಗಿರ್ಬೋದು, ತೊಗರಿ ಆಗಿರ್ಬೋದು, ಸುಮಾರು ಅದರಲ್ಲಿ ಕೂಡ 37% ಪ್ರೋಟೀನ್ ಅಂಶ ಇರುತ್ತೆ. ಸೊ ಅದಕ್ಕೆ ಸಮಾನವಾಗಿ ಇದಿದೆ. ಇದರಲ್ಲಿ 4-37 ಅಂತ ಬರೆದಿದ್ದೇನೆ. ಇದು ಯಾಕಂತಂದ್ರೆ ಬೇರೆ ಬೇರೆ ಅಣಬೆಗಳಿಗೆ ಬೇರೆ ಬೇರೆ ಪ್ರೋಟೀನ್ ನ ಅಂಶ ಇರುತ್ತೆ. ಸೊ ಆದ್ರಿಂದ ಇದು 4-37% ಪ್ರೋಟೀನ್ ನ ಅಂಶ ಇದೆ. ಮತ್ತೆ ಇನ್ನೊಂದು ಏನಂತಂದ್ರೆ, ಈ ಏಕದಳ ಧಾನ್ಯಗಳಲ್ಲಿ ಇಲ್ಲದೆ ಇರತಕ್ಕಂಥ ಲೈಸಿನ್ ಮತ್ತು ಟ್ರಿಪ್ಟೋಫೇನ್ ಅಂತ ಹೇಳ್ತಕ್ಕಂಥ ಅಮೈನೋ ಆಸಿಡ್ಸ್ ಗಳೇನಿದ್ದಾವೆ, ಸೊ ನಮ್ಮ ದೇಹಕ್ಕೆ ಬಹಳಷ್ಟು ಮುಖ್ಯವಾದಂತಹ ಅಮೈನೋ ಆಸಿಡ್ಗಳು. ಸೊ ಅಮೈನೋ ಆಮ್ಲಗಳು ಇದರಲ್ಲಿ ಈ ಪ್ರೋಟೀನ್ ನಲ್ಲಿ ಇರುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಪ್ರೋಟೀನ್ ನ ಒಂದು ಬೇಸಿಕ್ ಯೂನಿಟ್ ಅಮೈನೋ ಆಸಿಡ್. ಸೊ ಅದರಲ್ಲಿ ಮುಖ್ಯವಾಗಿ ಲೈಸಿನ್ ಮತ್ತೆ ಟ್ರಿಪ್ಟೋಫೇನ್ ನಮ್ಮ ಏಕದಳ ಧಾನ್ಯದಲ್ಲಿ ಇರೋದಿಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರವಾಗಿ ಅಣಬೆ ಬಹಳ ಒಳ್ಳೆಯ ಪೌಷ್ಟಿಕ ಆಹಾರ. ಸೊ ಇದನ್ನ ಈ ಏಕದಳ ಧಾನ್ಯ, ಈ ಭತ್ತ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಅದ್ರ ಜೊತೆಗೆ ನಾವು ತಿಂದ್ರೆ ನಮ್ಗೊಂದು ಸಮತೋಲವಾದಂತಹ ಒಂದು ಆಹಾರ ನಮಗೆ ಸಿಕ್ಕಿದಾಗ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಅಣಬೆ ಅತ್ಯುತ್ತಮವಾದಂತಹ ಒಂದು ಪೌಷ್ಟಿಕ ಆಹಾರವಾಗಿದೆ. ಮೇಡಮ್ ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಓಕೆ, ಇನ್ನು ಅಣಬೆಯಲ್ಲಿ ಇದ್ರ ಮೊದಲಿದ್ದು ಮೇಡಮ್, ಹಲೋ, ಇದಕ್ಕಿಂತ ಮೊದಲಿದ್ದು. ಓಕೆ, ಅಣಬೆಯಲ್ಲಿ ಬಹಳ ಮುಖ್ಯವಾದಂತಹ ಒಂದು ವೈಟಮಿನ್ ಇದೆ ಮೇಡಮ್. ಇದರ ಹಲೋ ಮೇಡಮ್, ಇದು ಪ್ರೀವಿಯಸ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್. ಓಕೆ, ವಿಟಮಿನ್, ಬಹಳ ಒಳ್ಳೆಯ ವಿಟಮಿನ್ಗಳಿದೆ. ಮುಖ್ಯವಾಗಿ ರೈಬೋಫ್ಲೇವಿನ್ ಆಗಿರಬಹುದು. ಮೇಡಮ್, ಇದರ ಪ್ರೀವಿಯಸ್ ಸ್ಲೈಡ್ ವೈಟಮಿನ್ಸ್ ಬಗ್ಗೆ ನಾನು ಮಾತಾಡ್ತಿದ್ದೆ. ಓಕೆ, ವೈಟಮಿನ್ಗಳ ಮುಖ್ಯವಾಗಿ ರೈಬೋಫ್ಲೇವಿನ್ ಆಗಿರಬಹುದು, ಮುಖ್ಯವಾಗಿ ವಿಟಮಿನ್ B2,
ನಿಯಾಸಿನ್, ಫೋಲಿಕ್ ಆಸಿಡ್, ವೈಟಮಿನ್ ಸಿ, B1, B12, ಡಿ ಮತ್ತು ಇ ಇದೆ. ಈಗ ಹೆಚ್ಚಾಗಿ ನಾವು ನೋಡುವುದಾದ್ರೆ ವಿಟಮಿನ್ ಡಿ ಏನಿದೆ ಅದು ಕೇವಲ ಪ್ರಾಣಿಜನ್ಯ ಆಹಾರದಲ್ಲಿ ಇರ್ತದೆ. ಪ್ರಾಣಿಗಳಿಂದ ಅಂದ್ರೆ ಮಾಂಸಾಹಾರಿಗಳು ಮಾತ್ರ ಈ ಒಂದು ವಿಟಮಿನ್ ಡಿ ಅನ್ನ ತೆಗೆದುಕೊಳ್ಬಹುದು. ಆದ್ರೆ ಈ ಒಂದು ಅಣಬೆ ಏನಿದೆ ಅದು ಸಸ್ಯಾಹಾರ, ಅದು ಯಾವುದೇ ರೀತಿಯ ಮಾಂಸದ ಉತ್ಪನ್ನ ಅಲ್ಲ. ಯಾಕಂದ್ರೆ ನಮ್ಮಲ್ಲಿ ನಮ್ಮ ಕೆಲವು ಜನರಿಗೆ ಅದರ ಬಗ್ಗೆ ಒಂದು ಭ್ರಾಂತಿ ಇದೆ, ಅಂದ್ರೆ ಅದು ಒಂಥರ ಮಾಂಸಕ್ಕೆ ಸಮ ಅಂತ. ಅದು ನಿಜವಾಗಿಯೂ ಅಲ್ಲ. ಇದರಲ್ಲಿ ವಿಟಮಿನ್ ಡಿ ಇದೆ. ಆ ವಿಟಮಿನ್ ಡಿ ಏನಿದೆ ಅದು ಪ್ರಾಣಿಗಳಲ್ಲಿ ಸಿಗ್ತಕ್ಕಂಥದ್ದು, ಸಸ್ಯಗಳಲ್ಲಿ ಅದು ಬರ್ತಕ್ಕಂಥದ್ದಲ್ಲ. ಆದ್ರೆ ಈ ಒಂದು ಅಣಬೆ ಏನಿದೆ ಅದು ಸಸ್ಯಾಹಾರಿಗಳಿಗೆ ಉತ್ತಮವಾದಂತಹ ವಿಟಮಿನ್ ಡಿ ಆಗರ ಆಗಿದೆ. ಇನ್ನು ಉತ್ತಮ ನೆಕ್ಸ್ಟ್ ಸ್ಲೈಡ್ ಮ್ಯಾಮ್, ನೆಕ್ಸ್ಟ್ ಸ್ಲೈಡ್. ಇದರಲ್ಲಿ ಒಳ್ಳೆಯ ಕಾರ್ಬೋಹೈಡ್ರೇಟ್ ನ ಅಂಶ ಕೂಡ ಇದೆ, ಶರ್ಕರ ಪಿಷ್ಟಗಳ ಅಂಶಗಳು ಕೂಡ ಇದೆ. ನಾವು ಶರ್ಕರ ಪಿಷ್ಟಗಳನ್ನು ನೋಡೋದಾದ್ರೆ 55ರಿಂದ 86% ಕಾರ್ಬೋಹೈಡ್ರೇಟ್ ಶರ್ಕರ ಪಿಷ್ಟಗಳಿದೆ. ಅದರಲ್ಲಿ ನೀವು ನೋಡಿದ್ರೆ ಫ್ರಕ್ಟೋಸ್ ನ ಅಂಶ ಕಡಿಮೆ ಇದೆ. ಇನ್ನು ಉಳಿದದ್ದು ಮ್ಯಾನಿಟಾಲ್, ಟ್ರೆಹಲೋಸ್. ಇದರಿಂದ ನಮ್ಗೆ ಏನ್ ದೃಢ ಆಗುತ್ತೆ ಅಂತಂದ್ರೆ ಈ ಸುಕ್ರೋಸ್ ಮತ್ತೆ ಫ್ರಕ್ಟೋಸ್ ಏನಿದೆ ಇವುಗಳು ದೇಹದಲ್ಲಿ ಸಕ್ಕರೆ ಅಂಶವನ್ನು ಹೆಚ್ಚು ಮಾಡುತ್ತೆ. ಸೊ ಆದ್ರಿಂದ ಈ ಒಂದು ಅಣಬೆ ಕೊಡ್ತಕ್ಕಂತಹ ಒಂದು ಸಾವಯವ ಅಂಶ ಏನಿದೆ, ಶರ್ಕರ ಪಿಷ್ಟದ ಅಂಶ ಏನಿದೆ, ಅದು ನಮ್ಮ ದೇಹದಲ್ಲಿ ಸಕ್ಕರೆಯನ್ನ ಜಾಸ್ತಿ ಮಾಡೋದು. ಸೊ ಆದ್ರಿಂದ ಅಣಬೆ ಒಂದು ಉತ್ತಮ ಪೌಷ್ಟಿಕ ಆಹಾರವಾಗಿದೆ. ನೆಕ್ಸ್ಟ್ ಸ್ಲೈಡ್, ನೆಕ್ಸ್ಟ್ ಸ್ಲೈಡ್. ಓಕೆ, ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ, ನಾವು ಓವರ್ ಆಲ್ ನಿಮ್ಗೆ ಕೊಡ್ತಾ ಇದ್ದೇನೆ. ಪ್ರೋಟೀನ್ ಅಂಶ ಎಲ್ಲದರಲ್ಲಿಯೂ ಪ್ರೋಟೀನ್ ಅಂಶ ಜಾಸ್ತಿ ಇದೆ. ಫ್ಯಾಟ್ ಕೂಡ ಇದೆ, ಇದರಲ್ಲಿ ಫ್ಯಾಟ್ ನ ಅಂಶ ಕೂಡ ಇದೆ. ಆದ್ರೆ ಫ್ಯಾಟ್ ನಲ್ಲಿ ಎರಡು, ಒಂದು ಗುಡ್ ಫ್ಯಾಟ್ ಮತ್ತೆ ಬ್ಯಾಡ್ ಫ್ಯಾಟ್. ಇದರಲ್ಲಿ ಬ್ಯಾಡ್ ಫ್ಯಾಟ್ ನ ಅಂಶ, ನಮಗೆ ಬ್ಯಾಡ್ ಫ್ಯಾಟ್ ಏನಂತಂದ್ರೆ ಕೊಲೆಸ್ಟ್ರಾಲ್ ನಂತಹ ಒಂದು ಅಂಶಗಳೇನಿದ್ದಾವೆ ಅದು ನಮ್ಮ ಹಾರ್ಟ್ ಪ್ರಾಬ್ಲಮ್ ಗಳನ್ನೆಲ್ಲ ಕ್ರಿಯೇಟ್ ಮಾಡುತ್ತೆ. ಸೊ ಅಂತ ಈ ಒಂದು ಫ್ಯಾಟ್ ಏನಿದೆ ಅದು ಅಣಬೆಯಲ್ಲಿ ಇಲ್ಲ. ಆಮೇಲೆ ಆಶ್ ಕಂಟೆಂಟ್ಗಳು ಕೂಡ, ಮಿನರಲ್ ಕಂಟೆಂಟ್ಗಳು ಕೂಡ ಜಾಸ್ತಿ ಇದೆ. ಕಾರ್ಬೋಹೈಡ್ರೇಟ್ ಕಂಟೆಂಟ್ಗಳು ಕೂಡ ಇದರಲ್ಲಿ ಅಣಬೆಯಲ್ಲಿ ಬಹಳಷ್ಟು ಇದೆ. ನೆಕ್ಸ್ಟ್ ಸ್ಲೈಡ್, ನೆಕ್ಸ್ಟ್ ಸ್ಲೈಡ್. ಸೊ ಇದು ಒಂದು ಔಷಧೀಯ ರಾಸಾಯನಿಕಗಳ ಆಗರ ಆಗಿದೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಓಕೆ, ಇದರಲ್ಲಿ ಮುಖ್ಯವಾಗಿ ಹಲವಾರು ಜಾತಿಯ ಔಷಧೀಯ ಗುಣಗಳನ್ನ ಇದು ಹೊಂದಿದೆ. ಸುಮಾರು ಒಂದು 126 ಔಷಧೀಯ ಗುಣಗಳನ್ನ ಹೊಂದಿದೆ ಅಂತ ಹೇಳುವಂತ ಒಂದು ಸಂಶೋಧನೆ ಹೇಳುತ್ತೆ. ಅಣಬೆ ಸುಮಾರು ಒಂದು 126 ಔಷಧೀಯ ಗುಣಗಳನ್ನ ಹೊಂದಿದೆ ಅಂತ ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಈ ಅಣುಜೀವಿಗಳನ್ನ, ಅಂದ್ರೆ ನಮ್ಗೆ ರೋಗಕಾರಕಗಳು ಏನಿದ್ದಾವೆ, ಬ್ಯಾಕ್ಟೀರಿಯಾ ಆಗಿರ್ಬೋದು, ಕೆಲವು ವೈರಸ್ಗಳಾಗಿರ್ಬೋದು, ಅದನ್ನ ಬರದೇ ಇರುವಂತಹ ರೀತಿಯಲ್ಲಿ ಇದು ನಮ್ಗೆ ಸಹಾಯ ಮಾಡುತ್ತೆ. ಆಮೇಲೆ ಇದರಲ್ಲಿ ಆಂಟಿ ವೈರಲ್ ಅಂತ ಹೇಳ್ತಕ್ಕಂತಹ ಒಂದು ಕಂಪೌಂಡ್ಗಳು ಕೂಡ ಇದೆ. ಇದರಲ್ಲಿ ಈಗಿನ ಹಲವಾರು ಔಷಧ ಉತ್ಪತ್ತಿ ಮಾಡ್ತಕ್ಕಂತ ಸಂಸ್ಥೆಗಳು, ನಿಮ್ಗೆಲ್ಲ ಕೇಳಿರ್ಬೋದು ನೀವು, ಗ್ಯಾನೋಡರ್ಮಾ ಅಂತ ಹೇಳುವಂತಹ ಒಂದು ಗ್ಯಾನೋಜಿ ಅಂತ ನೀವು ಕೇಳಿರ್ಬೋದು, ಒಂದು ಪ್ರಾಡಕ್ಟ್. ಅದನ್ನು ಗ್ಯಾನೋಡರ್ಮಾ ಅಂತ ಹೇಳುವಂತ ಒಂದು ಅಣಬೆಯಿಂದ ಅದನ್ನು ತೆಗಿತಾರೆ. ಸೊ ಆ ಗ್ಯಾನೋಡರ್ಮಾದಲ್ಲಿ ಹಲವಾರು ರೀತಿಯ ಆಲ್ಕಲಾಯ್ಡ್ಸ್ ಗಳಿರ್ತವೆ. ಅದು ಈ ಕ್ಯಾನ್ಸರ್ಗಳನ್ನ ನಿಲ್ಲಿಸ್ತಕ್ಕಂಥ, ಕ್ಯಾನ್ಸರ್ಗಳನ್ನ ಕಂಟ್ರೋಲ್ ಮಾಡತಕ್ಕಂತಹ ಒಂದು ಶಕ್ತಿಯನ್ನು ಕೂಡ ಅವು ಹೊಂದಿದೆ. ಸೊ ಆದ್ರಿಂದ ಅಣಬೆ ಔಷಧೀಯ ರಾಸಾಯನಿಕಗಳ ಆಗರ. ಅದರಿಂದ ಔಷಧ ಉತ್ಪತ್ತಿಯಲ್ಲಿ ಕೂಡ ಅದನ್ನ ಬಹಳಷ್ಟು ಉಪಯೋಗ ಮಾಡಬಹುದು. ಮತ್ತೆ ಅದನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಈ ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ನಮ್ಗೆ ಈಗ ಕಾಣಿಸ್ತಕ್ಕಂಥ ಈ ಕೊರೋನಾ ಇತ್ಯಾದಿ ರೋಗಗಳು, ಅದನ್ನ ತಡಿಲಿಕ್ಕೆ ಸ್ವಲ್ಪ ಮಟ್ಟಿಗೆ ರೋಗ ನಿರೋಧಕ ಶಕ್ತಿಯನ್ನ ಈ ಒಂದು ಅಣಬೆಯನ್ನು ತಿನ್ನೋದ್ರಿಂದ ನಮ್ಗೆ ಅದು ಸಿಗುತ್ತೆ. ನೆಕ್ಸ್ಟ್ ಮೇಡಮ್, ನೆಕ್ಸ್ಟ್. ಇದರಲ್ಲಿ ಮುಖ್ಯವಾಗಿ ಹಲವಾರು ಅಣಬೆಗಳು ಆಂಟಿ ಕ್ಯಾನ್ಸರ್ ಬರದೇ ಇರುವ ರೀತಿಯಲ್ಲಿ ತಡೆಗಟ್ಟುತ್ತೆ. ಮತ್ತೆ ಕ್ಯಾನ್ಸರ್ ಬಂದ್ರೂ ಕೂಡ ಅದರ ಟ್ರೀಟ್ಮೆಂಟ್ ನಲ್ಲಿ ಅದರ ಕಾನ್ಸಂಟ್ರೇಟೆಡ್ ಕೆಮಿಕಲ್ ಗಳನ್ನ ಉಪಯೋಗ ಮಾಡುವಂಥದ್ದು ಕೂಡ ನಾವು ಕಾಣಬಹುದು. ನೆಕ್ಸ್ಟ್ ಸ್ಲೈಡ್. ಓಕೆ, ಸೊ ಇದೆಲ್ಲ ಬೇರೆ ಬೇರೆ ರೀತಿಯ ಕೆಮಿಕಲ್ ಗಳನ್ನ ಪ್ಯೂರಿಫೈ ಮಾಡಿದ್ದಾರೆ. ಸೊ ಅದರ ಒಂದು ಸ್ಟ್ರಕ್ಚರ್. ಇನ್ನು ಆರೋಗ್ಯವರ್ಧಕ, ಇದು ಅಣಬೆ ಏನಿದೆ ಅದು ನಮ್ಮ ಆರೋಗ್ಯವನ್ನ ಉತ್ತಮಪಡಿಸುತ್ತೆ. ಮುಖ್ಯವಾಗಿ ಜೀವೋತ್ತೇಜಕ ರಾಸಾಯನಿಕಗಳಾದಂತಹ ಕ್ಯಾನ್ಸರ್ ಇರ್ತಕ್ಕಂಥ ರಾಸಾಯನಿಕ ಆಗಿರಬಹುದು, ಕೊಲೆಸ್ಟ್ರಾಲ್ ಅನ್ನು ತಗ್ಗಿಸ್ತಕ್ಕಂಥದ್ದು, ಮತ್ತೆ ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತಕ್ಕಂಥ ರಾಸಾಯನಿಕಗಳು,
ಮತ್ತೆ ಕೆಲವು ಸಲ ನರದೌರ್ಬಲ್ಯ ಬರ್ತದೆ. ಸೊ ಅಂತ ಒಂದು ಅವಸ್ಥೆ ಬರದೇ ಇರುವ ಹಾಗೆ ತಡೀತಕ್ಕಂಥ ಒಂದು ಸಾಮರ್ಥ್ಯ ಈ ಅಣಬೆಗಿದೆ. ಅಣಬೆ ಬಹಳ ಒಳ್ಳೆಯ ಆರೋಗ್ಯವರ್ಧಕ ಆಹಾರ. ಒಂದು ಆಂಗ್ಲ ಭಾಷೆ ಒಂದು ಮಾತಿದೆ, ವಿ ಆರ್ ವಾಟ್ ವಿ ಈಟ್, ನಾವು ಏನು ತಿಂತೇವೆ ಆ ರೀತಿ ನಾವು ಇರ್ತೇವೆ ಅಂತ ಹೇಳುವಂತಹ ಒಂದು ಮಾತು. ಸೊ ಅದು ಬಹಳಷ್ಟು ಒಳ್ಳೆಯ ಒಂದು ಮಾತು ಅಂತ ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ, ಈ ಅಣಬೆ ಅದನ್ನ ನಾವು ತಿಂದ್ರೆ ನಮ್ಮ ಆರೋಗ್ಯ ಬಹಳಷ್ಟು ಚೆನ್ನಾಗಿರುತ್ತೆ. ಸೊ ಆದ್ರಿಂದ ನಾವು ತಿನ್ನುವಂತಹ ಒಂದು ಡಯಟ್ ನಲ್ಲಿ ಅಣಬೆಯನ್ನು ಉಪಯೋಗಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್. ಇನ್ನು ಇದು ಬಹಳ ಮುಖ್ಯವಾದ, ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಅಣಬೆ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ನ ಒಂದು ಸಮತೋಲವನ್ನ ಕಾಪಾಡಲಿಕ್ಕೆ ಬಹಳಷ್ಟು ಮುಖ್ಯ ಪಾತ್ರ ವಹಿಸುತ್ತೆ. ಯಾಕಂತಂದ್ರೆ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನ ಗಿಡಗಳು ಹೀರ್ಕೊಳ್ತಾ ಹೋದ ಹಾಗೆ ಇಂಗಾಲದ ಡೈಆಕ್ಸೈಡ್ ನ ಅಂಶ ಕಡಿಮೆ ಆಗುತ್ತೆ. ಯಾವಾಗ ಗಿಡ ಸತ್ತು ಭೂಮಿಗೆ ಉರುಳುತ್ತೋ ಆಗ ಗಿಡದ ಮೇಲೆ ಈ ಒಂದು ಅಣಬೆ ಬೆಳೆದು ಅದರಲ್ಲಿರ್ತಕ್ಕಂಥ ಸಾವಯವ ತ್ಯಾಜ್ಯವನ್ನ ಕರಗಿಸಿ ಇಂಗಾಲದ ಡೈಆಕ್ಸೈಡ್ ಅನ್ನ ಮರು ಉತ್ಪತ್ತಿ ಮಾಡಿ ವಾತಾವರಣಕ್ಕೆ ಕಳಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡುತ್ತೆ. ಸೊ ಇದರಿಂದ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ನ ಸಮತೋಲನವನ್ನ ಕಾಪಾಡುವಲ್ಲಿ ಅಣಬೆ ಬಹಳಷ್ಟು ಪಾತ್ರವನ್ನ ವಹಿಸುತ್ತೆ. ನಾನು ಎಲ್ರಿಗೂ ಕೇಳಿಸ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಕೇಳಿಸ್ತಾ ಇದೆಯಲ್ಲ? ಓಕೆ. ಇನ್ನು ಭಾರತದಲ್ಲಿ ಅಣಬೆ ಉತ್ಪಾದನೆ ನೋಡೋದಾದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ, ನಾನಿಲ್ಲಿ ತೋರಿಸ್ತಿರ್ತಕ್ಕಂಥ ಒಂದು ಕೋಷ್ಟಕ ಏನಿದೆ ಅದರಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟೆಷ್ಟು ಅಣಬೆ ಉತ್ಪತ್ತಿ ಆಗ್ತಾ ಇದೆ ಅಂತ ನಾನು ತೋರಿಸ್ತಾ ಇದ್ದೇನೆ. ಇಲ್ಲಿ ಹೆಚ್ಚಾಗಿ ಆಂಧ್ರ ಪ್ರದೇಶದಲ್ಲಿ, ಮತ್ತೆ ನೆಕ್ಸ್ಟ್ ಸ್ಲೈಡ್, ಮಹಾರಾಷ್ಟ್ರದಲ್ಲಿ, ಶಿಮ್ಲಾದಲ್ಲಿ ಬಹಳಷ್ಟು ಹೆಚ್ಚು ಮಟ್ಟದ ಅಣಬೆಯನ್ನ ಉತ್ಪತ್ತಿ ಮಾಡ್ತಾರೆ. ಈವನ್ ಬೆಂಗಳೂರಿನಲ್ಲಿ ಕೂಡ ಬಹಳಷ್ಟು ಹೆಚ್ಚು ಅಣಬೆಯನ್ನ ಉತ್ಪತ್ತಿ ಮಾಡ್ತಾರೆ. ನಾವು ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ನೋಡಿದ್ರೆ ನಮ್ಮಲ್ಲಿ ಅಣಬೆ ಉತ್ಪತ್ತಿ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ, ಇತ್ತೀಚೆಗಷ್ಟೇ ಗೊತ್ತಾಗ್ತಿದೆ. ನಾನು ನಿನ್ನೆ ಒಂದು ವಿಡಿಯೋ ಒಬ್ಬ ಹತ್ರ ಮಾತಾಡ್ತಾ ನಾನು ತಿಳ್ಕೊಂಡೆ, ಅಣಬೆ ಅದರ ಬೆಲೆಯನ್ನ ಅವ್ರು ಬೆಳೆಯೋನೇ ನಿರ್ಧರಿಸ್ತಾನೆ ಅಂತ ಹೇಳುವಂಥದ್ದು. ಯಾಕಂದ್ರೆ ಈಗ ಈ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಗಳಲ್ಲಿ ಈ ಅಣಬೆ ಬೇಸಾಯ ಆರಂಭ ಆಗ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಇದೆ, ಬೇರೆ ಜಿಲ್ಲೆಗಳಲ್ಲಿ ಇದೆ, ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಇದು ಈಗಷ್ಟೇ ಆರಂಭ ಆಗ್ತಿದೆ. ಸೊ ನಾನು ನಿನ್ನೆ ಒಬ್ರು ಹೇಳಿದ್ರು, ನನಗೆ 500 ರೂಪಾಯಿ 1 kg ಅಣಬೆ ಬೆಳೆದ್ರೆ, ನನಗೆ ಅಣಬೆ ಮಾರಿದ್ರೆ ನನಗೆ 500 ರೂಪಾಯಿ ಲಾಭ ಸಿಗುತ್ತೆ ಅಂತ ಹೇಳುವಂತಹ ಮಾತು. ಸೊ ಇಲ್ಲಿ ಒಂದು ಮಾತು ನಾವು ಗಮನಿಸಬೇಕು, ಅಣಬೆ ಬೇಸಾಯ ಅದು ಅಣಬೆಯಿಂದ ಬರ್ತಕ್ಕಂತಹ ಅಣಬೆ ಬೇಸಾಯದಿಂದ ಬರ್ತಕ್ಕಂತಹ ಪ್ರಾಡಕ್ಟ್ ಏನಿದೆ ಅದರಲ್ಲಿ ಆ ಬೆಳೆದವನೇ ಅದರ ಬೆಲೆಯನ್ನು ನಿಯಂತ್ರಿಸುವ ಒಂದು ಮಟ್ಟದಲ್ಲಿದ್ದಾನೆ. ಸೊ ಅದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಸೊ ಅದರಿಂದ ಈ ಒಂದು ಬಹಳಷ್ಟು ಅವಕಾಶಗಳಿವೆ. ಆ ಒಂದು ನಾ ಈ ವಿಚಾರವನ್ನ ಹೇಳ್ತಾ ಇದ್ದೀನಿ. ಇನ್ನು ಬೇರೆ ಬೇರೆ ಮಶ್ರೂಮ್ ಅನ್ನ ಉತ್ಪತ್ತಿ ಮಾಡ್ತಕ್ಕಂಥ ನೋಡಿದ್ರೆ ನಮ್ಗೆ ಬೇರೆ ಬೇರೆ ಇದು ಕಾಣಿಸುತ್ತೆ, ಅದರ ಉತ್ಪತ್ತಿಯ ಸಾಮರ್ಥ್ಯ ಎಷ್ಟು ಅಂತ ನಮಗೆ ಕಾಣಿಸುತ್ತೆ. ನಾನಿದು ನಿಮಗೆ ಜಸ್ಟ್ ಇನ್ನು ಮುಂದೆ ಈಗ ನೀವು ಇಲ್ಲಿ ಏನ್ ಕಲಿಬೇಕು ಅಂದ್ರೆ ಏನು, ಅದನ್ನ ಹೇಗೆ ಬೆಳೆಯುವುದು ಅಂತ ಹೇಳೋದ್ರ ಬಗ್ಗೆ ತಿಳ್ಕೊಂಡು, ಇನ್ನು ನಿಮ್ಮ ಸಕ್ಸಸ್ ಆದ ಕೂಡಲೇ ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡುವುದಾದ್ರೆ ಇಂಥ ಒಂದು ಈ ಫಾರ್ಮ್ಗಳಲ್ಲಿ ನೀವು ವಿಸಿಟ್ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗ್ಬಹುದು. ಆ ಒಂದು ನಿಟ್ಟಿನಲ್ಲಿ ನಾನು ಇದನ್ನ ಹಾಕಿದ್ದೇನೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇಲ್ಲಿ ಒಂದು ಅವಕಾಶಗಳೇನು ಅಂತಂದ್ರೆ, ಭಾರತದಲ್ಲಿ ಸುಮಾರು ಬೇಕಾದಷ್ಟು ಸುಮಾರು 1566 ಮೆಟ್ರಿಕ್ ಟನ್ ಅಷ್ಟು ಈ ಬೆಳೆ ಉಳಿಕೆಗಳು ಹಾಗೂ ಇತರೆ ತ್ಯಾಜ್ಯಗಳಿರುತ್ತೆ. ಅದರಲ್ಲಿ ಕೇವಲ 0.03% ನಾವು ಅದನ್ನ ಉಪಯೋಗಿಸ್ತೇವೆ. ಉಳಿದದ್ದು ವೇಸ್ಟೇ, ಅದನ್ನ ತ್ಯಾಜ್ಯ ಅಂತ ನಿಮ್ಗೆ ಗೊತ್ತಿದೆ. ತ್ಯಾಜ್ಯ ಯಾವುದು ತ್ಯಾಜ್ಯ ಅಲ್ಲ, ಅದನ್ನ ಸರಿಯಾಗಿ ಉಪಯೋಗ ಮಾಡಿದ್ರೆ ಅದು ನಮಗೆ ಬಹಳಷ್ಟು ಅವಕಾಶಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಆದ್ರಿಂದ ಕೇವಲ 0.03% ತ್ಯಾಜ್ಯಗಳನ್ನ ನಾವು ಉಪಯೋಗಿಸ್ತಿದ್ದೇವೆ, ಉಳಿದದ್ದು ವೇಸ್ಟ್ ಆಗ್ತಾ ಇದೆ. ಸೊ ನಮಗೆ ಬಹಳಷ್ಟು ಅವಕಾಶಗಳಿದೆ ಇದನ್ನ ಬೆಳಿಲಿಕ್ಕಿಲ್ಲಿ. ನಾನು ಮೊದಲೇ ಹೇಳಿದೆ, ಈ ಒಂದು ಅಣಬೆ ಏನಿದೆ ಅದು ಸಾವಯವ ತ್ಯಾಜ್ಯದ ಮೇಲೆ ಬೆಳೆಯೋದ್ರಿಂದ ಸೊ ಅದರಿಂದ ನಮ್ಗೆ ಬೇಕಾದಷ್ಟು ಸಾವಯವ ತ್ಯಾಜ್ಯಗಳು ಸಿಗುತ್ತೆ. ಅದರಿಂದ ನಾವು ನಮಗೆ ಬೇಕಾದಂತಹ ಅಣಬೆಯನ್ನ ನಾವು ಬೆಳ್ಕೊಳ್ಬಹುದು. ಇಲ್ಲಿ ಸ್ಪಾನ್ ನ ಬೇಡಿಕೆ, ಇನ್ನೊಂದು ವಿಚಾರ ನಮ್ಗೆ ಏನು ಅಂತಂದ್ರೆ, ಸುಮಾರು 8,000ದಿಂದ 10,000 ಟನ್ಗಳಷ್ಟು ಸ್ಪಾನ್ ನ ಬೇಡಿಕೆ ಇದೆ, ನಮಗೆ ಬೇಕಾಗಿದೆ ಅಷ್ಟು. ಸೊ ಅದಷ್ಟು ಸಿಗ್ತಾ ಇಲ್ಲ ನಮ್ಗೆ. ಸೊ ಆದ್ರಿಂದ ನಾವು ನಮ್ಮಲ್ಲಿಯೇ ಅದರ ಒಂದು ಈ ಅವಕಾಶಗಳನ್ನು ಉಪಯೋಗಿಸಿಕೊಂಡು ನಮ್ಮಲ್ಲಿ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನಮ್ಮಲ್ಲಿಯೇ ಮಾರ್ಕೆಟ್ ಇದೆ, ನಮ್ಮಲ್ಲಿಯೇ
ನಮಗೆ ಬೇಕಾದಂತಹ ಒಂದು ರಿಕ್ವೈರ್ಮೆಂಟ್ ಅನ್ನು ಮೀಟ್ ಮಾಡ್ಕೊಳ್ಬಹುದು. ಸೊ ಆಮೇಲೆ ಇನ್ನು ಸಮಸ್ಯೆಗಳನ್ನ ನೋಡೋದಾದ್ರೆ, ಅವಕಾಶ ನೋಡಿದ್ವಿ ನಾವೀಗ, ನಮ್ಗೆ ಬೇಕಾದಂತಹ ತ್ಯಾಜ್ಯಗಳು ಸಿಗುತ್ತೆ, ಅದನ್ನ ಬೆಳಿಲಿಕ್ಕೆ ಬೇಕಾದಂತಹ ರಾ ಮೆಟೀರಿಯಲ್ ಸಿಗುತ್ತೆ, ಆಮೇಲೆ ನಮ್ಮಲ್ಲಿ ಬೇಡಿಕೆ ಇದೆ. ಸೊ ಇವೆರಡು ನಮ್ಗೆ ಅವಕಾಶಗಳು. ಆಮೇಲೆ ಸಮಸ್ಯೆಗಳೇನಂತಂದ್ರೆ ಸ್ಪಾನ್ಗಳ ಲಭ್ಯತೆ. ನಾವು ಬಿಗಿನರ್ಸ್ ಏನಿದ್ದಾರೆ, ನಮ್ಗೆ ಬೇಕಾದಾಗ ನಮ್ಗೆ ಸ್ಪಾನ್ ಸಿಗೋದಿಲ್ಲ. ಸ್ಪಾನ್ ಅನ್ನ ಆರ್ಡರ್ ಮಾಡ್ಬೇಕಾಗುತ್ತೆ. IIHR ಅಂತ ಹೇಳ್ತಕ್ಕಂಥದ್ದು, ಭಾರತೀಯ ತೋಟಗಾರಿಕಾ ಒಂದು ಅನುಸಂಧಾನ ಅಂತಿದೆ, ಅದು ಬೆಂಗಳೂರಿನಲ್ಲಿದೆ, ಹೆಸರುಘಟ್ಟದಲ್ಲಿದೆ, ಅಲ್ಲಿ ಮಾಡ್ತಾರೆ. ನೀವು ಅದನ್ನ ಮೊದಲೇ ಹೇಳ್ಬೇಕಾಗುತ್ತೆ, ನಮ್ಗೆ ಇಂತಿಷ್ಟು ಸ್ಪಾನ್ ಬೇಕು ಅಂತ. ಅದರಿಂದ ನಮಗೆ ಬೇಕಾದಾಗ ನಮಗೆ ಸ್ಪಾನ್ ಸಿಕ್ಕೋದಿಲ್ಲ. ಅದರಿಂದ ನೀವು ಅದನ್ನ ಮೊದಲೇ ಪ್ಲಾನ್ ಮಾಡ್ಕೊಂಡು ತಗೊಳ್ಬೇಕಾಗತ್ತೆ. ಎರಡನೇದಾಗಿ ಅಣಬೆ ಮಾರುಕಟ್ಟೆ. ನಮ್ಮಲ್ಲಿ ಮಾರುಕಟ್ಟೆ ಈಗ ಎಸ್ಟಾಬ್ಲಿಷ್ ಆಗಿಲ್ಲ. ಅದನ್ನ ನೀವು ಅವರಿಗೆ ಮನವರಿಕೆ ಮಾಡ್ಕೊಳ್ಬೇಕು. ಯಾರು ಕಸ್ಟಮರ್ಸ್ ಇದ್ದಾರೆ ನೀವು ಅವರಿಗೆ ಮನವರಿಕೆ ಮಾಡ್ಕೊಳ್ಬೇಕು. ಆದ್ರಿಂದ ಅಣಬೆ ಮಾರುಕಟ್ಟೆ ಒಂದು ಎರಡನೇ ಸಮಸ್ಯೆ. ನಾನು ಬೆಳೆದವ್ರನ್ನೆಲ್ಲ ಕೇಳಿದ್ದೇನೆ, ಸುಮಾರು ಜನರನ್ನ. ಅವ್ರು ಹೇಳ್ತಾರೆ ನಮಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಈಗ ಜನರಿಗೆಲ್ಲ ಗೊತ್ತಾಗಿದೆ, ಈ ಒಂದು ಕೊರೋನಾದ ಸಮಯದಲ್ಲಿ ನಮಗೆ ಬಹಳಷ್ಟು ಡಿಮಾಂಡ್ ಇದೆ ಅಂತ ಹೇಳ್ತಾರೆ. ಸೊ ಆದ್ರಿಂದ ಅಣಬೆ ಮಾರುಕಟ್ಟೆ ನಿಮ್ಮ ಏರಿಯಾದಲ್ಲಿ ತೊಂದರೆ ಕೊಡಬಹುದು ನಿಮ್ಗೆ. ಮೂರನೇದು ಶುಚಿತ್ವ. ಇದನ್ನ ಬೆಳೆಯುವುದು ಅಷ್ಟು ಸುಲಭ ಅಲ್ಲ. ಗಿಡ ಬೆಳೆಸಬಹುದು ನೀವು, ಅಥವಾ ಬೇರೆ ಮೀನನ್ನ ಸಾಕಣೆ ಮಾಡಬಹುದು. ಆದ್ರೆ ಅಣಬೆ ಬೇಸಾಯ ಮಾಡುವಾಗ ನಿಮ್ಗೆ ಸಾಕಷ್ಟು ಶುಚಿತ್ವವನ್ನ ಕಾಪಾಡಿಕೊಳ್ತಕ್ಕಂತ ಒಂದು ರಿಕ್ವೈರ್ಮೆಂಟ್ ಇದೆ, ಅದರ ಒಂದು ಅಗತ್ಯತೆ ಇದೆ. ಸೊ ಆದ್ರಿಂದ ಮೂರನೇದು ಶುಚಿತ್ವ ಬಹಳ ಪ್ರಾಮುಖ್ಯ. ಎಷ್ಟೋ ಜನರು ನನಗೆ ಹೇಳೋದುಂಟು, ನಾನು ಅಣಬೆ ಬೆಳೆದೆ ಸರ್, 15 ದಿವಸ ಚೆನ್ನಾಗಿ ಬಂತು, ಆಮೇಲೆ ಒಂಥರ ಕಪ್ಪು, ಆ ಬಿಳಿ ಇರ್ತಕ್ಕಂಥ ಒಂದು ಮೈಸೀಲಿಯಲ್ ಗ್ರೋತ್ ನ ಮೇಲೆ ಒಂದು ಕಪ್ಪಾಗಿರತಕ್ಕಂತಹ ಗ್ರೋತ್ ಬಂದಿದೆ, ಫಂಗಸ್ ಬಂದಿದೆ. ಸೊ ಆದ್ರಿಂದ ಅದರ ಶುಚಿತ್ವವನ್ನ ವಿಫಲರಾಗಿದ್ದಾರೆ. ಸೊ ಅದರಿಂದ ಆ ಸಮಸ್ಯೆ ಬರುತ್ತೆ. ಆದ್ರಿಂದ ಈ ಮೂರು ವಿಚಾರಗಳನ್ನು ನೀವು ತಿಳ್ಕೊಳ್ಬೇಕು. ಸ್ಪಾನ್ ಸಿಗುತ್ತೋ ಇಲ್ವೋ ಅದು ಒಂದನೇದು. ಎರಡನೇದು ಅಣಬೆಗೆ ಸರಿಯಾದ ಮಾರುಕಟ್ಟೆ ಇದೆಯೋ ಇಲ್ವೋ. ಮೂರನೇದು ಶುಚಿತ್ವ ನಾನು ಕಾಪಾಡ್ಲಿಕ್ಕೆ ಆಗುತ್ತೋ ಇಲ್ವೋ. ಈ ಮೂರು ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಮೂರನೇದು. ಇನ್ನು ಜೀವನ ಕ್ರಮ ನೋಡಿದ್ರೆ, ನಾನು ಆಗ ಅದರ ಶರೀರದ ಬಗ್ಗೆ ನಾನು ಹೇಳಿದೆ, ಅಣಬೆ ಯಾವ ತರ ಶರೀರ ಇದೆ ಅದ್ರದ್ದು ಅಂತ. ಇಲ್ಲಿ ಗಿಲ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಗಿಲ್ಸ್ ನ ಕೆಳಭಾಗದಲ್ಲಿ, ಗಿಲ್ಸ್ ನ ಭಾಗದಲ್ಲಿ ಅದು ಬೀಜವನ್ನ ಉತ್ಪತ್ತಿ ಮಾಡುತ್ತೆ. ಬೀಜದಲ್ಲಿ 2 ಜಾತಿಯ ಬೀಜ ಇರುತ್ತೆ, ಒಂದು ಗಂಡು ಮತ್ತೆ ಹೆಣ್ಣು. ಸೊ ಆ 2 ಬೀಜಗಳು ಜರ್ಮಿನೇಟ್ ಆಗಿ, ಗಂಡು ಮತ್ತೆ ಹೆಣ್ಣು ಜರ್ಮಿನೇಟ್ ಆಗಿ, ಅವು 2 ರಿಪ್ರೊಡಕ್ಷನ್ ಆಗುತ್ತೆ. ಸೊ ಅದರಿಂದ ನಮಗೆ ಈ ತರದ ಒಂದು ಆಕೃತಿ ಪುನಃ ನಿರ್ಮಾಣ ಆಗುತ್ತೆ. ಸೊ ಇದು ಅಣಬೆಯ ಜೀವನ ಚಕ್ರ, ನ್ಯಾಚುರಲ್ ಆಗಿ. ಸೊ ಈ ಜೀವನ ಚಕ್ರವನ್ನ ನಾವು ಲ್ಯಾಬಾರಟರಿನಲ್ಲಿ ಕೂಡ ಮಾಡಬಹುದು. ಯಾಕಂತಂದ್ರೆ ನಿಮ್ಗೆ ಸ್ಪಾನ್ ಬೇಕಲ್ಲ, ಸ್ಪಾನ್ ಬೇಕಾದ್ರೆ ನಿಮ್ಗೆ ಈ ಜೀವನ ಚಕ್ರದ ಬಗ್ಗೆ ಜ್ಞಾನ ಇರಬೇಕಾಗತ್ತೆ. ಯಾಕಂದ್ರೆ ಸ್ಪಾನ್ ಏನಿದೆ, ಸೊ ಅದನ್ನ ನೀವು ಅಣಬೆಯನ್ನು ಉಪಯೋಗಿಸಿಕೊಂಡು ಬೆಳಿಬಹುದು. ಸ್ಪಾನ್ ಅಂತಂದ್ರೆ ಬೀಜ, ಅಣಬೆಯ ಬೀಜವನ್ನ ಸ್ಪಾನ್ ಅಂತ ಕರೀತಾರೆ. ಸೊ ಅದನ್ನು ಈ ಅಣಬೆಯನ್ನು ಉಪಯೋಗಿಸಿಕೊಂಡು ಬೆಳಿಬಹುದು. ಬೆಳಿಬೇಕಾದ್ರೆ ನಿಮ್ಗೆ ಈ ಜೀವನ ಚಕ್ರದ ಬಗ್ಗೆ ಮಾಹಿತಿ ಬೇಕಾಗತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್. ಓಕೆ, ಇದೆ ಸ್ಲೈಡ್. ಇಲ್ಲಿ ಅಣಬೆ ಅದರ ಒಂದು ಅಂಗಾಂಶವನ್ನ, ಮೊದಲಿನ ಸ್ಲೈಡ್ ಮಾಡಿ, ಇದರ ಮೊದಲಿನ ಸ್ಲೈಡ್. ಮೇಡಮ್ ಇದರ ಮೊದಲಿನ ಸ್ಲೈಡ್, ಇನ್ನು ಮೊದಲು, ಇದಕ್ಕಿಂತ ಮೊದಲಿದು ಮೇಡಮ್, ಇನ್ನು ಮೊದಲು. ಓಕೆ, ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಮೇಡಮ್, ನೆಕ್ಸ್ಟ್ ಸ್ಲೈಡ್. ಓಕೆ, ಇಲ್ಲಿ ಅಣಬೆಯ ಒಂದು ಆಕೃತಿ ಕಾಣಿಸ್ತಾ ಇದೆ. ಅದರ ಒಂದು ಟಿಶ್ಯೂವನ್ನ, ಅಂಗಾಂಶವನ್ನ ಕಿತ್ತು ಒಂದು ಮಾಧ್ಯಮದಲ್ಲಿ ಹಾಕ್ತೇವೆ. ನಾವು ಹೇಗೆ ಒಂದು ಆಹಾರ ನಾವು ಊಟ ಮಾಡ್ತೇವೆ, ನಮ್ಮ ಬೆಳವಣಿಗೆಗೆ ನಮ್ಗೆ ಹೇಗೆ ಆಹಾರ ಮುಖ್ಯವೋ, ಅದೇ ರೀತಿ ಅಣಬೆ ಒಂದು ಜೀವಿ. ಅದನ್ನ ನಾವು ಒಂದು ಪ್ರಯೋಗಾಲಯದಲ್ಲಿ ಬೆಳೆಸಬೇಕಾದ್ರೆ ನಮಗೆ ಅದರ ಏನು ಆಹಾರ ಬೇಕು ಅಂತ ಹೇಳೋ ಬಗ್ಗೆ ಮಾಹಿತಿ ಇರಬೇಕಾಗುತ್ತೆ. ಸೊ ಆ ಮಾಧ್ಯಮ ಅಂತ ಕರಿತೇವೆ, ಮಾಧ್ಯಮ ಆ ಅಣಬೆಯ ಆಹಾರ. ಸೊ ಆ ಮಾಧ್ಯಮವನ್ನ ನಾವು ಹೇಗೆ ತಯಾರಿಸುತ್ತೇವೆ ಅಂತಂದ್ರೆ, ನಾವು ಊಟ ಮಾಡುವಾಗ ನಮ್ಗೆ ಉಪ್ಪು ಸ್ವಲ್ಪ ಹಾಕೊಳ್ತೇವೆ, ಉಪ್ಪಿನಕಾಯಿ ಹಾಕೊಳ್ತೇವೆ, ಆಮೇಲೆ ಬೇರೆ ಎಲ್ಲ ಅನ್ನ ಸಾರು ಪ್ರಪೋರ್ಷನೇಟ್ ಆಗಿ ಹಾಕೊಳ್ತೇವೆ. ಆ ರೀತಿ ಅಣಬೆಗೆ ಬೇಕಾಗ್ತಕ್ಕಂಥ ಆಹಾರವನ್ನ ನಾವು ಪ್ರಪೋರ್ಷನೇಟ್ ಆಗಿ ತಯಾರಿಸತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಮಾಧ್ಯಮ ಅಂತ ಕರಿತೇವೆ. ಆ ಮಾಧ್ಯಮದಲ್ಲಿ ಈ ಅಂಗಾಂಶವನ್ನ, ಈ ಅಣಬೆಯ ಅಂಗಾಂಶವನ್ನ ನಾವು ನೆಡ್ತೇವೆ. ಅದ್ ನೆಟ್ಟಾಗ ಒಂದು ಪ್ಯೂರ್ ಕಲ್ಚರ್ ಅಂತ ಹೇಳುವಂಥದ್ದು. ಪ್ಯೂರ್ ಕಲ್ಚರ್ ನಾನು ಬಹಳ ಹೇಳಲೇಬೇಕು. ಪ್ಯೂರ್ ಅಂತಂದ್ರೆ ಅದರಲ್ಲಿ ಯಾವುದೇ ರೀತಿಯ ಬೇರೆ ಅಣುಜೀವಿಗಳಿರಬಾರ್ದು. ಯಾಕಂದ್ರೆ
ನಾನು ಮೊದಲೇ ಹೇಳಿದಂತೆ ಅಣಬೆಯಲ್ಲಿ ಬೇರೆ ಬೇರೆ ಜಾತಿಯ ಅಣಬೆಗಳು ಬರುತ್ತೆ. ಕೆಲವು ವಿಷಕಾರಿ ಇರಬಹುದು, ಕೆಲವು ತಿಂತಕ್ಕಂತ ಅಣಬೆ ಇರಬಹುದು, ಕೆಲವು ಅಣಬೆಯನ್ನ ತಿಂದುಕೊಂಡು ಬದುಕತಕ್ಕಂತ ಬೇರೆ ಜಾತಿಯ ಏನೋ ಶಿಲೀಂಧ್ರಗಳಿರಬಹುದು. ಸೊ ಈ ಒಂದು ನಿಟ್ಟಿನಲ್ಲಿ ನಮಗೆ ಏನ್ ಬೇಕು ಕೇಳಿದ್ರೆ ಅಣಬೆ ಮಾತ್ರ ಬೇಕು. ಆದ್ರಿಂದ ನಾವು ತಯಾರಿಸಿದಂತಹ ಮಾಧ್ಯಮದಲ್ಲಿ ಬೇರೆ ಯಾವ ಜೀವಿಗಳು ಕೂಡ ಇರಬಾರ್ದು, ಕೇವಲ ಅಣಬೆ ಮಾತ್ರ ಇರಬೇಕು. ಸೊ ಅಂತ ಒಂದು ತಯಾರಿಕೆಯನ್ನ ನಾವು ಮದರ್ ಕಲ್ಚರ್, ಪ್ಯೂರ್ ಕಲ್ಚರ್ ಅಂತ ಕರಿತೇವೆ. ಪ್ಯೂರ್ ಕಲ್ಚರ್ ಅಂದ್ರೆ ಬೇರೆ ಯಾವ ಜೀವಿ ಇಲ್ಲ, ಕೇವಲ ಅಣಬೆ ಮಾತ್ರ. ನಾವು ಏನು ಬೆಳಿಬೇಕು ಆ ಬೆಳಿಬೇಕಾದಂತಹ ಅಣಬೆ ಮಾತ್ರ ಇರತಕ್ಕಂತಹ ಒಂದು ಸೋಂಕನ್ನ ನಾವು ಪ್ಯೂರ್ ಕಲ್ಚರ್ ಅಂತ ಕರಿತೇವೆ. ಸೊ ಆ ಪ್ಯೂರ್ ಕಲ್ಚರ್ ಅನ್ನ ಒಂದು ಜೋಳದ ಇಂದ ತಯಾರು, ಅಥವಾ ನಾವು ಭತ್ತ ಕೂಡ ಆಗಿರ್ಬೋದು, ಅದರಿಂದ ತಯಾರಿಸತಕ್ಕಂತಹ ಒಂದು ಆಹಾರವನ್ನ ನಾವು ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಅದರಲ್ಲಿ ಸೇರಿಸೋದ್ರಿಂದ ನಾವು ಸ್ಪಾನ್ ಅನ್ನ ತಯಾರಿಸಬಹುದು. ಸ್ಪಾನ್ ಅಂದ್ರೆ ಸೀಡ್ಸ್. ನಮ್ಗೆ ಈ ಇದು ಏನಿದೆ ಪ್ಯೂರ್ ಕಲ್ಚರ್ ಅನ್ನ ಡೈರೆಕ್ಟ್ ಆಗಿ ಉಪಯೋಗ ಮಾಡ್ಲಿಕ್ಕೆ ಆಗುದಿಲ್ಲ. ಮೇಡಮ್ ಪ್ರೀವಿಯಸ್ ಸ್ಲೈಡ್ ಪ್ಲೀಸ್. ಇನ್ನು ಆಗ್ಲಿಲ್ಲ ನಂದದು. ಸ್ಪಾನ್ ಏನಿದೆ, ಆ ಸ್ಪಾನ್ ಏನಿದೆ ಅದು ನಮ್ಗೆ ಈಸಿಯಾಗಿ ನಾವು ಅದನ್ನ ಹಾಕ್ಬೋದು. ನಾವು ಕಾಣಿಸ್ತಾ ಇದೆ ಇಲ್ಲಿ ಬಾಟಲ್ ನಲ್ಲಿ ಸೋರ್ಗಮ್ನ ಅಥವಾ ಒಂದು ಜೋಳದ ಬೀಜಗಳನ್ನ, ಈ ರೌಂಡ್ ಆಗಿರ್ತಕ್ಕಂಥ ಜೋಳ ಬರುತ್ತಲ್ಲ, ಸೊ ಅದರ ಆ ಬೀಜಗಳನ್ನ ಹಾಕ್ಬೋದು. ಆಮೇಲೆ ಅದಕ್ಕೆ ಸೋಂಕನ್ನ ಸೇರಿಸಬೇಕಾಗುತ್ತೆ. ಆ ಸೋಂಕನ್ನು ಸೇರಿಸಿದಾಗ ನಮ್ಗೆ ಸ್ಪಾನ್ ತಯಾರಾಗುತ್ತೆ. ಅದನ್ನ ಸರಿಯಾದಂತಹ ಒಂದು ಉಷ್ಣಾಂಶ ಮತ್ತೆ ಒಂದು ವಾತಾವರಣದಲ್ಲಿ ಇಟ್ಟಾಗ ಆ ಒಂದು ಪ್ಯೂರ್ ಕಲ್ಚರ್ ನಿಂದ ಅದರ ಅಣಬೆಯ ಒಂದು ಬೆಳವಣಿಗೆ ಎಂಟೈರ್ ಆ ಒಂದು ಸ್ಟ್ರಕ್ಚರ್ ನಲ್ಲಿ ಆಗುತ್ತೆ. ಸೊ ಅದನ್ನ ಸ್ಪಾನ್ ಅಂತ ಕರೀತಾರೆ. ಆ ಸ್ಪಾನ್ ಅನ್ನ ಹುಲ್ಲಿಗೆ ಅಥವಾ ಯಾವುದೋ ಒಂದು ದ್ರವ್ಯಕ್ಕೆ ಸೇರಿಸಿದಾಗ ಅದರಿಂದ ಅಣಬೆಯ ಜೀವನಚಕ್ರ ನಾವು ಮಾಡ್ಕೊಳ್ಳುವಂಥದ್ದು, ಅಂದ್ರೆ ನಮ್ಗೆ ಬೇಕಾದಾಗೆ ನಾವು ಬೆಳಿಲಿಕ್ಕೆ ಮಾಡ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇನ್ನು ಅಣಬೆ ಬೇಸಾಯದಲ್ಲಿ ಇರತಕ್ಕಂತ ಹಂತಗಳು ನಾನು ಮುಖ್ಯವಾಗಿ ಇವತ್ತು ಹೇಳಲಿಕ್ಕಿರುವಂಥದ್ದು 2 ರೀತಿಯ ಅಣಬೆ. ಒಂದು ಚಿಪ್ ಅಣಬೆ ಅಥವಾ ಆಯಿಸ್ಟರ್ ಮಶ್ರೂಮ್ ಅಂತ ಹೇಳುವಂಥದ್ದು, ಎರಡನೇದ್ದು ಮಿಲ್ಕಿ ವೈಟ್ ಮಶ್ರೂಮ್. ಇವೆರಡರ ಬಗ್ಗೆ ನಾನು ಹೇಳ್ತೇನೆ. ಯಾಕಂತಂದ್ರೆ ನಮ್ಮ ಏರಿಯಾದಲ್ಲಿ ಕೆಲವರು ಹೇಳ್ತಾರೆ ಗೋವಾದಲ್ಲಿ ಬೆಳಿತಾರೆ, ನಮ್ಮಲ್ಲಿ ಬೆಳಿಲಿಕ್ಕೆ ಆಗುದಿಲ್ವಾ ಅಂತ ಹೇಳುವಂಥದ್ದು. ಸರಿ, ನೀವು ಇಲ್ಲಿ ಕೂಡ ಬೆಳಿಬಹುದು, ಆದ್ರೆ ನಮ್ಮಲ್ಲಿ ಬಹಳಷ್ಟು ಪವರ್ ಫ್ಲಕ್ಚುಯೇಷನ್ಸ್ ಇದೆ. ಇವತ್ತು ಕರೆಂಟ್ ಹೋದ್ರೆ ಇನ್ನು 2-3 ದಿವಸ ಬಿಟ್ಟು ಬರೋದು. ಸೊ ಈ ತರ ಪರಿಸ್ಥಿತಿನಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ತುಂಬಾ ಲಾಸ್ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಿಮ್ಗೆ ಈಗ ಸದ್ಯಕ್ಕೆ ನೀವು ಆರಂಭ ಮಾಡುವಾಗ ಆಯಿಸ್ಟರ್ ಮಶ್ರೂಮ್ ಮತ್ತೆ ಮಿಲ್ಕಿ ವೈಟ್ ಮಶ್ರೂಮ್ ನೀವು ಮಾಡಬಹುದು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಎರಡು ಮಶ್ರೂಮ್ಗಳಿಗೆ ಮುಖ್ಯವಾದಂತಹ ಪ್ರಾಶಸ್ತ್ಯ ಕೊಡ್ತಾ ಇದ್ದೇನೆ. ಸೊ ಇವು 5 ಹಂತಗಳು ಯಾವುದು ಅಂದ್ರೆ ಮೂಲದ್ರವ್ಯ ತಯಾರಿಕೆ, ಅದಕ್ಕೆ ಬೇಕಾಗ್ತಕ್ಕಂಥ ರಾ ಮೆಟೀರಿಯಲ್ ಅನ್ನ ನಾವು ತಯಾರು ಮಾಡ್ಬೇಕಾಗುತ್ತೆ. ಸೊ ಅದನ್ನ ಮೂಲದ್ರವ್ಯ ತಯಾರಿಕೆ ಅಂತ ಹೇಳ್ತಾರೆ. ಆಮೇಲೆ ಬೆಡ್ ತಯಾರಿಸುವಂಥದ್ದು, ಅಣಬೆಯ ಸೋಂಕನ್ನ ಈ ಬೆಡ್ಡಿಗೆ ಸೇರಿಸ್ತಕ್ಕಂಥದ್ದು, ಆಮೇಲೆ ಅದನ್ನ ಇನ್ಕ್ಯುಬೇಷನ್ ಮಾಡ್ತಕ್ಕಂಥದ್ದು. ಇನ್ಕ್ಯುಬೇಷನ್ ಅಂತಂದ್ರೆ ಅಣಬೆ ಎಲ್ಲಾ ಕಂಡೀಷನ್ ನಲ್ಲಿ ಬೆಳೆಯೋದಿಲ್ಲ, ಅದಕ್ಕೆ ಬೇಕಾದಂತ ಒಂದು ಪರಿಸ್ಥಿತಿಯನ್ನ ನಾವು ನಿರ್ಮಾಣ ಮಾಡಿ ಕೊಡ್ಬೇಕಾಗತ್ತೆ. ನಾವು ಕಾಡಿಂದ ತರುವಂತಹ ಅಣಬೆ ಅಂತಂದ್ರೆ ಅದು ನ್ಯಾಚುರಲ್ ಆಗಿ ಬರ್ತಕ್ಕಂಥದ್ದು. ಇಲ್ಲಿ ನಾವು ಆ ಕಾಡಿನ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿ ಕೊಡ್ಬೇಕಾಗತ್ತೆ. ಸೊ ಆ ಸೃಷ್ಟಿ ಮಾಡತಕ್ಕಂತಹ ಒಂದು ಪ್ರಕ್ರಿಯೆಯನ್ನ ನಾವು ಇನ್ಕ್ಯುಬೇಷನ್ ಅಂತ ಕರಿತೇವೆ. ಸೊ ಆಮೇಲೆ ಸರಿಯಾಗಿ ಇನ್ಕ್ಯುಬೇಷನ್ ಆದ ಕೂಡಲೇ ನಮ್ಗೆ ಆ ಸ್ಪೋರೋಕಾರ್ಪ್ ಅಥವಾ ಅಣಬೆ ಅದು ಬೆಳವಣಿಗೆ ಆಗುತ್ತೆ. ಸೊ ಆ ಅಣಬೆ ಬೆಳವಣಿಗೆ ಆಗುತ್ತೆ. ಸೊ ಆ ಬೆಳೆದ ಮೇಲೆ ಅದನ್ನ ಕೊಯ್ಬೇಕಾಗುತ್ತೆ, ಅದನ್ನ ಕೊಯ್ಲು ಅಂತ ಕರೀತಾರೆ. ಆಮೇಲೆ ಬರೀ ಕೊಯ್ದಿಟ್ರೆ ಆಗೋದಿಲ್ಲ, ಅದನ್ನ ಕೊಯ್ಲೋತ್ತರ ಸಂಸ್ಕರಣೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾವು ಇವತ್ತು ಅಣಬೆ ಕೊಯ್ದ್ವಿ ಅಂತಂದ್ರೆ ನಮ್ಗೆ ಇವತ್ತು ಮಾರ್ಕೆಟ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಾಳೆಯೋ ನಾಡಿದ್ದೋ ಇನ್ನು 2-3 ದಿವಸ ಬಿಟ್ಟು ಹೋಗ್ಬೋದು. ಅಂತ ಪರಿಸ್ಥಿತಿಯಲ್ಲಿ ನೀವು ಅದನ್ನ ಪ್ರಿಸರ್ವ್ ಮಾಡಿ ಇಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಸ್ವಲ್ಪ ಕೊಯ್ಲೋತ್ತರ ಸಂಸ್ಕರಣೆಯ ಜ್ಞಾನ ಕೂಡ ನಮ್ಗೆ ಬೇಕಾಗತ್ತೆ. ನೆಕ್ಸ್ಟ್ ಸ್ಲೈಡ್. ಇಲ್ಲಿ 2 ರೀತಿಯ ಅಣಬೆಗಳು, ಆಯಿಸ್ಟರ್ ಅಣಬೆ ಮತ್ತೆ ಮಿಲ್ಕಿ ಅಣಬೆ. ನೆಕ್ಸ್ಟ್ ಸ್ಲೈಡ್ ಮೇಡಮ್, ನೆಕ್ಸ್ಟ್ ಸ್ಲೈಡ್. ಆಯಿಸ್ಟರ್ ಅಣಬೆಗೆ ಬಂದ್ರೆ ಭಾರತದಲ್ಲಿ ಇದನ್ನ ಡಿಂಗ್ರಿ ಅಣಬೆ ಅಂತ ಕೂಡ ಕರೀತಾರೆ. ಡಿಂಗ್ರಿ ಅಣಬೆ ಅಂತ ಕರೀತಾರೆ. ಇದರಲ್ಲಿ ಸುಮಾರು 81% ನೀರು ಹಾಗೂ 91% ನೀರು ಹಾಗೂ 9 ಭಾಗ ಒಣ ಅಂಶ ಇದೆ. ನಾನು ಹೇಳಿದೆ ಆಗಾಗ ನಾವು ತೇವಾಂಶಗಳನ್ನ ನಾವು ಕಾಪಾಡಬೇಕಾಗತ್ತೆ. ಅಣಬೆ ಬೆಳೆತಕ್ಕಂಥ ಜಾಗದಲ್ಲಿ ತೇವಾಂಶಗಳನ್ನ ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಈ ಅಣಬೆಯ ದೇಹ ನೋಡಿದ್ರೆ ಸುಮಾರು 91 ಭಾಗ ನೀರೇ ಇದೆ ಅದರಲ್ಲಿ, ಇನ್ನು ಉಳಿದದ್ದು 9 ಭಾಗ ಒಣ ಅಂಶ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಸೊ ಅದಕ್ಕೆ ಅದು ತುಂಬಿಕೊಂಡಿರುತ್ತೆ. ನೀರು ಆ ಒಂದು ದೇಹದಿಂದ ಹೋಯ್ತು ಅಂತ ಆದ ಕೂಡಲೇ ಬರೇ ಒಣಗಿರ್ತಕ್ಕಂಥ ಅಂಶ ಇದೆ, ಕೇವಲ 9 ಭಾಗ ಇದೆ.
ಅಂದ್ರೆ 100 ಗ್ರಾಮ್ ನೀವು ಅಣಬೆ ತಕೊಂಡ್ರೆ ಅದರಲ್ಲಿ 91 ಭಾಗ ನೀರೇ ಇರುತ್ತೆ. ಅದರಲ್ಲಿ ಉಳಿದದ್ದು 9 ಭಾಗ ಏನಿದೆ ಅದು ಒಣ ಅಂಶ. ನೆಕ್ಸ್ಟ್ ಸ್ಲೈಡ್. ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳ್ತಾ ಇದ್ದಾರೆ, ನಾನು ಹೇಳ್ತೇನೆ ಆಮೇಲೆ, ನನ್ನ ಹತ್ರ ಇದೆ ಅದನ್ನ ಲಿಸ್ಟ್ ನಾನು ಹೇಳ್ತೇನೆ. ಈಗ ಪ್ಯೂರ್ ಕಲ್ಚರ್ ತಯಾರಿಕೆ ಬಹಳ ಸುಲಭ ಅಂತ ಅನ್ಕೋಬೇಡಿ. ಯಾಕಂತಂದ್ರೆ ಎಷ್ಟೋ ಜನ ನನಗೆ ಹೇಳಿದ್ದಾರೆ ನೀವು ಮಾಡ್ಕೊಡಿ ಅಂತ. ನಾನು ಮಾಡ್ತಾ ಹೋದ ಹಾಗೆ ಕೆಲವು ಕಂಟಾಮಿನೇಷನ್ಗಳು ಬರುತ್ತೆ, ಕೆಲವು ಬೇರೆ ಜೀವಿಗಳು ಕೂಡ ಅದರಲ್ಲಿ ಬರುತ್ತೆ. ಸೊ ಅದರಿಂದ ಇದನ್ನ ಮಾಡುವಾಗ ಬಹಳ ತಾಳ್ಮೆ ಬೇಕಾಗುತ್ತೆ. ಪ್ಯೂರ್ ಕಲ್ಚರ್ ಕೆಲವು ಒಂದು ಏನು ಸಂಸ್ಥೆಗಳಲ್ಲಿ ಇದೆ, ಇದು IIHR CPCRI ಅಂತಹ ಒಂದು ಸಂಸ್ಥೆಗಳಲ್ಲಿ ಇದನ್ನ ಮಾಡ್ತಾರೆ. ಇನ್ನು ಇಮ್ಟೆಕ್ ಅಂತ ಇದೆ ಚಂಡೀಗಢ್ನಲ್ಲಿ, ಅಲ್ಲಿ ಕೂಡ ಇದನ್ನ ಮಾಡ್ತಾರೆ, ಅಲ್ಲಿ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಸೊ ಇದನ್ನ ಹೇಗೆ ಮಾಡುದು ಅಂತಂದ್ರೆ ಹಲವಾರು ವಿಧಾನಗಳಿದೆ. ಇದರಲ್ಲಿ ಮುಖ್ಯವಾಗಿ ಸ್ಪೋರ್ ಪ್ರಿಂಟ್ ವಿಧಾನ ಅಂತ ಹೇಳುವಂತದ್ದು ಬಹಳ ಮುಖ್ಯ. ಸ್ಪೋರ್ ಪ್ರಿಂಟ್ ಅಂತಂದ್ರೆ ಇದು ಕಾಣಿಸುತ್ತೆ, ನೋಡ್ತಾ ಇದ್ದೇನೆ, ಈ ಅಣಬೆಯ ಮೇಲ್ಭಾಗವನ್ನ ಕತ್ತರಿಸಬೇಕು. ಇಲ್ಲಿ ಕಾಣಿಸುತ್ತೆ, ಇದು ಇದರ ಈ ಭಾಗ ಏನಿದೆ ಅದರ ಒಂದು ಒಡೆ ಭಾಗ ಅಥವಾ ಏನಂತಾರೆ ಇದಕ್ಕೆ ಭಾಗ, ಇದನ್ನ ಉಬ್ರಲ್ಲದ ಹಾಗೆ ಇರುತ್ತಲ್ಲ, ಈ ಒಂದು ಕ್ಯಾಪ್ ಅಂತ ಹೇಳುವಂಥದ್ದು ಅಥವಾ ಟೊಪ್ಪಿ ಅಂತ ಹೇಳುವಂಥದ್ದು. ಸೊ ಅದರ ಕೆಳಭಾಗ ಸುಮಾರು 1 ಸೆಂಟಿಮೀಟರ್ ಬಿಟ್ಟು ನಾವು ಕಟ್ ಮಾಡಬೇಕು. ಸೊ ಅದನ್ನ ಒಂದು ಸ್ಟೆರೈಲ್ ಅಂದ್ರೆ ಆ ಒಂದು ಪೇಪರ್ ಏನಿದೆ ಸ್ಟೆರೈಲ್ ಪೇಪರ್ ನ ಮೇಲೆ ಅದನ್ನ ಬೋರಲ್ ಆಗಿ ಹಾಕ್ಬೇಕು. ಇಲ್ಲಿ ಕಾಣಿಸುತ್ತೆ, ಇದು ಮೇಲ್ಭಾಗ, ಇದರ ಕ್ಯಾಪ್ ನ ಮೇಲ್ಭಾಗ, ಟೊಪ್ಪಿಯ ಮೇಲ್ಭಾಗ. ಈ ಕಪ್ಪಾಗಿರುವ ಭಾಗ ಏನಿದೆ ಅದು ಕೆಳಭಾಗಕ್ಕೆ ಬರಬೇಕು. ಇದು ಪೇಪರ್, ಈ ಪೇಪರ್ ನಲ್ಲಿ ಯಾವುದೇ ರೀತಿಯ ಬೇರೆ ಅಣುಜೀವಿಗಳು ಇರಬಾರ್ದು. ಅದನ್ನ ಸ್ಟೆರಿಲೈಸ್ ಮಾಡ್ಬೇಕಾಗತ್ತೆ. ನಾನು ಒಂದು ಶಬ್ದವನ್ನು ಉಪಯೋಗಿಸ್ತೀನಿ ಇಲ್ಲಿ, ಸ್ಟೆರಿಲೈಸೇಷನ್ ಅಂತಂದ್ರೆ ಅದರಲ್ಲಿ ಯಾವುದೇ ರೀತಿಯ ಬೇರೆ ಸೋಂಕು ಇರುವ ಸಾಧ್ಯತೆ ಇಲ್ಲ. 99.99% ಅದರಲ್ಲಿ ಯಾವುದೇ ಅಣುಜೀವಿ ಇರೋದಿಲ್ಲ. ಅಂತ ಪೇಪರ್ ಅನ್ನ ನಾವು ತಗೊಳ್ಬೇಕು. ಅದಕ್ಕೆ ಆಟೋಕ್ಲೇವ್ ಅಥವಾ ಪ್ರೆಷರ್ ಕುಕ್ಕರ್ ನ ಉಪಯೋಗಿಸಿಕೊಂಡು ಅದನ್ನ ತಯಾರು ಮಾಡಬಹುದು. ಸೊ ಅದನ್ನ UV ಗೆ ನಾವು ಎಕ್ಸ್ಪೋಸ್ ಮಾಡೋದ್ರ ಮೂಲಕ ಬೇರೆ ಅಣುಜೀವಿಗಳನ್ನೆಲ್ಲ ಕೊಲ್ಬಹುದು. ಆಮೇಲೆ ಇದೊಂದು ಜಾರ್ ಇದೆಯಲ್ಲ ಅದನ್ನ ಬೋರಲ್ ಆಗಿ ಹಾಕ್ಬೇಕಾಗತ್ತೆ. ಕಾಣಿಸುತ್ತೆ, ಇದು ಪೇಪರ್, ಸ್ಟೆರಿಲೈಸ್ಡ್ ಪೇಪರ್, ಅದರ ಮೇಲೆ ಬೋರಲ್ ಆಗಿ ಹಾಕಿರತಕ್ಕಂತ ಒಂದು ಅಣಬೆಯ ಒಂದು ಕ್ಯಾಪ್ ಏನಿದೆ ಆ ಭಾಗ. ಇದನ್ನ ಒಂದು 2 ದಿವಸಗಳ ಕಾಲ ಇಟ್ರೆ ಇಲ್ಲಿ ಕಾಣಿಸುತ್ತೆ ಕಪ್ಪಾಗಿರತಕ್ಕಂಥದ್ದು, ಇದು ಅಣಬೆಯ ಬೀಜ. ಈ ಬೀಜಗಳು ಅದರ ಮೇಲೆ ಬರ್ತದೆ. ಅದಾದ್ಮೇಲೆ ಈ ಬೀಜವನ್ನ ನಾವು ಸರಿಯಾಗಿ ಒಂದು ಪ್ಯಾಕೆಟ್ ಅಲ್ಲಿ ಸೇರಿಸಿ, ಸ್ಟೆರಿಲೈಸ್ ಆಗಿರತಕ್ಕಂಥ ಒಂದು ಪ್ಯಾಕೆಟ್ ಅಲ್ಲಿ ಸೇರಿಸಿ ಅದನ್ನ ಲ್ಯಾಬಾರೆಟರಿಗೆ ತಗೊಂಡು ಹೋಗಿ, ಅದ್ ನೋಡಿ ಈ ತರ ಅದನ್ನ ಸ್ಲೀಪ್ ಮಾಡುವಂಥದ್ದು. ಅದರ ಒಂದು ಮಾಧ್ಯಮ ಅಂತ ಹೇಳುವಂತ ಒಂದು ಸಾಧನ ಬರುತ್ತೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಪೆಟ್ರಿಪ್ಲೇಟ್. ಅದರಲ್ಲಿ ಅದನ್ನ ಗೀರಿಕೊಂಡು, ಅದರ ಮಾಧ್ಯಮದ ಮೇಲೆ ಗೀರಿಕೊಂಡು ಅದನ್ನ ನಾವು ಇನ್ಕ್ಯುಬೇಷನ್ ಮಾಡಬೇಕಾಗುತ್ತೆ. ಇನ್ಕ್ಯುಬೇಷನ್ ಮಾಡಿದಾಗ ನಮ್ಗೆ ಅಣಬೆಯ ಗ್ರೋತ್ ಕಾಣಿಸುತ್ತೆ. ನೆಕ್ಸ್ಟ್ ಸ್ಲೈಡ್ ಮೇಡಮ್. ಇದು ಸುಲಭ ವಿಧಾನ ಅಲ್ಲ, ಇದು ಸಾಕಷ್ಟು ಇದರ ಕೌಶಲ್ಯವನ್ನ ನಿಮ್ಗೆ ಕರಗತ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ದಿವಸ ಲ್ಯಾಬಾರೆಟರಿನಲ್ಲಿ ಇರಬೇಕಾಗತ್ತೆ. ನೀವು ಈ ತರ ಮಾಡಿದಾಗ ನಿಮ್ಗೆ ಈ ತರ ಪ್ಯೂರ್ ಕಲ್ಚರ್ ಅಂತ ಹೇಳುವಂಥದ್ದು ಸಿಗುತ್ತೆ. ಇದರಲ್ಲಿ ಬೇರೆ ಯಾವ ಸೋಂಕು ಇಲ್ಲ, ಕೇವಲ ಅಣಬೆಯ ಸೋಂಕು ಮಾತ್ರ ಇರುತ್ತೆ. ಇದನ್ನ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ನೀವು ಮಾಡಬಹುದು. ಅದನ್ನ ಲ್ಯಾಮಿನಾರ್ ಏರ್ ಫ್ಲೋ ಚೇಂಬರ್ ಅಂತ ಕರೀತಾರೆ. ಇದನ್ನ ಲ್ಯಾಮಿನಾರ್ ಏರ್ ಫ್ಲೋ, ಸೋಂಕು ಸೇರಿಸ್ತಕ್ಕಂತಹ ಒಂದು ಚೇಂಬರ್ ಅಂತ ಕರೀತಾರೆ. ಸೊ ಇಲ್ಲಿ ಬೇರೆ ಯಾವ ಅಣುಜೀವಿ ಇರೋದಿಲ್ಲ. ಇದಕ್ಕೆ ಬಹಳಷ್ಟು ಬೇರೆ ಬೇರೆ ತಂತ್ರಜ್ಞಾನಗಳಿವೆ. ಅದರ ಮೂಲಕ ಬೇರೆ ಯಾವ ಅಣುಜೀವಿಗಳು ಈ ಒಂದು ಚೇಂಬರ್ ಒಳಗಡೆ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. ಎಲ್ಲ ಈ ಸೂಕ್ಷ್ಮ ಜೀವಿಗಳನ್ನ ಟ್ರಾನ್ಸ್ಫರ್ ಮಾಡತಕ್ಕಂತಹ ಕೆಲಸವನ್ನ ನಾವು ಇಂದು ಈ ಒಂದು ಇನಾಕ್ಯುಲೇಷನ್ ಚೇಂಬರ್ ಅಥವಾ ಲ್ಯಾಮಿನಾರ್ ಏರ್ ಫ್ಲೋ ಚೇಂಬರ್ ನಲ್ಲಿ ನಾವು ಮಾಡ್ತೇವೆ. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್. ಎಲ್ರಿಗೂ ಅರ್ಥ ಆಗ್ತಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇನ್ನು ಇದು ಒಂದು ವಿಧಾನ, ಸ್ಪೋರ್ ಪ್ರಿಂಟ್ ವಿಧಾನ. ಇದು ಸ್ವಲ್ಪ ಕಷ್ಟ, ಈಗ ನಮ್ಗೆ ಕೂಡ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ನಮ್ಗೆ ಕೌಶಲ್ಯ ಇದ್ರೂ ಕೂಡ ನಮ್ಗೆ ಬಹಳಷ್ಟು ಕಂಟಾಮಿನೇಷನ್ ಬರುತ್ತೆ. ಮೇಡಮ್ ಇದರ ಪ್ರೀವಿಯಸ್ ಸ್ಲೈಡ್, ಮೇಡಮ್. ಓಕೆ, ಇಲ್ಲಿ ಅಂಗಾಂಶವನ್ನ ನಾವು, ಇದು ಮಶ್ರೂಮ್ ನ ಒಂದು, ಇದು ಮಶ್ರೂಮ್ ಇದೆ, ಆ ಮಶ್ರೂಮ್ ಅನ್ನ ಕತ್ತರಿಸಬೇಕು. ಆ ಈ ತರ ಕತ್ತರಿಸಿ ಒಂದು ಸಣ್ಣ ಪೀಸ್ ಅನ್ನ ನಾವು ಒಂದು ಪೆಟ್ರಿಪ್ಲೇಟ್, ಮಾಧ್ಯಮ ತುಂಬಿರ್ತಕ್ಕಂಥ ಪೆಟ್ರಿಪ್ಲೇಟ್ ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಏರ್ ಫ್ಲೋ ಚೇಂಬರ್ ನಾನು ಆಗ್ಲೇ ತೋರಿಸಿದೆ ನಿಮಗೆ, ಅದರ ಚಿತ್ರ, ಅದರ ಫೋಟೋಗ್ರಾಫ್.
ಸೊ ಆ ಒಂದು ಯೂನಿಟ್ ನಲ್ಲಿ ಇದನ್ನ ಟ್ರಾನ್ಸ್ಫರ್ ಮಾಡಬೇಕು. ಅದಾದ್ಮೇಲೆ ಅದನ್ನ ಇನ್ಕ್ಯುಬೇಷನ್ ಮಾಡಬೇಕು. ಒಂದು 10-12 ದಿವಸ ಇನ್ಕ್ಯುಬೇಷನ್ ಮಾಡಿದ್ರೆ ಅಲ್ಲಿ ಗ್ರೋತ್ ಕಾಣಿಸುತ್ತೆ. ಬಿಳಿಯಾದಂತಹ ಒಂದು ಕಾಟನ್ ಹಾಗೆ ಇರತಕ್ಕಂತ ಒಂದು ಬೆಳವಣಿಗೆ ಕಾಣಿಸುತ್ತೆ. ಅದು ಮಶ್ರೂಮ್. ಅದನ್ನ ಐಡೆಂಟಿಫಿಕೇಶನ್ ಮಾಡಬೇಕಾಗುತ್ತೆ ಲಾಸ್ಟಿಗೆ. ಸೊ ಅದನ್ನ ಪ್ಯೂರ್ ಕಲ್ಚರ್ ಆಗಿ ನಾವು ಉಪಯೋಗಿಸಬಹುದು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನಿಮ್ಗೆ ಈ ವಿಚಾರ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂತಂದ್ರೆ ಇದರಲ್ಲಿ ಕೌಶಲ್ಯತೆ ಬೇಕು. ಮೈಕ್ರೋಬಯಾಲಜಿಯ ಒಂದು ಸೂಕ್ಷ್ಮ ಜೀವಶಾಸ್ತ್ರದ ಬಗ್ಗೆ ಸ್ವಲ್ಪ ಜ್ಞಾನ ಬೇಕಾಗುತ್ತೆ. ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಗಳನ್ನು ನಾವು ಉಪಯೋಗಿಸ್ತೇವೆ ಇದರಲ್ಲಿ. ಸೊ ಅದರಿಂದ ಸ್ವಲ್ಪ ನಿಮಗೆ ಇದರ ಜ್ಞಾನ ಬೇಕಾಗುತ್ತೆ. ನೀವು ಈ ತರದ ಅಂದ್ರೆ ಮದರ್ ಸ್ಪಾನ್ ತಯಾರಿಕೆಯನ್ನ ಈ ರೀತಿ ಕಮರ್ಷಿಯಲ್ ಸ್ಪಾನ್ ಅಂತ ಕರೀತಾರೆ. ಸೊ ಅದರ ತಯಾರಿಕೆಯನ್ನ ನೀವು ಮಾಡಬಹುದು. ಅದನ್ನ ಯಾಕಂದ್ರೆ ಪ್ರತಿ ಸಲ ನಿಮ್ಗೆ IIHR ಅಥವಾ CPCRI ಇಂದ ಸ್ಪಾನ್ ತರ್ಲಿಕ್ಕೆ ಆಗೋದಿಲ್ಲ. ಸೊ ಅಂತ ಒಂದು ಪರಿಸ್ಥಿತಿಯಲ್ಲಿ ನೀವು ಒಂದ್ ಸ್ವಲ್ಪ ಜಾಸ್ತಿ ಸ್ಪಾನ್ಸ್ ತರಿಸಿ ನೀವೇ ಇದನ್ನ ಮನೆಯಲ್ಲಿ ಸ್ವಲ್ಪ ಒಂದ್ 2-3 ಸಲ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಸೊ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ, ನೀವು ಮನೆಯಲ್ಲಿ ತಯಾರಿಸ್ಕೊಳ್ಬಹುದು. ಇದು ಹೇಗೆ ಅಂತಂದ್ರೆ 10 kg ಸಜ್ಜೆ ಅಥವಾ ಭತ್ತ ಅಥವಾ ಗೋಧಿ ಅದನ್ನು ಸುಮಾರು 15ರಿಂದ 20 ಲೀಟರ್ ನೀರಿನಲ್ಲಿ ಸುಮಾರು ಒಂದು 20-30 ನಿಮಿಷ ಅದನ್ನ ಕುದಿಸ್ಬೇಕು. ಯಾಕಂತಂದ್ರೆ ಈ ಒಂದು ಸಜ್ಜೆ ಆಗಿರ್ಬೋದು ಅಥವಾ ಗೋಧಿ ಆಗಿರ್ಬೋದು ಅಥವಾ ಭತ್ತ ಆಗಿರ್ಬೋದು ತುಂಬಾ ಗಟ್ಟಿಯಾಗಿರುತ್ತೆ. ಈ ಅಣಬೆ ಬಹಳ ಸುಲಭವಾಗಿ ಅದ್ರ ಜೊತೆ ಸೇರ್ಕೋಬೇಕು, ಅದ್ರ ಒಳಗಡೆ ಸೇರ್ಕೋಬೇಕು. ಯಾಕಂತ ನಾನು ಮೊದಲೇ ಹೇಳಿದೆ, ಅಣಬೆ ಒಂದು ಯಾವ ತರದ ಜೀವಿ ಅಂತಂದ್ರೆ ಅದು ಬೇರೆ ಅವರು ಸಂಪಾದಿಸಿಟ್ಟ ಆಹಾರವನ್ನು ತಿಂದು ಬದುಕತಕ್ಕಂತ ಒಂದು ಅಣುಜೀವಿ. ಅದಕ್ಕೆ ಪತ್ರ ಹರಿತಿಲ್ಲ ಗಿಡಗಳ ಹಾಗೆ. ಸೊ ಆದ್ರಿಂದ ಅದು ಬೆಳಿಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಆಹಾರವನ್ನು ನಾವು ಅದಕ್ಕೆ ಕೊಡಬೇಕಾಗುತ್ತೆ. ಸೊ ಆದ್ರಿಂದ ಭತ್ತ, ಸಜ್ಜೆ, ಗೋಧಿ ಅದನ್ನ ಸುಮಾರು 15ರಿಂದ 20 ಲೀಟರ್ ನೀರಿನಲ್ಲಿ ಹಾಕಿ ಸುಮಾರು 20-30 ನಿಮಿಷಗಳ ಕಾಲ ಕುದಿಸಿದಾಗ ಏನಾಗುತ್ತೆ, ಅದು ಸಾಫ್ಟ್ ಆಗ್ತದೆ. ಮತ್ತೆ ಆ ನೀರೇನಿದೆ, ಆ ಬಿಸಿಯಾಗಿರ್ತಕ್ಕಂಥ ನೀರು, ಅದನ್ನ ಬಸಿಬೇಕು. ಆಮೇಲೆ ಇದನ್ನ 8ರಿಂದ 10 ಗಂಟೆಗಳ ಕಾಲ ಒಂದು ಶೀಟ್ ಮೇಲೆ, ಪೇಪರ್ ಶೀಟ್ ನ ಮೇಲೆ ಅದನ್ನ ಹರಡಬೇಕು. ಹೀಗೆ ಹರಡುದ್ರಿಂದ ಏನಾಗುತ್ತೆ, ನೀರಿನ ಅಂಶ ಅದರಿಂದ ಇವಾಪರೇಟ್ ಆಗುತ್ತೆ. ಯಾಕಂದ್ರೆ ನೀರು ಜಾಸ್ತಿ ಆದ ಹಾಗೆ ಶಿಲೀಂಧ್ರಗಳು, ನಿಮಗೆ ಒಂದು ಪಾಯಿಂಟ್ ಇಲ್ಲಿ ಅಂಶ ಹೇಳ್ತಾ ಇದ್ದೇನೆ. ಶಿಲೀಂಧ್ರ ಏನಿದೆ, ಆ ಶಿಲೀಂಧ್ರಕ್ಕೆ ಉಸಿರಾಡ್ಲಿಕ್ಕೆ ಗಾಳಿ ಬೇಕು. ಅದು ಗಾಳಿ ಇಲ್ದಿದ್ರೆ ಸತ್ತು ಹೋಗ್ಬಿಡುತ್ತೆ. ಈ ನೀರಿನ ಅಂಶ ಜಾಸ್ತಿ ಇದ್ರೆ ಅಲ್ಲಿ ಆಮ್ಲಜನಕದ ಕೊರತೆ ಉಂಟಾಗಿ ಆ ಅಣುಜೀವಿ ಸಾಯ್ತಕ್ಕಂತ ಒಂದು ಸಾಧ್ಯತೆ ಇದೆ. ಆದ್ರಿಂದ ನೀರಿನ ಅಂಶ ಸರಿಯಾಗಿರ್ಬೇಕು. ಹೆಚ್ಚು ಇರಬಾರ್ದು, ಕಡಿಮೆ ಇರಬಾರ್ದು. ಕಡಿಮೆ ಇದ್ರೆ ಅದರ ಬೆಳವಣಿಗೆ ಕುಂಠಿತ ಆಗುತ್ತೆ. ಹೆಚ್ಚಾಗ್ಬಿಟ್ರೆ ಅಲ್ಲಿ ಆಮ್ಲಜನಕದ ಲಭ್ಯತೆ ಕಡಿಮೆ ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಇದನ್ನ ನೀರೇನಿದೆ, ಆ ಕುದಿಸ್ಲಿಕ್ಕೆ ಉಪಯೋಗಿಸಿದಂತ ನೀರೇನಿದೆ ಅದನ್ನ ನಾವು ತೆಗೆದು ಸುಮಾರು 8ರಿಂದ 10 ಗಂಟೆಗಳ ಕಾಲ ಶೇಡ್ ನಲ್ಲಿ, ಎಲ್ಲಿ ನೆರಳಿರುವಂತಹ ಜಾಗದಲ್ಲಿ ಮತ್ತೆ ಸರಿಯಾದಂತಹ ಶುಚಿತ್ವ ಇರತಕ್ಕಂಥ ಜಾಗದಲ್ಲಿ, ಶುಚಿಯಾಗಿರ್ತಕ್ಕಂಥ ಜಾಗದಲ್ಲಿ ನಾವು ಅದನ್ನ ಹರಡಬೇಕಾಗತ್ತೆ. ಒಂದು ಪೇಪರ್ ತಗೊಳ್ಳಿ, ಆ ಪೇಪರ್ ಮೇಲೆ ಇದನ್ನ ಹರಡಬೇಕು. ಆಮೇಲೆ ಇದಕ್ಕೆ 0.5% ಶೇಕಡ 0.5 ಅಂದ್ರೆ 100 ಗ್ರಾಮ್ನ ಇದು ಭತ್ತವೋ ಅಥವಾ ಸಜ್ಜೆಯೋ ತಗೊಂಡ್ರೆ ಅದಕ್ಕೆ 0.5 ಗ್ರಾಮ್ನಷ್ಟು ಸುಣ್ಣ ಹಾಕ್ಬೇಕು. ಮತ್ತೆ 2 ಗ್ರಾಮ್ನಷ್ಟು ಜಿಪ್ಸಮ್ ಅನ್ನ ಹಾಕ್ಬೇಕು. ಜಿಪ್ಸಮ್ ಕೂಡ ಸಿಗುತ್ತೆ. ಇದು ಯಾಕೆ ಅಂತಂದ್ರೆ ಈ ಜಿಪ್ಸಮ್ ಮತ್ತೆ ಸುಣ್ಣ ಹಾಕ್ತಕ್ಕಂಥದ್ದು ಬಹಳ ಪ್ರಾಮುಖ್ಯ. ಇಲ್ಲದೆ ಹೋದ್ರೆ ಆ ಅಣಬೆಯನ್ನ ಬೆಳಿಲಿಕ್ಕೆ ನೀವು ಸಜ್ಜೆ ಅಥವಾ ಭತ್ತ ಅಥವಾ ಗೋಧಿಯ ಬೀಜಗಳನ್ನು ಉಪಯೋಗಿಸ್ತೀರಿ. ಅದರಲ್ಲಿ ಬೆಳೆಯುವಾಗ ಅದು ಹಲವಾರು ಆಮ್ಲಗಳನ್ನು ಅಥವಾ ಪ್ರತ್ಯಾಮ್ಲಗಳನ್ನ ಉತ್ಪತ್ತಿ ಮಾಡುತ್ತೆ. ಸೊ ಹೀಗೆ ಉತ್ಪತ್ತಿ ಮಾಡಿರ್ತಕ್ಕಂತಹ ಒಂದು ಆಮ್ಲ ಅಥವಾ ಪ್ರತ್ಯಾಮ್ಲ ಏನಿದೆ ಅದು ಈ ಅಣಬೆಯ ಬೆಳವಣಿಗೆಯನ್ನ ಕುಂಠಿತ ಮಾಡುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಒಂದು ನ್ಯೂಟ್ರಲ್ pH ನ್ಯೂಟ್ರಲ್ ರಸಸಾರ ಇರ್ಬೇಕಾದ್ರೆ ನಾವು ಸುಣ್ಣ ಅಥವಾ ಜಿಪ್ಸಮ್ ಅನ್ನ ಸೇರಿಸಬೇಕು. ಸುಣ್ಣ ಕ್ಯಾಲ್ಸಿಯಂ ಕಾರ್ಬೋನೇಟ್, ಜಿಪ್ಸಮ್ ಕ್ಯಾಲ್ಸಿಯಂ ಸಲ್ಫೇಟ್. ಸೊ ಅದರಲ್ಲಿ ಒಂದು ಬಫರ್ ತರ ಕೆಲಸ ಮಾಡುತ್ತೆ. ಅದನ್ನ ಒಂದು ಸರಿಯಾದ ಮಟ್ಟದಲ್ಲಿ, ರಸಸಾರವನ್ನ ಸರಿಯಾದ ಮಟ್ಟದಲ್ಲಿ ಇಡ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಸುಣ್ಣ ಮತ್ತು ಜಿಪ್ಸಮ್ ಅನ್ನ ಸೇರಿಸ್ತೇವೆ. ಇದನ್ನ ಪಾಲಿಥೀನ್ ಬ್ಯಾಗ್ 150 ಗೇಜ್ ನಿಮಗೆ ಸಿಗುತ್ತೆ ಅಂಗಡಿಗಳಲ್ಲಿ. ನೀವು ನಾರ್ಮಲ್ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲ, ಅದು HDPE ಅಂತ ಹೇಳ್ತಾರೆ. ಅದು ಹೀಟ್ ರೆಸಿಸ್ಟೆಂಟ್. ನೀವು ಅದನ್ನ ಸುಮಾರು 60-70 ಡಿಗ್ರಿ ಸೆಲ್ಸಿಯಸ್ ಹಾಕಿದ್ರು ಕೂಡ ಆ ಪ್ಲಾಸ್ಟಿಕ್ ಕವರ್ಸ್ ಏನಿದೆ ಅದು ಹಾಳಾಗುದಿಲ್ಲ.
ಸೊ ಅಂತ ಕಡೆಯಿಂದ ನೀವು ತರಿಸಬೇಕಾಗುತ್ತೆ ಅದನ್ನ. ಕೆಲವು ಪ್ಲಾಸ್ಟಿಕ್ ಡೀಲರ್ಸ್ ಎಲ್ಲ ನೀವು ಕೇಳಿದ್ರೆ ಅವ್ರು ತರಿಸಿ ಕೊಡ್ತಾರೆ. HDPE ಪ್ಲಾಸ್ಟಿಕ್ಸ್, ಅವು ಹೀಟ್ ರೆಸಿಸ್ಟೆಂಟ್, ಸುಮಾರು 60-70 ಡಿಗ್ರಿ ಸೆಲ್ಸಿಯಸ್ ಹೋದ್ರೂ ಕೂಡ ಏನು ಹಾಳಾಗುದಿಲ್ಲ. ಸೊ ಅಂತ ಒಂದು ಪಾಲಿಥೀನ್ ಬ್ಯಾಗ್ ಅನ್ನ ನೀವು ಅದರಲ್ಲಿ ಇದನ್ನ ಈ ಜಿಪ್ಸಮ್ ಮತ್ತೆ ಸುಣ್ಣವನ್ನ ಮಿಶ್ರಣ ಮಾಡಿರ್ತಕ್ಕಂತಹ ಒಂದು ಬೀಜಗಳೇನಿದೆ, ಭತ್ತ, ಸಜ್ಜೆ ಅಥವಾ ಗೋಧಿ, ಇದರಲ್ಲಿ ಯಾವುದು ತಗೊಳ್ಬಹುದು. ನಿಮ್ಮಲ್ಲಿ ಸಜ್ಜೆ ಇಲ್ಲ ಅಥವಾ ಗೋಧಿ ಇಲ್ಲ ಅಂತಂದ್ರೆ ಭತ್ತ ಇರ್ತದಲ್ಲ, ಆ ಭತ್ತವನ್ನ ಕೂಡ ನೀವು ಉಪಯೋಗಿಸಬಹುದು. ಸೊ ಅದನ್ನ ಈ ಪಾಲಿಥೀನ್ ಬ್ಯಾಗ್ ನಲ್ಲಿ ಸೇರಿಸಬೇಕು. ಆಮೇಲೆ ಇದನ್ನ ಒಂದು ಹತ್ತಿಯ ಒಂದು ಪ್ಲಗ್ ತರ ಮಾಡ್ಕೋಬೇಕು. ಇಲ್ಲಿ ಕಾಣಿಸುತ್ತೆ ನಿಮಗೆ ಪ್ಲಗ್ ಅಂತ. ಯಾಕಂತಂದ್ರೆ ನಾನು ಹೇಳಿದೆ ಇದು ಒಂದು ಆಮ್ಲಜನಕ ಬೇಕು, ಇದರ ಬೆಳವಣಿಗೆಗೆ ಆಮ್ಲಜನಕ ಬಹಳಷ್ಟು ಮುಖ್ಯ. ಸೊ ಆದ್ರಿಂದ ಈ ಪ್ಲಗ್ ನ ಮೂಲಕ ಆಮ್ಲಜನಕ ಹೋಗುತ್ತೆ. ಪ್ಲಗ್ ಅಂತಂದ್ರೆ ಒಂದು ಕಾಟನ್ ನ ಒಂದು ಪ್ಯಾಡ್ ಆಕ್ಚುಲಿ. ಸೊ ಅದನ್ನ ಅಲ್ಲಿ ಸಿಕ್ಕಿದಾಗ ನೀವು ಪ್ಲಾಸ್ಟಿಕ್ ಕವರ್ ಅನ್ನ ರಬ್ಬರ್ ಬ್ಯಾಂಡ್ ಹಾಕಿ ಟೈಟ್ ಮಾಡಿದ್ರೆ ಏನಾಗುತ್ತೆ, ಸೊ ಅದರಲ್ಲಿ ಗಾಳಿ ಸಂಚಾರ ಆಗುದಿಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಒಂದು ಹತ್ತಿಯ ಪ್ಯಾಡ್ ಅನ್ನ ಅದರಲ್ಲಿ ಸೇರಿಸಬೇಕಾಗುತ್ತೆ. ಆಮೇಲೆ ಅದ್ರ ಮೇಲೆ ರಬ್ಬರ್ ಬ್ಯಾಂಡ್ ಅನ್ನ ನೀವು ಹಾಕ್ಬೇಕಾಗುತ್ತೆ. ಸೊ ಈ ಹತ್ತಿ ಯಾವ ತರದ್ದು ಉಪಯೋಗಿಸಬೇಕು ಅಂತಂದ್ರೆ ನಾನ್ ಅಬ್ಸಾರ್ಬೆಂಟ್ ಕಾಟನ್, ಅಂದ್ರೆ ಅದು ವಾತಾವರಣದ ತೇವಾಂಶವನ್ನ ಹೀರಿಕೊಳ್ಳದೆ ಇರುವಂತದ್ದು ಅಂತ ಒಂದು ಹತ್ತಿಯನ್ನು ಉಪಯೋಗಿಸಬೇಕು. ನೀವು ಮೆಡಿಕಲ್ ಶಾಪಿಗೆ ಹೋದ್ರೆ ನಿಮಗೆ ಅಬ್ಸಾರ್ಬೆಂಟ್ ಕಾಟನ್ ಸಿಗ್ತದೆ. ಅಬ್ಸಾರ್ಬೆಂಟ್ ಅಂದ್ರೆ ಈ ರಕ್ತವನ್ನೆಲ್ಲ ಹೀರ್ಕೊಳ್ಳುವ ಶಕ್ತಿ ಇರ್ತದೆ ಅವಕ್ಕೆ. ಅಂತ ಹತ್ತಿ ತಗೊಳ್ಬೇಡಿ ನೀವು. ನಾನ್ ಅಬ್ಸಾರ್ಬೆಂಟ್ ಕೆಲವು ಕೆಮಿಕಲ್ಸ್ ಗಳನ್ನ ಸೇಲ್ ಮಾಡ್ತಕ್ಕಂಥ ಕೆಲವು ಅಂಗಡಿಗಳಲ್ಲಿ ಸಿಗುತ್ತೆ ನಿಮ್ಗೆ, ಅಥವಾ ಮೆಡಿಕಲ್ ಶಾಪ್ ಅಲ್ಲಿ ಅವ್ರ ಹತ್ರ ಹೇಳಿದ್ರೆ ಅವ್ರು ತರಿಸಿ ಕೊಡ್ತಾರೆ. ನಾನ್ ಅಬ್ಸಾರ್ಬೆಂಟ್, ಅದು ಯಾವುದೇ ರೀತಿಯ ನೀರನ್ನ ಅಥವಾ ತೇವಾಂಶವನ್ನ ವಾತಾವರಣದಿಂದ ಹೀರ್ಕೊಳ್ಳೋ ಶಕ್ತಿ ಇರುವುದಿಲ್ಲ. ಸೊ ಅಂತವನ್ನ ನಾನ್ ಅಬ್ಸಾರ್ಬೆಂಟ್ ಕಾಟನ್ ಅಂತ ಹೇಳ್ತಾರೆ. ಸೊ ಅಂತ ಒಂದು ಹತ್ತಿಯನ್ನ ನೀವು ಇಲ್ಲಿ ಉಪಯೋಗಿಸ್ಕೊಳ್ಬೇಕಾಗತ್ತೆ. ಹೀಗೆ ಉಪಯೋಗಿಸ್ಕೊಳ್ಳೋದ್ರಿಂದ ತೇವಾಂಶ ಒಳಗಡೆ ಬರೋದಿಲ್ಲ. ತೇವಾಂಶ ನಾವು ಎಷ್ಟು ಹಾಕ್ತೇವೋ ಅದು ಕಾಪಾಡಿರುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ನಾನ್ ಅಬ್ಸಾರ್ಬೆಂಟ್ ಕಾಟನ್ ಅನ್ನ ಇಲ್ಲಿ ಉಪಯೋಗಿಸಬೇಕಾಗುತ್ತೆ. ಈ ತರ ಮಾಡಿರ್ತಕ್ಕಂತಹ ಒಂದು ತಯಾರಿಕೆಯನ್ನ ಕುಕ್ಕರ್ ನಲ್ಲಿ ಹಾಕಿ ಸುಮಾರು 20 ನಿಮಿಷಗಳ ಕಾಲ ಸ್ಟೆರಿಲೈಸೇಷನ್ ಮಾಡ್ಬೇಕಾಗುತ್ತೆ. ಈಗ ಹೀಗೆ ಮಾಡಿದ್ರಿಂದ ಏನಾಗುತ್ತೆ ಅಂತಂದ್ರೆ, ಈಗ ನಾವು ಭತ್ತದ ಬೀಜ ಅಥವಾ ಸಜ್ಜೆ ಬೀಜ ಅಥವಾ ಗೋಧಿ ಬೀಜಗಳನ್ನ ನಾವು ಉಪಯೋಗಿಸುವಾಗ ಆ ಬೀಜಗಳ ಜೊತೆಗೆ ಹಲವಾರು ರೀತಿಯ ಅಣುಜೀವಿಗಳಿರ್ತದೆ. ನಾವು ಅಣಬೆ ಮಾತ್ರ ನಮಗೆ ಬೆಳಿಬೇಕು, ಬೇರೆ ಜೀವಿಗಳು ಯಾವುದು ಇರಬಾರ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಸರಿಯಾದಂತಹ ಒಂದು ಸ್ಟೆರಿಲೈಸೇಷನ್ ಮಾಡ್ಬೇಕಾಗತ್ತೆ. ನಿಮಗೆ ಇದಕ್ಕೆ ದೊಡ್ಡ ಇಕ್ವಿಪ್ಮೆಂಟ್ ಸ್ಟೆರಿಲೈಸರ್ ಆಟೋಕ್ಲೇವ್ ಎಲ್ಲ ಬೇಕಾಗಿಲ್ಲ. ನಿಮಗೆ ಪ್ರೆಷರ್ ಕುಕ್ಕರ್ ನಲ್ಲಿ ಇದನ್ನ ಮಾಡ್ಕೊಳ್ಬಹುದು. ಸುಮಾರು 20 ನಿಮಿಷ ಅಂತಂದ್ರೆ ನಿಮ್ಗೆ ಬಹಳ ಮುಖ್ಯವಾಗಿ ನಾನು ಹೇಳ್ತೇನೆ ಇಲ್ಲಿ, 1ನೇ ವಿಸಿಲ್ ಬಂದು 20 ನಿಮಿಷಗಳ ಕಾಲ. ಕೆಲಸಲ್ಲ ನಾವು ಒಲೆ ಮೇಲೆ ಇಟ್ಟು 20 ನಿಮಿಷ ಆದ್ಮೇಲೆ ತೆಗಿಯೋದಲ್ಲ. 1ನೇ ವಿಸಿಲ್ ಬರುತ್ತಲ್ಲ, 1ನೇ ವಿಸಿಲ್ ಬಂದು 20 ನಿಮಿಷಗಳ ಕಾಲ ಅದನ್ನ ಹಾಗೆ ಇಡಬೇಕು. ಹಾಗೆ ಇಟ್ಟು 20 ನಿಮಿಷ ಆದ್ಮೇಲೆ ಆ ಒಂದು ಬರ್ನರ್ ಅನ್ನ ಆಫ್ ಮಾಡ್ಬೇಕು, ಒಲೆಯನ್ನ ಆಫ್ ಮಾಡ್ಬೇಕು. ಆಮೇಲೆ ಅದು ತನ್ನಷ್ಟಕ್ಕೆ ಅದರ ಒಂದು ಪ್ರೆಷರ್ ಕಡಿಮೆ ಆಗ್ಬೇಕು. ನೀವು ಅದನ್ನ ಅದರದ್ದು ವೆಯ್ಟ್ ಅನ್ನು ಓಪನ್ ಮಾಡೋದು ಇತ್ಯಾದಿ ನೀವು ಮಾಡಬಾರ್ದು. ಅದು ತನ್ನಷ್ಟಕ್ಕೆ ಗ್ರಾಜುವಲ್ ಆಗಿ ಪ್ರೆಷರ್ ಕಡಿಮೆ ಆಗುತ್ತೆ. ಆಗೇನಾಗುತ್ತೆ, ಅದರಲ್ಲಿ ಇರ್ತಕ್ಕಂಥ ಎಲ್ಲ ಅಣುಜೀವಿಗಳು ಸತ್ತು ಹೋಗ್ಬಿಡುತ್ತೆ. ಮತ್ತೆ ಸೇಫ್ ಕೂಡ. ನೀವು ಪ್ರೆಷರ್ ಕುಕ್ಕರ್ ನ ವೆಯ್ಟ್ ತೆಗೆದು ಬಿಟ್ರೆ ಏನಾಗುತ್ತೆ, ನಿಮ್ಗೆ ಆಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ನೀವು ಅದರ ವೆಯ್ಟ್ ಅನ್ನ ತೆಗಿಲಿಕ್ಕೆ ಹೋಗ್ಬೇಡಿ. ತನ್ನಷ್ಟಕ್ಕೆ ಅದು ಪ್ರೆಷರ್ ಕಡಿಮೆ ಆಗುತ್ತೆ. ಕಡಿಮೆ ಆದ್ಮೇಲೆ ಆ ಒಂದು ಮುಚ್ಚಳವನ್ನ ತೆಗಿಬೇಕು. ಆಮೇಲೆ ಅದನ್ನ ತಂಪಾದ ಜಾಗದಲ್ಲಿ ಅದನ್ನ ಇಡಬೇಕು, ಅಂದ್ರೆ ಶೇಡ್ ನಲ್ಲಿ ಇಡಬೇಕು. ಅದು ಟೆಂಪರೇಚರ್ ಕಡಿಮೆ ಆದ್ಮೇಲೆ ಅದಕ್ಕೆ ಜಾಗರೂಕತೆಯಿಂದ ಅದರ ಪ್ಯೂರ್ ಕಲ್ಚರ್ ಏನ್ ಹೇಳಿದೆ, ನಾನು ಮೊದಲೇ ಹೇಳಿದೆ 2 ಮೆಥಡ್ ನಲ್ಲಿ ಅದನ್ನು ಉತ್ಪತ್ತಿ ಮಾಡಬಹುದು ಅಂತ. ಒಂದನೇ ಮೆಥಡ್ ಏನು ಅಂತಂದ್ರೆ ಸ್ಪೋರ್ ಪ್ರಿಂಟ್ ಮೆಥಡ್ ಅಂತ ಹೇಳಿದೆ. ಎರಡನೇದು ಅಂಗಾಂಶ ವಿಧಾನ ಅಂತ ಹೇಳಿದೆ. ಸೊ ಅದರಲ್ಲಿ ತಯಾರಿಸಿದ ಪ್ಯೂರ್ ಕಲ್ಚರ್ ಅನ್ನ ಸೇರಿಸಬೇಕು. ಈಗ ಇನ್ನೊಂದು ನಾನು ಹೇಳಿದೆ, ಆಗ ನಾನು ಒಂದ್ಸಲ ಸ್ಪಾನ್ ತರ್ತೇನೆ, ತಂದ ಮೇಲೆ ಇನ್ನೊಂದ್ಸಲ ಪುನಃ ನಾನು ಅಲ್ಲಿ ಹೋಗ್ಬೇಕಾಗುತ್ತೆ. ಸೊ ಅದನ್ನೇ ಅವಾಯ್ಡ್ ಮಾಡ್ಲಿಕ್ಕೆ ಒಂದು 2-3 ಜನರೇಷನ್ ನ ಕಾಲ ನೀವೇ ತಯಾರಿಸ್ಕೊಳ್ಬಹುದು. ಹೇಗೆ ಅಂತಂದ್ರೆ ಎಲ್ಲ ಪ್ರೊಸೀಜರ್ ಇಲ್ಲಿವರೆಗೆ ಸೇಮ್. ಅದಾದ್ಮೇಲೆ ಶುಚಿತ್ವ ಇರ್ತಕ್ಕಂತಹ ಕೋಣೆಯಲ್ಲಿ ನಿಮ್ಗಿರ್ತಕ್ಕಂಥ ಸ್ಪಾನ್ ಅನ್ನ ಅದನ್ನ ನೀವು ಈ ತರ ತಯಾರು ಮಾಡಿರ್ತೀರಲ್ಲ, ಅದ್ರೊಳಗಡೆ ಶುಚಿಯಾಗಿರ್ತಕ್ಕಂಥ ಜಾಗದಲ್ಲಿ ಅದನ್ನ ಸೇರಿಸ್ತಕ್ಕಂಥದ್ದು. ಹಾಗೆ ಸೇರಿಸಿ ಒಂದು 15-20 ದಿವಸಗಳ ಕಾಲ ಇಡೋದ್ರಿಂದ ಅದರಲ್ಲಿ ಚೆನ್ನಾಗಿ ಗ್ರೋತ್ ಆಗ್ತದೆ. ಸೊ ಅದನ್ನ ನೀವು ಸ್ಪಾನ್ ಆಗಿ ಉಪಯೋಗಿಸ್ಕೊಳ್ಬಹುದು.
ಸೊ ನಾವು ನಿಮಗೆ ಇದರಲ್ಲಿ ಏನಾದ್ರೂ ತೊಂದರೆಗಳಿದ್ರೆ ನಾನು ನಿಮಗೆ ವಿಡಿಯೋ ಕಳಿಸ್ತೇನೆ. ನಾನು ನನ್ನ ಮೇಲ್ ಐಡಿ ಶೇರ್ ಮಾಡ್ತೇನೆ, ನನ್ನ ಮೊಬೈಲ್ ನಂಬರ್ ಶೇರ್ ಮಾಡ್ತೇನೆ. ನೀವು ನನಗೆ ಕಾಲ್ ಮಾಡಬಹುದು, ಹಾಗೆ ನೀವು ವಿಚಾರಗಳನ್ನ ತಿಳ್ಕೊಳ್ಬಹುದು. ಸೊ ಆಮೇಲೆ ಕೊನೆಯಲ್ಲಿ ನಾನು ನಿಮಗೆ ಇದರ ಬಗ್ಗೆ ಹೇಳ್ತೀನಿ. ನೀವೇನಾದ್ರೂ ಇದರಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ನನಗೆ ಫೋನ್ ಮಾಡಬಹುದು ಅಥವಾ ನನಗೆ ಮೇಲ್ ಮಾಡಬಹುದು. ನಾನು ಕೊನೆಯಲ್ಲಿ ನಿಮ್ಗೆ ಹೇಳ್ತೇನೆ ಮೇಲ್ ಐಡಿ. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್. ಇಲ್ಲಿ ಕಾಣಿಸ್ತಾ ಇದೆ ಅಂಗಾಂಶ ವಿಧಾನದಿಂದ ಸ್ಪಾನ್ ತಯಾರಿಸತಕ್ಕಂಥದ್ದು. ಇದೇ ಇದೆ, ಇದು ಮಶ್ರೂಮ್ ನ ಒಂದು ಕತ್ತರಿಸ ಆ ತುಂಡನ್ನ ಸಣ್ಣ ಸಣ್ಣ ತುಂಡುಗಳನ್ನಾಗಿಸಿ ಅದನ್ನ ಒಂದು ಪೆಟ್ರಿ ಪ್ಲೇಟ್ ಅಂದ್ರೆ ಮಶ್ರೂಮ್ ನ ಮಾಧ್ಯಮವನ್ನು ತುಂಬಿರ್ತಕ್ಕಂಥ ಪೆಟ್ರಿ ಪ್ಲೇಟ್ ಗಳ ಒಳಗೆ ಸೇರಿಸಿದಾಗ ನಮಗೆ ಪ್ಯೂರ್ ಕಲ್ಚರ್ ಸಿಗುತ್ತೆ. ಸೊ ಇದನ್ನ ನಾವು ಈ ತರದ ಬಾಟಲ್ಗಳಲ್ಲೋ ಅಥವಾ ಈ ತರದ ಪ್ಲಾಸ್ಟಿಕ್ ಬ್ಯಾಗ್ ಗಳಲ್ಲೋ ಸೇರಿಸಿ ನಾವು ಮದರ್ ಸ್ಪಾನ್ ಅನ್ನ ತಯಾರಿಸಬಹುದು. ಅದರಿಂದ ನಮಗೆ ಬೇಕಾದಷ್ಟು ಕಮರ್ಷಿಯಲ್ ಸ್ಪಾನ್ ಗಳನ್ನ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಇದು ಕಾಟನ್ ಪ್ಲಗ್ ಅಂತ ಹೇಳ್ತೇವೆ ನಾವು, ಹತ್ತಿಯ ಒಂದು ಪ್ಲಗ್ ಗಳನ್ನ ನಾವಿಲ್ಲಿ ಹಾಕಿದ್ದೇವೆ. ಸೊ ಇದರಲ್ಲಿ ಇದರ ಈ ಕಲ್ಚರ್ ಅನ್ನ ಹಾಕೋದ್ರಿಂದ ನೀವು ಇನ್ನಷ್ಟು ನಿಮ್ಗೆ ಬೇಕಾದಷ್ಟು ಉತ್ಪತ್ತಿ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಸ್ಲೈಡ್. ಈಗ ಈ ಒಂದು ಆಯಿಸ್ಟರ್ ಮಶ್ರೂಮಿಗೆ ಬೇಕಾಗ್ತಕ್ಕಂತಹ ಒಂದು ರಿಕ್ವೈರ್ಮೆಂಟ್ಸ್ ಏನಂದ್ರೆ ಟೆಂಪರೇಚರ್, ಉಷ್ಣಾಂಶ 20 ರಿಂದ 30 ಡಿಗ್ರಿ ಸೆಲ್ಸಿಯಸ್. ನಮ್ಗೆ ಈ ಒಂದು ಮಿಲ್ಕಿ ವೈಟ್ ಮಶ್ರೂಮ್ ಗಳಿಗಿಂತಲೂ ಕೂಡ ಆಯಿಸ್ಟರ್ ಮಶ್ರೂಮ್ ನಮ್ಮ ಜಾಗದಲ್ಲಿ ಬಹಳಷ್ಟು ಒಗ್ಗುತ್ತೆ. ಯಾಕಂತಂದ್ರೆ ಚಳಿಗಾಲದಲ್ಲಿ ಟೆಂಪರೇಚರ್ ಬಹಳಷ್ಟು ಕಡಿಮೆ ಆಗುತ್ತೆ, ಸುಮಾರು ಒಂದು 25-26 ಡಿಗ್ರಿ ಸೆಲ್ಸಿಯಸ್ ನಮ್ಮಲ್ಲಿ ಬರುತ್ತೆ. ಅಂತ ಪರಿಸ್ಥಿತಿನಲ್ಲಿ ಮಿಲ್ಕಿ ವೈಟ್ ಮಶ್ರೂಮ್ ಬೆಳೆಯೋದಿಲ್ಲ, ಆಯಿಸ್ಟರ್ ಮಶ್ರೂಮ್ ಬಹಳ ಚೆನ್ನಾಗಿ ಬರುತ್ತೆ. ಸೊ ಅದರಿಂದ ಆಯಿಸ್ಟರ್ ಮಶ್ರೂಮ್ ಅನ್ನು ಯಾವ ಸೀಸನ್ ನಲ್ಲಿ ಕೂಡ, ರೈನಿ ಸೀಸನ್, ಸಮ್ಮರ್ ಸೀಸನ್ ಅಥವಾ ವಿಂಟರ್ ಸೀಸನ್, ಮಳೆಗಾಲ, ಚಳಿಗಾಲ ಹಾಗೂ ಬೇಸಿಗೆಗಾಲದಲ್ಲಿ ಏನು ಸಮಸ್ಯೆ ಇಲ್ಲದೆ ನೀವು ನಮ್ಮ ಕ್ಲೈಮೇಟ್ ನಲ್ಲಿ, ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಚೆನ್ನಾಗಿ ಬೆಳಿಬಹುದು. ಆದ್ರಿಂದ ಆಯಿಸ್ಟರ್ ಮಶ್ರೂಮ್ ನಮ್ಮ ಈ ಜಾಗಕ್ಕೆ ಬಹಳಷ್ಟು ಸೂಕ್ತ. ಇನ್ನು ಇದಕ್ಕೆ ಬೇಕಾಗ್ತಕ್ಕಂತಹ ಒಂದು ತೇವಾಂಶ ಸುಮಾರು 75% ತೇವಾಂಶ ಬೇಕಾಗ್ತದೆ. ಆಮೇಲೆ ಈ ಒಂದು ದ್ರವ್ಯದಲ್ಲಿ 65% ನೀರಿನ ಅಂಶ ಇರಬೇಕಾಗುತ್ತೆ. ಆಯಿಸ್ಟರ್ ಮಶ್ರೂಮ್ ಬೆಳಿಬೇಕಾದ್ರೆ 65% ನೀರಿನ ಅಂಶ. ನಾನು ಮೊದಲೇ ಹೇಳಿದೆ 91% ಇದರ ದೇಹದಲ್ಲಿ ಇರತಕ್ಕಂಥದ್ದು ನೀರೇ, ಬೇರೆ ಏನೂ ಅಲ್ಲ. ಉಳಿದ 9 ಭಾಗ ಈ ಒಂದು ಸಾಲಿಡ್ ಪಾರ್ಟ್ ಏನಿದೆ ಅದಿದೆ. ಆದ್ರಿಂದ ನೀರಿನ ಕೊರತೆ ಆದ ಕೂಡಲೇ ಅದರ ಗುಣಮಟ್ಟ ಕಡಿಮೆ ಆಗುತ್ತೆ. ಆದ್ರಿಂದ ಸಬ್ಸ್ಟ್ರೇಟ್ ನಲ್ಲಿ ನಾವು ಆದಷ್ಟು ಮಟ್ಟಿಗೆ ನಾವು ಮೂಲದ್ರವ್ಯ ಏನು, ಅದರ ರಾ ಮೆಟೀರಿಯಲ್ ಏನು ಯೂಸ್ ಮಾಡ್ತೇವೆ ಅದರಲ್ಲಿ 65% ತೇವಾಂಶವನ್ನ ನಾವು ಕಾಪಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್ ಸ್ಲೈಡ್. ಈಗ ನೆಕ್ಸ್ಟ್ ಸಾಮಗ್ರಿಗಳು ಯಾವ್ಯಾವ್ದು ಬೇಕು, ಈ ಒಂದು ಆಯಿಸ್ಟರ್ ಮಶ್ರೂಮ್ ಬೆಳಿಲಿಕ್ಕೆ ಯಾವ್ಯಾವ ಸಾಮಗ್ರಿಗಳು ನಾವು ಬೇಕು ಅಂತ ನೋಡ್ಕೊಳ್ಳೋದಾದ್ರೆ, ಭತ್ತದ ಹುಲ್ಲು, ಆಮೇಲೆ ದೊಡ್ಡ ಕಡಾಯಿ ಅಥವಾ ಶಾಖದ ಮೂಲ. ಯಾಕಂದ್ರೆ ದೊಡ್ಡ ಕಡಾಯಿಯಲ್ಲಿ ನಾವು ಭತ್ತದ ಹುಲ್ಲನ್ನ ಬೇಯಿಸಬೇಕಾಗತ್ತೆ. ಸೊ ಆ ಒಂದು ರೀತಿಯಲ್ಲಿ ಶಾಖದ ಮೂಲ, ಇದು ಒಲೆ ಆಗಿರ್ಬೋದು, ಯಾವ ರೀತಿಯ ಒಲೆ ಆದ್ರೂ ಅಡ್ಡಿಲ್ಲ, ಗ್ಯಾಸ್ ಸ್ಟವ್ ಆಗಿರ್ಬೋದು ಅಥವಾ ನೀವು ಕಟ್ಟಿಗೆ ಉಪಯೋಗಿಸಿಕೊಂಡು ಕೂಡ ನೀವು ಬೇಯಿಸಬಹುದು. ಆಮೇಲೆ ಹರಿತವಾದಂತಹ ಕತ್ತಿ ಬೇಕಾಗ್ತದೆ. ಯಾಕಂತಂದ್ರೆ ಭತ್ತದ ಹುಲ್ಲನ್ನು ಹಾಗೆ ನಾವು ಉಪಯೋಗ ಮಾಡೋದಲ್ಲ, ಹರಿತವಾದ ಕತ್ತಿಯಿಂದ ಅದನ್ನ ತುಂಡರಿಸಿಕೊಂಡು ನಾವು ಯೂಸ್ ಮಾಡ್ತೇವೆ. ಅದರಿಂದ ಹರಿತವಾದಂತಹ ಕತ್ತಿ ಬೇಕಾಗ್ತದೆ. ಆಮೇಲೆ ಪ್ಲಾಸ್ಟಿಕ್ ಚೀಲಗಳು, ನಾನು ಹೇಳಿದೆ 150 ಗೇಜ್ ನ ಪ್ಲಾಸ್ಟಿಕ್ ಚೀಲಗಳು ನಮಗೆ ಬೇಕಾಗುತ್ತೆ. ದೊಡ್ಡ ಚೀಲ, ಸುಮಾರು ಒಂದು 30-40 ಸೆಂಟಿಮೀಟರ್ ಅಥವಾ ಇನ್ನು ದೊಡ್ಡ ಚೀಲಗಳು ನಾನು ತೋರಿಸ್ತೇನೆ ಆಮೇಲೆ. ಅದರ ಪಾಲಿಥೀನ್ ಚೀಲಗಳು ಬೇಕಾಗುತ್ತೆ. ಆಮೇಲೆ ಅಣಬೆಯ ಬೀಜ ಅಥವಾ ಸ್ಪಾನ್, ಆಮೇಲೆ ಇನ್ಕ್ಯುಬೇಷನ್ ಕೋಣೆ. 2 ರೀತಿಯ ಇನ್ಕ್ಯುಬೇಷನ್ ಕೋಣೆಗಳು ಬೇಕಾಗುತ್ತೆ. ಒಂದನೇದು ಕತ್ತಲೆ ಕೋಣೆ, ಯಾಕಂತಂದ್ರೆ ಅಣಬೆಯ ದೇಹ ಆ ಒಂದು ದ್ರವ್ಯದ ಮೇಲೆ ಬೆಳಿಬೇಕಾದ್ರೆ ಕತ್ತಲೆಯ ಕೋಣ ಬೇಕಾಗ್ತದೆ. ಆಮೇಲೆ ಒಂದ್ಸಲ ಆದ್ರೂ ಇಡೀ ಒಂದು ಆ ದೇಹ ಏನಿದೆ, ಅಣಬೆಯ ದೇಹ ಏನಿದೆ, ಅದು ಇಡೀ ಹುಲ್ಲಿನನ್ನು ವ್ಯಾಪಿಸ್ತದೆ. ಆ ವ್ಯಾಪಿಸಿದ ಮೇಲೆ ಆ ಅಣಬೆ ಬಿಡ್ಲಿಕ್ಕೆ ನಮಗೆ ಒಂದು ಬೆಳಕಿನ ಕೋಣೆ ಬೇಕಾಗ್ತದೆ. ಸೊ ಹಾಗೆ 2 ರೀತಿಯ ಕೋಣೆಗಳು. ಆಮೇಲೆ ಆಣಿ ಅಥವಾ ಮೊಳೆ. ಇಲ್ಲಿ ಮೊಳೆ ಯಾಕೆ ಬೇಕು ಅಂತ ಹೇಳಿದ್ರೆ, ಅಣಬೆ ಆಮ್ಲಜನಕ ಬೇಕದಕ್ಕೆ. ಆ ತೊಟ್ಟೆ ಒಳಗಡೆ ನೀವು ಏನು ಅಣಬೆಯನ್ನು ಸೇರಿಸ್ತೀರಿ ಅದು ಬೆಳಿಬೇಕಾದ್ರೆ ನಿಮ್ಗೆ ಆಮ್ಲಜನಕ ಕೊಡ್ಬೇಕಾಗತ್ತೆ. ಅದನ್ನ ಸ್ಮಾಲ್ ಹೋಲ್ಸ್ ಅನ್ನ ಮಾಡಲಿಕ್ಕೆ ನಮ್ಗೆ ಆಣಿ ಮೊಳೆ ಬೇಕಾಗ್ತದೆ. ಆಮೇಲೆ ಹರಿತವಾದಂತಹ ಹೊಸ ಬ್ಲೇಡ್ ಬೇಕು.
ಯಾಕಂದ್ರೆ ಒಂದ್ಸಲ ಅದ್ರ ಆ ಒಂದು ಅಣಬೆಯ ದೇಹ ಇಡೀ ಹುಲ್ಲನ್ನ ಪಸರಿಸಿದಾಗ ಅದನ್ನ ಬಿಡಿಸ್ಬೇಕು ನಾವು. ಆ ಬಿಡಿಸಿದಾಗ ಅಥವಾ ಅಣಬೆ ಅದರಲ್ಲಿ ಬೆಳೀತದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮಗೆ ಹೊಸ ಬ್ಲೇಡ್ ಬೇಕಾಗ್ತದೆ ಆ ಪ್ಲಾಸ್ಟಿಕ್ ಅನ್ನ ಹರಿಲಿಕ್ಕೋಸ್ಕರ. ಆಮೇಲೆ ಸ್ಪ್ರೇಯರ್ ಬೇಕು. ಸ್ಪ್ರೇಯರ್ ಯಾಕೆ ಬೇಕು ಅಂತಂದ್ರೆ ಅದಕ್ಕೆ ಒಂದ್ಸಲ ನಾವು ಆ ಪ್ಲಾಸ್ಟಿಕ್ ಕವರ್ ಅನ್ನ ಓಪನ್ ಮಾಡ್ತೇವಲ್ಲ, ಅದ್ರ ಆ ಓಪನ್ ಮಾಡಿದ್ರೆ ಅದಕ್ಕೆ ಆಗಾಗ ನೀರನ್ನ ಚಿಮುಕಿಸ್ತಾ ಇರ್ಬೇಕಾಗುತ್ತೆ. ಯಾಕಂತಂದ್ರೆ 65% ನೀರು ಅದರ ಮೇಲೆ ಇರ್ಬೇಕಾಗ್ತದೆ, ಇಲ್ದಿದ್ರೆ ಅದು ಬೆಳೆಯುವುದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನಮಗೆ ಇರ್ಬೇಕಾಗ್ತದೆ. ಇಲ್ಲಿ ಚಿತ್ರಗಳು ಕಾಣಿಸ್ತಾ ಇದೆ, ಹುಲ್ಲು, ಭತ್ತದ ಹುಲ್ಲು. ಆಮೇಲೆ ನೆಕ್ಸ್ಟ್ ಸ್ಲೈಡ್, ಸ್ಪೀಡ್ ಆಗಿ ಹೋಗ್ಬೋದಾ? ನೆಕ್ಸ್ಟ್ ಸ್ಲೈಡ್ಸ್ ಅನ್ನ ಸ್ಪೀಡ್ ಆಗಿ ತೋರಿಸ್ತೀನಿ. ಕಟ್ ಮಾಡ್ತಕ್ಕಂಥ ದೃಶ್ಯ ನಿಮ್ಗೆ ಯಾವ ರೀತಿ ಮ್ಯಾನುವಲಿ ಕಟ್ ಮಾಡಬಹುದು, ಕತ್ತಿಯನ್ನು ಯೂಸ್ ಮಾಡಿ, ಅಥವಾ ಈ ತರದ ಮಿಷನ್ಗಳು ಸಿಗ್ತಾ ಇದೆ. ಆಮೇಲೆ ಡ್ರಮ್ ಅಥವಾ ಒಂದು ಬೋಗಣಿ ಅಂತ ಹೇಳ್ಬೋದು, ಅದು ಬೋಗಣಿ ಅಥವಾ ಡ್ರಮ್ ಆಗ್ಬೋದು. ನೀವು ಎಷ್ಟು ದ್ರವ್ಯವನ್ನ ಉಪಯೋಗಿಸ್ತೀರಿ ಅದರ ಮೇಲೆ ಅವಲಂಬಿಸಿದೆ ಇದು. ಇಲ್ಲಿ ಶಾಖದ ಮೂಲ, ಇಲ್ಲಿ ಕಟ್ಟಿಗೆ ಉಪಯೋಗ ಮಾಡಿದ್ದಾರೆ ನೋಡಿ. ಇಲ್ಲಿ ಬೋಗಣಿ, ದೊಡ್ಡ ಕಡಾಯಿ ಬೇಯಿಸ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ದೊಡ್ಡ ಕಡಾಯಿ ಹಾಗೂ ಶಾಖದ ಮೂಲ. ನೆಕ್ಸ್ಟ್ ಸ್ಲೈಡ್. ಸೊ ಅದನ್ನ ಬಿಸಿ ಮಾಡಿದ ಮೇಲೆ 60 × 40 ಸೆಂಟಿಮೀಟರ್ ಅಗಲ, 120 60 ಸೆಂಟಿಮೀಟರ್ ಉದ್ದ, 40 ಸೆಂಟಿಮೀಟರ್ ಅಗಲದ ಪ್ಲಾಸ್ಟಿಕ್ ಕವರ್ಗಳು ಬೇಕಾಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ಈ ಪ್ಲಾಸ್ಟಿಕ್ ಕವರ್ಗಳು, ಈ ತರದ ಪ್ಲಾಸ್ಟಿಕ್ ಕವರ್ಗಳು ಬೇಕಾಗುತ್ತೆ. 120 ರಿಂದ 150 ಗೇಜ್ ಥಿಕ್ನೆಸ್ ಇದ್ದು ಪ್ಲಾಸ್ಟಿಕ್ ಕವರ್ಗಳು ಬೇಕಾಗುತ್ತೆ, ಅದನ್ನು ಉಪಯೋಗ ಮಾಡಬಹುದು. ನೆಕ್ಸ್ಟ್ ಅಣಬೆಯ ಸ್ಪಾನ್. ನೆಕ್ಸ್ಟ್ ಸ್ಲೈಡ್. ನೋಡಿ ಕೊಠಡಿ ನಾನು ಹೇಳಿದೆ, ಈ ತರ 2 ರೀತಿ ನೀವು ಅದನ್ನು ಒಂದೇ ಕೊಠಡಿಯನ್ನ 2 ರೀತಿ ಮಾಡ್ಕೊಳ್ಬಹುದು. ಅದೇ ಯಾವಾಗ ನಾವು ಅಣಬೆಯನ್ನ ಬೆಳಿತೇವೆ ಆ ಟೈಮ್ನಲ್ಲಿ ಸ್ವಲ್ಪ ಅದಕ್ಕೆ ತೇವಾಂಶ ಜಾಸ್ತಿ ಬೇಕಾಗುತ್ತೆ. ಒಂದು ಪ್ಲಾಸ್ಟಿಕ್ ಕವರ್ ಇರುವಾಗ ತೇವಾಂಶ ಬೇಕಾಗೋದಿಲ್ಲ, ಯಾಕಂದ್ರೆ ಪ್ಲಾಸ್ಟಿಕ್ ಕವರ್ ಒಳಗಡೆ ಇರುವಾಗ ಅಲ್ಲಿ ತೇವಾಂಶ ಹೆಚ್ಚು ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಕತ್ತಲೆ ಕೋಣೆ, ಒಂದು ಬೆಳಕಿರ್ತಕ್ಕಂತಹ ಕೋಣೆ ಬೇಕಾಗುತ್ತೆ. ಕತ್ತಲೆ ಕೋಣೆಯಲ್ಲಿ ನೀವು ಸ್ಪಾನ್ ರನ್ ಮಾಡಬಹುದು, ಸ್ಪಾನ್ ಅನ್ನ ಬೆಳೆಸಬಹುದು. ಒಂದ್ಸಲ ಸ್ಪಾನ್ ಬೆಳೆಸಿ ಆದ್ಮೇಲೆ ಸ್ಪೋರೋಕಾರ್ಪ್ ಅಥವಾ ಅಣಬೆ ಬೆಳಿಲಿಕ್ಕೆ ಈ ತರ ಬೆಳಕಿನ ಕೋಣೆಗಳು ಬೇಕಾಗುತ್ತೆ. ಬೇರೆ ಬೇರೆ ವಿಧಾನದಲ್ಲಿ ನಾವು ಮಾಡಬಹುದು. ನೋಡಿ ಇಲ್ಲಿ ಕಾಣಿಸ್ತದೆ, ರ್ಯಾಕ್ ನಲ್ಲಿ ಇಡಬಹುದು. ಸ್ಥಳದ ಸಮರ್ಪಕವಾದಂತಹ ಒಂದು ಉಪಯೋಗ ಮಾಡಬೇಕಾದ್ರೆ ರ್ಯಾಕ್ ಅನ್ನು ಅಥವಾ ಹ್ಯಾಂಗ್ ಮಾಡ್ತಾರೆ. ಕೆಲವರು ಅದನ್ನ ನೇತ್ ಹಾಕ್ತಾರೆ, ಮೇಲಿನ ಒಂದು ರೂಫಿಗೆ ಅಣಬೆಯನ್ನ ನೇತ್ ಹಾಕ್ತಾರೆ, ಒಂದ್ರ ಮೇಲೆ ಒಂದು ಅದನ್ನ ಇಟ್ಕೊಂಡು ನಾವು ಅದನ್ನ ನೇತ್ ಹಾಕ್ಬೋದು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ಜಿರಳೆ ಅಥವಾ ಇಲಿ ಇತ್ಯಾದಿಗಳಿಂದ ನಾವು ಕಂಟ್ರೋಲ್ ಮಾಡಬಹುದು. ಸೊ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟ್ ಸ್ಲೈಡ್. ಇದು ಇನ್ಕ್ಯುಬೇಷನ್ ಕೋಣೆ, ಕತ್ತಲೆ ಕೋಣೆ ಅಂತ ಹೇಳಿದಲ್ಲ, ಇದು ಕತ್ತಲೆ ಇದೆ. ಮತ್ತೆ ತೇವಾಂಶ ಮೇಂಟೈನ್ ಮಾಡ್ಲಿಕ್ಕೆ ಅದರಲ್ಲಿ ಗೋಣಿಯನ್ನು ಹಾಕಿದ್ದಾರೆ. ಗೋಣಿಯನ್ನು ಆಗಾಗ ಸ್ಪ್ರೇ ಮಾಡ್ತಾ ಇರ್ಬೋದು, ಅದರಿಂದ ತೇವಾಂಶ ಕಾಪಾಡಲಿಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್. ಆಮೇಲೆ ನಾನು ಶುಚಿತ್ವವನ್ನು ಕಾಪಾಡಲಿಕ್ಕೋಸ್ಕರವಾಗಿ ಇನ್ಕ್ಯುಬೇಷನ್ ಕೋಣೆಗೆ ಫಾರ್ಮಲಿನ್ ದ್ರಾವಣವನ್ನ ಹಾಕಬೇಕಾಗತ್ತೆ. 2% ಫಾರ್ಮಲಿನ್ ಸೊಲ್ಯೂಷನ್ ಅನ್ನ ಹಾಕಿ ಸುಮಾರು 1 ದಿವಸಗಳ ಕಾಲ ಅದನ್ನ ಫ್ಯೂಮಿಗೇಷನ್ ಮಾಡಬೇಕಾಗುತ್ತೆ. ಇಲ್ದಿದ್ರೆ ಏನಾಗುತ್ತೆ, ಅಲ್ಲಿ ಬೇರೆ ಬೇರೆ ಸೂಕ್ಷ್ಮ ಜೀವಿಗಳು ನಮ್ಗೆ ಅಣಬೆ ಬೆಳಲಿಕ್ಕೆ ಇಂಟರ್ಫಿಯರ್ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಫಾರ್ಮಲಿನ್ ಸೊಲ್ಯೂಷನ್ ಮಾಡಿ ಅದನ್ನ ಈ ಕೋಣೆಗೆ ಸಿಂಪಡಣೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಲೈಡ್. ಇಲ್ಲಿ ಇವನು ಸಿಂಪಡಣೆ ಮಾಡ್ತಿದ್ದಾರೆ, ಎಲ್ಲ ಕಡೆ ಫಾರ್ಮಲಿನ್ ಸೊಲ್ಯೂಷನ್ ಅನ್ನ ಹಾಕ್ತಾ ಇದ್ದಾನೆ. ಮತ್ತೆ ಅದನ್ನ ಕೋಣೆಯನ್ನ ಕ್ಲೋಸ್ ಮಾಡಿದ ಕೂಡಲೇ ಏನಾಗುತ್ತೆ, ಅದರ ಧೂಪ ಏನಿದೆ ಅದು ಇಡೀ ಕೋಣೆಯನ್ನ ವ್ಯಾಪಿಸಿ ಆ ಕೋಣೆಯಲ್ಲಿ ಇರ್ತಕ್ಕಂಥ ಎಲ್ಲ ಅಣುಜೀವಿಗಳನ್ನ ಕೊಲ್ಲುವುದರಲ್ಲಿ ಸಹಾಯ ಮಾಡುತ್ತೆ. ಯಾಕಂದ್ರೆ ಅಣಬೆಯನ್ನ ನಾವು ಬೆಳೆಯುವಾಗ ಅಲ್ಲಿ ಬೇರೆ ಅಣುಜೀವಿಗಳು ಇರಬಾರ್ದು. ಸೊ ಇಲ್ಲಿ ಕಾಣಿಸ್ತಾ ಇದೆ, ಅದರಲ್ಲಿ ಎಲ್ಲ ಸಿಂಪಡಣೆ ಮಾಡ್ತಾ ಇದ್ದಾರೆ ಫಾರ್ಮಲಿನ್ ಸಿಂಪಡಣೆ ಮಾಡತಕ್ಕಂಥದ್ದು ಒಂದೇ ಉದ್ದೇಶ, ಇಲ್ಲಿ ಬೇರೆ ಯಾವ ಅಣುಜೀವಿಗಳು ಇರಬಾರ್ದು, ಕೇವಲ ಶುಚಿತ್ವವನ್ನು ಕಾಪಾಡುವಂತಹ ಒಂದು ಉದ್ದೇಶದಿಂದ ಇದನ್ನ ಸ್ಪ್ರೇ ಮಾಡ್ತಾ ಇದ್ದಾರೆ. ನೋಡಿ, ಇದು ಯಾವ ರೀತಿಯಲ್ಲೂ ಕೂಡ ಅಣಬೆಯ ಒಂದು ಇದಕ್ಕೆ ಕಾಂಟ್ಯಾಕ್ಟ್ಗೆ ಬರೋದಿಲ್ಲ. ಆದ್ರಿಂದ ಇದು ರಾಸಾಯನಿಕಗಳಿಂದ ಮುಕ್ತವಾಗಿರುತ್ತೆ. ಅಣಬೆ ನಾವೇನು ಬೆಳಿತೇವೆ ಅದು ರಾಸಾಯನಿಕದಿಂದ ಮುಕ್ತವಾಗಿರುತ್ತೆ. ಇದು ಕೇವಲ ಒಂದು ಆ ಕೋಣೆಯನ್ನ ಪ್ಯೂರಿಫಿಕೇಶನ್ ಮಾಡ್ಲಿಕ್ಕೆ ನಾವು ಉಪಯೋಗಿಸ್ತೇವೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೋಡಿ, ನಾವು ಹೋಗುವಾಗ ಆ ಕೋಣೆಗೆ, ಆ ಇನ್ಕ್ಯುಬೇಷನ್ ಕೋಣೆಗೆ ಹೋಗುವಾಗ ಈ ತರದ ಒಂದು ಗುಂಡಿಯನ್ನ ಕೋಣೆಯ ಹೊರಭಾಗದಲ್ಲಿ ಮಾಡಿ, ಯಾರೇ ಹೋಗ್ಲಿ ಆದಷ್ಟು ಹೋಗುವವರ ಸಂಖ್ಯೆ ಕಡಿಮೆ ಇರಬೇಕು. ಹೆಚ್ಚು ಜನ ಹೋಗಬಾರ್ದು ಆ ಕೋಣೆಗೆ. ಯಾರು ಅಲ್ಲಿ ಕೆಲಸ ಇರುತ್ತೆ ಅವ್ರು ಮಾತ್ರ ಹೋಗ್ಬೇಕು. ಯಾಕಂತಂದ್ರೆ
ನೀವು ಅದನ್ನ ರಿಸ್ಟ್ರಿಕ್ಟ್ ಮಾಡದೆ ಹೋದ್ರೆ ಏನಾಗುತ್ತೆ, ಎಲ್ಲರೂ ಹೋಗ್ತಾರೆ, ಮತ್ತೆ ಅವ್ರು ಹೋಗುವಾಗ ಅವ್ರ ಜೊತೆ ಅಣುಜೀವಿಗಳು ಕೂಡ ಹೋಗುತ್ತೆ, ಅದರಿಂದ ಅಣುಬಿಗೆ ಅದು ತೊಂದರೆ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಏನಾದ್ರು ಹೋಗುವವರು ಇದ್ರೆ ಅದನ್ನ ಈ ಫಾರ್ಮಲಿನ್ ಸೊಲ್ಯೂಷನ್ ಅಲ್ಲಿ ಕಾಲನ್ನ ಅದ್ದುಕೊಂಡು ಅಥವಾ ಯಾವ್ದಾದ್ರು ಡಿಸ್ಇನ್ಫೆಕ್ಟೆಂಟ್ ಇರತಕ್ಕಂಥ ಸೊಲ್ಯೂಷನ್ ಅಲ್ಲಿ ಕಾಲನ್ನ ಅದ್ದುಕೊಂಡು ಮತ್ತೆ ಹೋಗ್ಬೇಕು. ಸೊ ಆ ತರದ ವ್ಯವಸ್ಥೆಯನ್ನು ಮಾಡ್ಕೊಂಡ್ರೆ ಬಹಳ ಒಳ್ಳೆಯದು. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್. ಇಲ್ಲಿ ಕಾಣಿಸುತ್ತೆ ಭತ್ತದ ಹುಲ್ಲನ್ನ ಸುಮಾರು ಒಂದು 2 ಇಂಚ್ ಉದ್ದ, 1.5 ಇಂದ 2 ಇಂಚ್ ಉದ್ದದ ಪೀಸಸ್ ಅನ್ನ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಹರಿತವಾದಂತಹ ಕತ್ತಿಯನ್ನು ಉಪಯೋಗಿಸಿಕೊಂಡು, ಅಥವಾ ಕೆಲವು ಮೆಷಿನ್ ಅನ್ನು ಕೂಡ ನಾವು ಉಪಯೋಗಿಸ್ಕೊಳ್ಬಹುದು. ಸೊ ಇಲ್ಲಿ ಕೆಲವರು ಕೇಳ್ತಾರೆ ಯಾಕೆ ಭತ್ತದ ಹುಲ್ಲನ್ನೇ ನಾವು ಉಪಯೋಗಿಸ್ಬೇಕು, ಭತ್ತದ ಹುಲ್ಲು ಸುಲಭ, ನಮ್ಗೆ ಹ್ಯಾಂಡ್ಲಿಂಗ್ ಎಲ್ಲ ಬಹಳ ಸುಲಭ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಭತ್ತದ ಹುಲ್ಲನ್ನ ನಾವು ಉಪಯೋಗಿಸುವುದು. ಇತ್ತೀಚೆಗೆ ನಾವು ಕೆಲವು ರಿಪೋರ್ಟ್ಸ್ ಗಳನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ, ಇವನ್ ಅಡಿಕೆಯ ಸೋಗೆಯನ್ನು ಕೂಡ ಅಣಬೆ ಬೆಳೆಯಲ್ಲಿ ಉಪಯೋಗಿಸುವಂತ ನಾವು ಕಾಣಬಹುದು. ಸೊ ಅದನ್ನು ಕೂಡ ಉಪಯೋಗಿಸ್ತಾರೆ, ತೆಂಗಿನ ಗರಿಗಳನ್ನು ಉಪಯೋಗಿಸಬಹುದು. ಸೊ ಇದು ಯಾಕಂತಂದ್ರೆ ಅಣಬೆ ಸಾವಯವ ತ್ಯಾಜ್ಯಗಳನ್ನ ತಿಂದು ಬದುಕ್ತಕ್ಕಂತಹ ಒಂದು ಜೀವಿ, ಆದ್ರಿಂದ ನಾವು ಯಾವುದನ್ನು ಕೂಡ ಉಪಯೋಗಿಸಬಹುದು. ಆದ್ರೆ ಭತ್ತದ ಹುಲ್ಲು ಬಹಳ ಕಂಫರ್ಟೇಬಲ್ ಆಗಿರುತ್ತೆ, ನಿಮ್ಗೆ ಸುಲಭವಾಗಿ ಅದನ್ನ ಉಪಯೋಗಿಸಬಹುದು. ಆ ಒಂದು ನಿಟ್ಟಿನಲ್ಲಿ ಭತ್ತದ ಹುಲ್ಲನ್ನು ನಾವು ಉಪಯೋಗಿಸ್ತೇವೆ. ಭತ್ತದ ಹುಲ್ಲನ್ನ ಸುಮಾರು 2 ಇಂಚ್, 1.5 ಇಂದ 2 ಇಂಚ್ ತುಂಡುಗಳಾಗಿ ಮಾಡಿ, ಹರಿತವಾದಂತಹ ಕತ್ತಿಯನ್ನು ಉಪಯೋಗಿಸಿಕೊಂಡು ಮಾಡಿ, ಸೊ ಅದನ್ನ ದ್ರವ್ಯವಾಗಿ ನಾವು ಉಪಯೋಗಿಸ್ತೇವೆ. ನೆಕ್ಸ್ಟ್ ಸ್ಲೈಡ್. ಇದನ್ನ ನೀರಿನಲ್ಲಿ ನಾವು ನೆನೆ ಹಾಕ್ಬೇಕಾಗುತ್ತೆ. ಸುಮಾರು ಒಂದು ಗಂಟೆ, 1 ದಿವಸಗಳ ಕಾಲ ನೀರಿನಲ್ಲಿ ನೆನೆ ಹಾಕಿದ್ರೆ ಅದು ಮೆದು ಆಗುತ್ತೆ. ಇಲ್ಲಿದ್ರೆ ನಿಮ್ಗೆ ಗೊತ್ತಿದೆ ಭತ್ತದ ಹುಲ್ಲು ಬಹಳ ಗಟ್ಟಿ, ಸೊ ಅದರಲ್ಲಿ ನೀರನ್ನು ಹಿಡ್ಕೊಳ್ಬೇಕು, ಅದು ಒಣಗಿರುತ್ತದೆ, ಸೊ ಅದ್ರ ನೀರನ್ನು ಹೀರ್ಕೊಳ್ಬೇಕಾಗುತ್ತೆ. ಸೊ ಆ ಒಂದು ಹೀರ್ಕೊಳ್ಳಿಕ್ಕೋಸ್ಕರ ಏನ್ ಮಾಡ್ಬೋದು ಅಂತಂದ್ರೆ, ನೀವು ಅದನ್ನ 1 ದಿವಸಗಳ ಕಾಲ ಅದನ್ನ ನೆನೆ ಹಾಕಿದ ಮೇಲೆ ಈ ತರ ಅದನ್ನ ಸ್ಟೆರಿಲೈಸೇಷನ್ ಮಾಡ್ಬೇಕಾಗುತ್ತೆ. ಸ್ಟೆರಿಲೈಸೇಷನ್ ಮಾಡದೆ ಹೋದ್ರೆ ಅದರಲ್ಲಿ ಹಲವಾರು ರೀತಿಯ ಬ್ಯಾಕ್ಟೀರಿಯಾಗಳಿರುತ್ತೆ. ಈ ಭತ್ತದ ಹುಲ್ಲಿನಲ್ಲಿ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಗಳು, ಅಣುಜೀವಿಗಳಿರ್ತದೆ. ಸೊ ಅದನ್ನ ಕೊಲ್ಲಿಕ್ಕೋಸ್ಕರ ಈ ತರ ಅದನ್ನ ಬಾಯ್ಲ್ ಮಾಡ್ಬೇಕಾಗ್ತದೆ. ಸೊ ಬಾಯ್ಲ್ ಮಾಡಿ ಸುಮಾರು ಒಂದು 2 ಗಂಟೆಗಳ ಕಾಲ ಇದನ್ನ ಬಾಯ್ಲ್ ಮಾಡಿ ಆದ್ಮೇಲೆ ಅದನ್ನ, ನೆಕ್ಸ್ಟ್ ಸ್ಲೈಡ್, ಈ ತರ ಕಾಣಿಸ್ತಾ ಇದೆ. ಇದಕ್ಕೆ ಒಂದು ನಾವು ಬೊಗಣಿ ಯೂಸ್ ಮಾಡಬಹುದು ಅಥವಾ ಡ್ರಮ್ ಅನ್ನು ಯೂಸ್ ಮಾಡಬಹುದು. ಮತ್ತೊಂದು ಶಾಖದ ಮೂಲ, ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡಿ, ಗ್ಯಾಸ್ ಬರ್ನರ್ ಯೂಸ್ ಮಾಡಿದ್ದಾರೆ ಇಲ್ಲಿ. ಸೊ ಅದನ್ನ ಬಾಯ್ಲ್ ಮಾಡ್ತಾರೆ. ಸುಮಾರು 2 ಗಂಟೆಗಳ ಕಾಲ ಇದನ್ನ ಬಾಯ್ಲ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಎಲ್ಲ ಅಣುಜೀವಿಗಳು ಈ ಒಂದು ಟೆಂಪರೇಚರ್, ಸುಮಾರು ಒಂದು 100 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್, ಯಾಕಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್, ಅದರಲ್ಲಿ ಎಲ್ಲ ಜೀವಿಗಳು ಸತ್ತು ಹೋಗ್ಬಿಡುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಇದನ್ನ ನಾವು ಮಾಡ್ತೇವೆ. ನೆಕ್ಸ್ಟ್ ಸ್ಲೈಡ್. ಆಮೇಲೆ ಆ ಒಂದು ನೀರನ್ನ ತೆಗೆದು ಆ ಹುಲ್ಲನ್ನ ನ್ಯೂಸ್ ಪೇಪರ್ನ ಮೇಲೆ ಶುಚಿಯಾಗಿರ್ತಕ್ಕಂಥ, ಇಲ್ಲಿ ಕಾಣಿಸುತ್ತೆ ನಿಮ್ಗೆ, ಫಾರ್ಮಲಿನ್ ಇಂದ ಅದನ್ನ ಸ್ಟೆರಿಲೈಸ್ ಮಾಡಿದ್ದಾರೆ, ಆ ಒಂದು ಜಾಗವನ್ನು ಶುಚಿಗೊಳಿಸಿದ್ದಾರೆ. ಸೊ ಅದ್ರ ಮೇಲೆ ಪೇಪರ್ ಅನ್ನ ಹರಡಿ, ಕಾಣಿಸ್ತಾ ಇದೆ ಇಲ್ಲಿ, ಪೇಪರ್ ಅನ್ನ ಹರಡಿ ಆ ಪೇಪರ್ನ ಮೇಲೆ ಹುಲ್ಲುಗಳನ್ನ ಸರಿಯಾಗಿ ಸ್ಪ್ರೆಡ್ ಮಾಡಿದ್ದಾರೆ, ಅದನ್ನ ಅದ್ರ ಮೇಲೆ ಹಾಕ್ತಾರೆ. ಆಗುತ್ತೆ, ನೀರೆಲ್ಲ ತುಂಬಾ ನೀರು ಉಳ್ಕೊಳ್ಳೋದಿಲ್ಲ, ನೀರು ಕೂಡ ಅದರ ಜಾಸ್ತಿ ನೀರಿರುವಂತದ್ದೇನಿದೆ ಅದು ವಾತಾವರಣಕ್ಕೆ ಹೋಗ್ಬಿಡುತ್ತದೆ, ವೆಪರ್ಸ್ ಹೋಗ್ಬಿಡುತ್ತೆ. ಸೊ ಅದರಿಂದ ಈ ತರ ಇದನ್ನ ಹರಡಬೇಕು. ಸುಮಾರು ಒಂದು 2-3 ಗಂಟೆಗಳ ಕಾಲ ಈ ತರ ಹರಡಿದ್ರೆ ಅದರಲ್ಲಿರ್ತಕ್ಕಂಥ ಮಾಯಿಶ್ಚರ್ ಕಂಟೆಂಟ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್. ಅದಾದ್ಮೇಲೆ ಇದನ್ನ ಹಿಂಡುವ ಪರೀಕ್ಷೆಗೆ ನಾವು ಒಳಪಡಿಸಬೇಕಾಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ 2 ಚಿತ್ರ ಕಾಣಿಸ್ತಾ ಇದೆ. ಹಿಂಡಿದಾಗ, ಈ ಹುಲ್ಲನ್ನ ಹಿಂಡಿದಾಗ, ನೀವು ಈ ತರ ಬಾಯ್ಲ್ ಮಾಡಿರ್ತಕ್ಕಂಥ ಹುಲ್ಲನ್ನು ಹಿಂಡಿದಾಗ ಸುಮಾರು 2-3 ಡ್ರಾಪ್ ನೀರು ಬಂದ್ರೆ ತೊಂದರೆ ಇಲ್ಲ. ಕೆಲವು ಸಲ ಏನಾಗುತ್ತೆ, ಸಿಕ್ಕಾಪಟ್ಟೆ ನೀರು ಬರುತ್ತೆ. ಸಿಕ್ಕಾಪಟ್ಟೆ ನೀರು ಹೊರಗಡೆ ಬಂದ್ರೆ ಅದರ ಅರ್ಥ ಏನು ಅಂತಂದ್ರೆ ನೀರಿನ ಅಂಶ ಇನ್ನೂ ಇದೆ, ನೀರಿನ ಅಂಶ ಕಡಿಮೆ ಆಗ್ಬೇಕು. ನಾನು ಮೊದಲೇ ಹೇಳಿದೆ, ಒಂದೇ ನೀರಿನ ಅಂಶ ಜಾಸ್ತಿ ಇರಬಾರ್ದು, ಕಡಿಮೆಯೂ ಇರಬಾರ್ದು, ಆಯ್ತಾ? ಜಾಸ್ತಿ ಆದ್ರೆ ಏನಾಗುತ್ತೆ, ಆಮ್ಲಜನಕದ ಕೊರತೆ ಉಂಟಾಗ್ತದೆ, ಯಾಕಂದ್ರೆ ನೀರು ಆಮ್ಲಜನಕ ಹೋಗ್ಲಿಕ್ಕೆ ಬಿಡೋದಿಲ್ಲ. ಇನ್ನು ಕಡಿಮೆಯೂ ಆಗ್ಬಾರ್ದು, ಕಡಿಮೆ ಆದ್ರೆ ಏನಾಗುತ್ತೆ, ಅಣಬೆಗೆ ನೀರು ಬೇಕು. ಸೊ ಅದ್ ನೀರು ಈ ದ್ರವ್ಯ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಹಿಂಡುವ ಪರೀಕ್ಷೆಗೆ ಒಳಪಡಿಸಬೇಕು. ಹಿಂಡಿದಾಗ ಕೇವಲ 1-2 ಡ್ರಾಪ್ ನೀರು ಹೊರಗಡೆ ಬಂದ್ರೆ ತೊಂದರೆ ಇಲ್ಲ, ಹೆಚ್ಚು ನೀರು ಹೊರಗಡೆ ಬರಬಾರ್ದು. ನೆಕ್ಸ್ಟ್ ಸ್ಲೈಡ್. ಆಮೇಲೆ ಈ ರೀತಿಯ ಪ್ಲಾಸ್ಟಿಕ್, ನಾನು ಆಗ್ಲೇ ಹೇಳಿದೆ, ಅದರ ಡೈಮೆನ್ಷನ್ ಹೇಳಿದೆ. ಈ ಪ್ಲಾಸ್ಟಿಕ್ ಕವರ್ ತಗೊಳ್ಬೇಕು. ಅದರ ಒಳಭಾಗವನ್ನ ಸ್ಪಿರಿಟ್ ಸಿಗ್ತದೆ ನಿಮ್ಗೆ. ಯಾವುದೇ ಒಂದು ಮೆಡಿಕಲ್ ಶಾಪಿಗೆ ಹೋದ್ರೆ ನಿಮಗೆ ಸ್ಪಿರಿಟ್ ಸಿಗ್ತದೆ. ಆ ಸ್ಪಿರಿಟ್ ಅನ್ನ ಒಂದು ಹತ್ತಿಯಲ್ಲಿ ನೀವು ಮುಳುಗಿಸಿ ಈ ಪ್ಲಾಸ್ಟಿಕ್ ಚೀಲದ ಒಳಭಾಗವನ್ನ ಚೆನ್ನಾಗಿ ಒರೆಸಬೇಕಾಗುತ್ತೆ. ಯಾಕಂದ್ರೆ ಪ್ಲಾಸ್ಟಿಕ್ ಚೀಲ ಅದು ಎಲ್ಲಿ ಬಿದ್ದಿರುತ್ತೋ ಅಂತ ನಿಮ್ಗೆ ಗೊತ್ತಿಲ್ಲ. ಸೇಲ್ ಮಾಡುವ ಮೊದಲು ಅದರಲ್ಲಿ ಹಲವಾರು ಅಣುಜೀವಿಗಳು ಇರಬಹುದು. ಸೊ ಆ ಅಣುಜೀವಿಗಳು ಈ ಒಂದು ಅಣಬೆ ಬೆಳವಣಿಗೆಗೆ
ತೊಂದರೆ ಕೊಡ್ತದೆ, ಆ ಒಂದು ನಿಟ್ಟಿನಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಅದನ್ನ ಆ ಹತ್ತಿಯನ್ನ ನಾವು ಏನು ಸ್ಪಿರಿಟ್ ನಲ್ಲಿ ಅದಿರ್ತಕ್ಕಂತ ಹತ್ತಿಯನ್ನು ಉಪಯೋಗಿಸಿಕೊಂಡು ನಾವು ಸರಿಯಾಗಿ ಇದರ ಒಳಭಾಗವನ್ನ ಚೆನ್ನಾಗಿ ಕ್ಲೀನ್ ಮಾಡ್ಬೇಕು. ಮತ್ತೊಂದು 10-15 ನಿಮಿಷ ಅದನ್ನ ಓಪನ್ ಆಗಿ ಇಡ್ಬೇಕು. ಆಗೇನಾಗುತ್ತೆ, ಆ ಸ್ಪಿರಿಟ್ ಏನಿದೆ ಅದು ಇವ್ಯಾಪರೇಟ್ ಆಗುತ್ತೆ. ಆ ಸ್ಪಿರಿಟ್ ಹಾಗೆ ಇದ್ರೆ ಅದು ಅಣಬೆಗೆ ಹಾನಿ. ಆದ್ರಿಂದ ಆ ಸ್ಪಿರಿಟ್ ಅನ್ನು ಹೀಗೆ ಓಪನ್ ಮಾಡಿ ಇಡೋದ್ರಿಂದ ಆ ಸ್ಪಿರಿಟ್ ಇವ್ಯಾಪರೇಟ್ ಆಗುತ್ತೆ, ಅದು ಹೊರಗಡೆ ಆಗುತ್ತೆ. ಸೊ ಅದು ಆದ್ಮೇಲೆ ನೆಕ್ಸ್ಟ್ ಸ್ಲೈಡ್. ಸೊ ಈ ತರ ಕಟ್ಟಬಹುದು ನೀವು. ಅದರ ಹಿಂಭಾಗವನ್ನ ಕಟ್ಟುವಂತದ್ದು, ಯಾಕಂದ್ರೆ ತೂಕ ಜಾಸ್ತಿ ಆದಾಗ ಅದು ಕಟ್ಟಾಗುವ ಚಾನ್ಸಸ್ ಇರ್ತದೆ. ಆದ್ರಿಂದ ಅದರ ಹಿಂಭಾಗ ಏನಿದೆ, ಈ ತೊಟ್ಟೆಯ ಹಿಂಭಾಗ ಏನಿದೆ ಅದನ್ನ ಕಟ್ಟುವುದನ್ನ ರಬ್ಬರ್ ಬ್ಯಾಂಡ್ ನಲ್ಲಿ ಕಟ್ಟಬಹುದು. ಅದು ಇಲ್ಲದೆ ಇರಬಹುದು, ಏನ್ ತೊಂದರೆ ಇಲ್ಲ, ಹಾಗೆ ಕೂಡ ನೀವು ಬಿಡಬಹುದು, ಏನ್ ಸಮಸ್ಯೆ ಇಲ್ಲ. ನೆಕ್ಸ್ಟ್ ಸ್ಲೈಡ್. ಇದು ನೋಡಿ ಸ್ಪಾನ್. ಈಗ ನೆಕ್ಸ್ಟ್ ಸ್ಪಾನ್ ಅನ್ನ ತಗೊಳ್ಬೇಕು ನಾವು. ಈ ತರದ ಪ್ಲಾಸ್ಟಿಕ್ ಕವರ್ ನಲ್ಲಿ ಸ್ಪಾನ್ ಬರ್ತದೆ. ಆ ಸ್ಪಾನ್ ಹೇಗಿರುತ್ತೆ ಅಂತಂದ್ರೆ ತುಂಬಾ ಗಟ್ಟಿಯಾಗಿರುತ್ತೆ. ಆ ಒಂದು ಅಣುಜೀವಿ ಯಾವುದು ಅಣಬೆಯ ಒಂದು ದೇಹ ಏನಿದೆ ಅದು ಆ ಬೀಜಗಳನ್ನ ಕಂಪ್ಲೀಟ್ ಪಸರಿಸಿರೋದ್ರಿಂದ ಅದು ಗಟ್ಟಿಯಾಗಿರ್ತದೆ. ಅದನ್ನ ಪುಡಿ ಮಾಡಬೇಕು, ಆ ಒಂದು ಬೀಜಗಳನ್ನ ಬೇರ್ಪಡಿಸಬೇಕು, ಅದನ್ನ ಪುಡಿ ಮಾಡಿ. ನೆಕ್ಸ್ಟ್ ಸ್ಲೈಡ್. ಮೊದಲನೇ ಲೇಯರ್ ನೋಡಿ, ಈ ಕೈಯಲ್ಲಿ ಒಂದು ಹಿಂಡಿಯಷ್ಟು ಅವನು ಇದನ್ನು ಹಿಡ್ಕೊಂಡಿದ್ದಾನೆ. ಅದನ್ನ ಕೆಳಭಾಗದಲ್ಲಿ ಕೇವಲ ಅಣಬೆಯ ಬೀಜವನ್ನ ಬಿತ್ತನೆ ಮಾಡಬೇಕು. ಕೆಳಭಾಗದಲ್ಲಿ ಇದರಲ್ಲಿ ಏನು ಹಾಕಿಲ್ಲ, ದ್ರವ್ಯ ಏನು ಹಾಕಿಲ್ಲ. ಅವನು ಕೇವಲ ಪ್ಲಾಸ್ಟಿಕ್ ತೊಟ್ಟೆ, ಸ್ಟೆರಿಲೈಸ್ ಮಾಡಿರ್ತಕ್ಕಂಥ ಪ್ಲಾಸ್ಟಿಕ್ ತೊಟ್ಟೆ ಇದೆ. ಸೊ ಅದರಲ್ಲಿ ಈ ಬೀಜವನ್ನ ಬಿತ್ತನೆ ಮಾಡಬೇಕು. ಅದರ ಮೇಲ್ಭಾಗದಲ್ಲಿ ನೆಕ್ಸ್ಟ್ ಸ್ಲೈಡ್ ನೋಡಿ, ಬಿತ್ತನೆ ಮಾಡುವಂಥದ್ದು ಕಾಣಿಸುತ್ತೆ. ನೀವು ಬಿತ್ತನೆ ಮಾಡುವಾಗ ಒಂದು ಅಂಶ ಗಮನಿಸಬೇಕು, ಕೆಳಗೆ ಮತ್ತೆ ಮೇಲೆ ಯಾವುದೇ ರೀತಿಯಲ್ಲಿ ಬೀಜ ಕಂಪ್ಲೀಟ್ ಆಗಿ ಹಾಕ್ಬಿಡಿ. ಮಧ್ಯದಲ್ಲಿ ಅಂದ್ರೆ ಇದಾದ್ಮೇಲೆ ಒಂದು ಲೇಯರ್ ಹುಲ್ಲನ್ನ ಹಾಕ್ತೀರಿ. ಕಟ್ ಮಾಡಿರ್ತಕ್ಕಂಥ ಸ್ಟೆರಿಲೈಸ್ ಮಾಡಿರ್ತಕ್ಕಂಥ ಹುಲ್ಲೇನಿದೆ ಅದನ್ನ ಹಾಕ್ತೀರಿ. ಅದನ್ನ ಹಾಕುವಾಗ ಅದರ ಮೇಲೆ ಪುನಃ ಬೀಜವನ್ನು ಹಾಕುವಾಗ ಅದರ ಹೊರಭಾಗಕ್ಕೆ ಹೆಚ್ಚು ಫೋಕಸ್ ಮಾಡಿ. ಎರಡು ಹೊರಭಾಗ ಮತ್ತೆ ಒಳಭಾಗಕ್ಕೆ ಹಾಕಿದ್ರೆ ಏನಾಗುತ್ತೆ, ಅಣಬೆಗೆ ಗಾಳಿ ಸಿಗೋದಿಲ್ಲ. ಸೊ ಆದ್ರಿಂದ ಹೊರಭಾಗಕ್ಕೆ ಕಾಣಿಸ್ತಾ ಇದೆ, ಇವನು ಇಲ್ಲಿ ಹಾಕ್ತಾ ಇದ್ದಾನೆ, ಹುಲ್ಲನ್ನು ಹಾಕಿದ್ದಾನೆ, ಹುಲ್ಲು ಹಾಕಿದ್ಮೇಲೆ ಬೀಜವನ್ನು ಬಿತ್ತಾ ಇದ್ದಾನೆ. ಅದರ ಸುತ್ತ ಈ ಹೊರಭಾಗಕ್ಕೆ ಹೆಚ್ಚು ಹಾಕ್ತಾ ಇದ್ದಾನೆ. ನೋಡಿ, ಕೈ ಒಳಗಡೆ ಹಾಕಿದ್ದಾನೆ, ಇಲ್ಲಿ ಈ ಜಾಗದಲ್ಲಿ ಹೆಚ್ಚು ಹಾಕ್ತಾ ಇದ್ದಾನೆ, ಮಧ್ಯಭಾಗಕ್ಕೆ ಹಾಕ್ತಾ ಇಲ್ಲ, ಈ ಸಬ್ಸ್ಟ್ರೇಟ್ ನ ಮಧ್ಯಭಾಗಕ್ಕೆ ಹಾಕ್ತಾ ಇಲ್ಲ. ಸೊ ಹೀಗೆ ಪದರವಾಗಿ ಒಂದು ಲೇಯರ್ ಹುಲ್ಲಿನ ತುಂಡುಗಳು, ಅದರ ಮೇಲೆ ಅಣಬೆ ಬೀಜ, ಹುಲ್ಲಿನ ತುಂಡುಗಳು, ಅಣಬೆ ಬೀಜ, ಹೀಗಾಗಿ ಕೊನೆಗೆ ಕೇವಲ ಅಣಬೆ ಬೀಜ. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ನಾನು ಆಗ ಹೇಳಿದೆ ನೋಡಿ, ಈ ತರ ಈ ಮೇಲ್ಭಾಗದಲ್ಲಿ ಕೇವಲ ಅಣಬೆ ಬೀಜ ಇರಬೇಕಾಗತ್ತೆ. ಅಂದ್ರೆ ನಾನು ಬದಿಯಲ್ಲಿ ಹಾಕೋದಲ್ಲ, ಈ ಜಾಗದಲ್ಲಿ ಹಾಕೋದಲ್ಲ, ಇದು ಫುಲ್ ಆಗಿರ್ಬೇಕು. ಯಾಕಂದ್ರೆ ಅಣಬೆ ಇಡೀ ದ್ರವ್ಯವನ್ನ ವ್ಯಾಪಿಸ್ಲಿಕ್ಕೆ ನೀವು ಮಧ್ಯಭಾಗದಲ್ಲಿ ಮಾತ್ರ, ಸೈಡ್ಸ್ ಅಲ್ಲಿ ಮಾತ್ರ ಹಾಕಿದ್ರೆ ಏನಾಗುತ್ತೆ, ಅದು ಫುಲ್ ಆವರಿಸ್ಕೊಳ್ಳೋದಿಲ್ಲ, ತುಂಬಾ ಸಮಯ ಬೇಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಮೇಲ್ಭಾಗ ಮತ್ತೆ ಕೆಳಭಾಗ, ಈ ಭಾಗ ಮತ್ತೆ ಈ ಭಾಗದಲ್ಲಿ ಅಣಬೆ ಬೀಜವನ್ನ ಫುಲ್ ಆಗಿ ಹಾಕ್ಬಿಡ್ಬೇಕು. ಆಯ್ತಾ? ಮಧ್ಯದಲ್ಲಿ ನೀವು ಅದರ ಪೆರಿಫರೈ, ಅದರ ಅಂಚಿಗೆ ಮಾತ್ರ, ಇದರ ಅಂಚಿನ ಭಾಗಕ್ಕೆ ನೀವು ಏನು ಹಾಕಿರ್ತೀರಿ, ಹುಲ್ಲಿನ ಪದರ ಹಾಕಿರ್ತೀರಿ, ಅದರ ಅಂಚಿಗೆ ನೀವು ಹಾಕ್ಬೇಕಾಗುತ್ತೆ. ಆಮೇಲೆ ನೋಡಿ, ಇಲ್ಲಿ ಈ ತರ ಸುಮಾರು ಒಂದು 20-21 ದಿವಸ ಆದ್ಮೇಲೆ ಹೋಲ್ಸ್ ಮಾಡ್ಬೇಕು. ಆ ಪ್ಲಾಸ್ಟಿಕ್ ಚೀಲ ತುಂಬಿಸಿರ್ತೀರಲ್ಲ, ಅದರ ಮೇಲೆ ಆಣಿಯನ್ನು ಉಪಯೋಗಿಸಿಕೊಂಡು ಒಂದು 20-25 ಹೋಲ್ಸ್ ಎಲ್ಲಿ ಬೇಕಾದ್ರೂ ಆಗ್ಬಹುದು. ಮೇಲ್ಭಾಗ, ಮಧ್ಯಭಾಗ, ಒಂದು ಎಲ್ಲಾ ಕಡೆ ಗಾಳಿ ಸಪ್ಲೈ ಆಗ್ಬೇಕು, ಆಮ್ಲಜನಕ ಸಪ್ಲೈ ಆಗ್ಬೇಕು. ತುಂಬಾ ದೊಡ್ಡ ಹೋಲ್ ಮಾಡಬೇಡಿ. ಆಣಿ ಒಂದು 2 ಇಂಚಿನ ಆಣಿ ಎಷ್ಟು ಹೋಲ್ ಮಾಡುತ್ತೆ ಅಷ್ಟು ಸಾಕು. ಅಷ್ಟು ದೊಡ್ಡ ಹೋಲ್ಸ್ ಅನ್ನ ಒಂದು 20-25 ಹೋಲ್ಸ್ ಅನ್ನ ಮಾಡಿ, ಪ್ಲಾಸ್ಟಿಕ್ ಚೀಲದನ್ನ ತೂತ ಮಾಡಿ, ಆಮೇಲೆ ಅದನ್ನ ಇನ್ಕ್ಯುಬೇಷನ್ ರೂಮ್ ನಲ್ಲಿ, ಕತ್ತಲೆ ಕೋಣೆಯಲ್ಲಿ ಇಡಬೇಕಾಗತ್ತೆ. ಸೊ ಕತ್ತಲೆ ಕೋಣೆಯಲ್ಲಿ ಇಟ್ಟಾಗ ಒಂದು 21 ದಿವಸದಲ್ಲಿ ಈ ತರದ ಒಂದು ಗ್ರೋತ್ ಬರುತ್ತೆ. ಇಲ್ಲಿ ಕಾಣಿಸುತ್ತಲ್ಲ, ಬಿಳಿಯಾಗಿರ್ತಕ್ಕಂಥ ಒಂದು, ಇಲ್ಲಿ ಕೆಲವರಿಗೆ ಬೇರೆ ಅಣುಜೀವಿಗಳ ಸೋಂಕು ಇಲ್ಲಿ ಸೇರ್ಕೊಂಡ್ಬಿಟ್ರೆ ಮಧ್ಯದಲ್ಲಿ ಕಪ್ಪು ಅಥವಾ ಹಸಿರು ಬಣ್ಣದ ಗ್ರೋತ್ ಗಳು ಕಾಣಿಸುತ್ತೆ, ಅಣುಜೀವಿಗಳು ಕಾಣಿಸ್ಕೊಳ್ಳುತ್ತೆ. ಸೊ ಅಂತದನ್ನ ಆದಷ್ಟು ಅವಾಯ್ಡ್ ಮಾಡಿ. ಅಂತದ್ದು ನಿಮ್ಮ ಇದರಲ್ಲಿ ಬಂದ್ರೆ ಅದನ್ನ ಆದಷ್ಟು ಬೇಗ ಡಿಸ್ಕಾರ್ಡ್ ಮಾಡಿ. ಅದನ್ನ ಬೇರೆ ಅದರ ಸೋಂಕು ಬೇರೆ ಅಣಬೆಯ ಒಂದು ದ್ರವ್ಯಕ್ಕೆ ತಾಗದೇ ಇದ್ದ ಹಾಗೆ ನೀವು ನೋಡ್ಕೊಳ್ಳಿ. ಸುಮಾರು 21 ದಿವಸ ಆದ್ಮೇಲೆ ಈ ತರ
ಕಟ್ ಮಾಡಬೇಕು. ಕಟ್ ಮಾಡಿ ಆದ್ಮೇಲೆ ಡೈಲಿ ಒಂದು 2 ರಿಂದ 3 ಬಾರಿ ಅದಕ್ಕೆ ಸ್ಪ್ರೇಯರ್ ಅನ್ನು ಉಪಯೋಗಿಸಿಕೊಂಡು ನೀರು ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡುವಾಗ ಬಹಳ ಜಾಗ್ರತೆ. ನಾನು ಹೇಳಿದೆ 65% ನೀರು ಇರಬೇಕು. ನೀರು ಜಾಸ್ತಿಯೂ ಆಗಬಾರ್ದು, ಕಡಿಮೆ ಆಗಬಾರ್ದು. ನೀರು ಜಾಸ್ತಿ ಆಗ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಹುಳಗಳು ವೃದ್ಧಿ ಆಗುತ್ತೆ, ಅದರಲ್ಲಿ ಹುಳಗಳು ಬೆಳಿಲಿಕ್ಕೆ ಆರಂಭ ಆಗುತ್ತೆ. ನೀರು ಕಡಿಮೆ ಆದ್ರೆ ಅಣಬೆಯ ಒಂದು ಪಿನ್ ಹೆಡ್ಸ್ ಏನಿದೆ ಅದು ಬೆಳೆಯುವುದೇ ಇಲ್ಲ, ಅದು ಬರೋದಿಲ್ಲ. ಸೊ ಆದ್ರಿಂದ ಅದು ಅಣಬೆ ಅಲ್ಲಿಗೆ ಚಿರಟಿ ಹೋಗ್ಬಿಡ್ತದೆ. ಸೊ ಈ ಒಂದು ಕಾರಣಕ್ಕಾಗಿ ಸರಿಯಾದ ನೀರಿನ ಮಟ್ಟವನ್ನ ಕಾಪಾಡಿಕೊಳ್ತಕ್ಕಂಥದ್ದು ಬಹಳಷ್ಟು ಮುಖ್ಯ. ಇದು ನಿಮಗೆ ಲರ್ನಿಂಗ್ ಬೈ ಡೂಯಿಂಗ್ ಅಂತ ಹೇಳಿದೆ ಅಲ್ಲ, ನೀವು ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಬರುತ್ತೆ. ಒಂದ್ 2-3 ಸಲ ನೀವು ಇದನ್ನ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಗೊತ್ತಾಗ್ತದೆ ಹೇಗೆ ಮಾಡೋದು ಅಂತ. ಸೊ ಅದು ನೀವು ಅದೇನು ಬಹಳ ರಾಕೆಟ್ ಸೈನ್ಸ್ ಏನಲ್ಲ, ಅದು ಏನು ದೊಡ್ಡ ಬಾಹ್ಯಾಕಾಶ ತಂತ್ರಜ್ಞಾನ ಏನಿಲ್ಲ. ಒಂದ್ 2-3 ಸಲ ಮಾಡಿದ್ರೆ ಇದನ್ನ ನೀವು ಕರಗತ ಮಾಡ್ಕೊಳ್ಬಹುದು. ಸೊ ಆಮೇಲೆ ಸುಮಾರು ಒಂದು 2-3 ದಿವಸ ಆದ್ಮೇಲೆ, ಇದು ಚೀಲವನ್ನು ಓಪನ್ ಮಾಡಿದ ಒಂದು 2-3 ದಿವಸ ಆದ್ಮೇಲೆ ಈ ತರದ ಅಣಬೆ ಸ್ಪೋರೋಕಾರ್ಪ್ಗಳು ಹೊರಗಡೆ ಬರುತ್ತೆ. ಕಾಣಿಸುತ್ತೆ ಇಲ್ಲಿ, ಚಿಪ್ ಅಣಬೆಯ ಸ್ಪೋರೋಕಾರ್ಪ್ಗಳು ಹೊರಗಡೆ ಬರುತ್ತೆ. ಅದನ್ನ ಚಿವುಟಿ ಅದನ್ನ ಒಂದು ಕಡೆ ರೊಟೇಟ್ ಮಾಡಿ ತೆಗಿಬಹುದು, ಅಥವಾ ಹರಿತವಾದಂತಹ ಒಂದು ಚೂರಿಯ ಅಥವಾ ಬ್ಲೇಡ್ ಅನ್ನು ಉಪಯೋಗಿಸಿಕೊಂಡು ಆ ಬುಡದಲ್ಲಿ ಬೇರೆ ಯಾವುದೇ ರೀತಿಯ ಪಿನ್ ಹೆಡ್ಸ್ಗೆ ಅಫೆಕ್ಟ್ ಆಗದೇ ಇರುವ ರೀತಿಯಲ್ಲಿ ಅದನ್ನ ತೆಗಿಬೇಕಾಗತ್ತೆ. ಸೊ ಇದು ಆಯಿಸ್ಟರ್ ಅಣಬೆಯನ್ನ ಬೆಳಿತಕ್ಕಂತಹ ವಿಧಾನ. ನೆಕ್ಸ್ಟ್ ಸ್ಲೈಡ್ ನೋಡಿ, ಇಲ್ಲಿ ಕಾಣಿಸುತ್ತೆ ಈ ತರ ಬೆಳಿಬಹುದು. ಇದಕ್ಕೆ ಸ್ಪಾನ್ ಬೇಕಾಗ್ತಕ್ಕಂಥದ್ದು ಕೇವಲ 0.5 ಗ್ರಾಮ್ 1 kg ದ್ರವ್ಯಕ್ಕೆ, ಭತ್ತದ ಹುಲ್ಲಿಗೆ 50 ಗ್ರಾಮ್ನಷ್ಟು ಸ್ಪಾನ್ ಸಾಕಾಗುತ್ತೆ. ನಿಮಗೆ 1 kg ಪ್ಯಾಕೆಟ್ ಸಿಗುತ್ತೆ. ಸುಮಾರು ಒಂದು IHR ನಲ್ಲಿ ನೀವು ತಗೊಂಡ್ರೆ ಸಾಧಾರಣ 80 ರೂಪಾಯಿ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎಲ್ಲ ಸೇರಿದ್ರೆ 100 ರೂಪಾಯಿ ಆಗ್ಬಹುದು. ಒಂದು 50 ಗ್ರಾಮ್ನಷ್ಟು ಒಂದು ಪ್ಯಾಕೆಟಿಗೆ ನೀವು ಹಾಕಬೇಕು. ನಿಮಗೆ ಇದರಿಂದ ಸುಮಾರು 300 ರಿಂದ 400 ಗ್ರಾಮ್, ಹೆಚ್ಚು ಬೆಳೆದವರು ಇದ್ದಾರೆ, ಕೆಲವರಿಗೆ ಇನ್ನೂ ಜಾಸ್ತಿ ಸಿಕ್ಕಿದೆ. ಸೊ 400 ಗ್ರಾಮ್ನಷ್ಟು ಖಂಡಿತವಾಗಿ ನಿಮ್ಗೆ ಸಿಗುತ್ತೆ. 400 ಗ್ರಾಮ್ ಒಂದು 3-4 ಹಾರ್ವೆಸ್ಟ್ಗಳಲ್ಲಿ, ಅಂದ್ರೆ ಸುಮಾರು 2-3 ದಿವಸದ ಅಂತರದಲ್ಲಿ ಪುನಃ ಸೆಕೆಂಡ್ ಹಾರ್ವೆಸ್ಟ್ ಮಾಡಬಹುದು. ಒಂದು 5-6 ಹಾರ್ವೆಸ್ಟಿಂಗ್ ನೀವು ಮಾಡಬಹುದು, 5-6 ಕೊಯ್ಲುಗಳನ್ನು ನೀವು ಮಾಡಬಹುದು. ಸುಮಾರು ನಿಮ್ಗೆ ಒಂದು ಇದರಿಂದ ಸುಮಾರು ಒಂದು 300 ಗ್ರಾಮ್ನಷ್ಟು ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಲೈನ್. ಇದು ನಾನು ಒಟ್ಟಾರೆ ಹೇಳಿರುವಂತದ್ದು. ನಾನಿಲ್ಲಿ ಒಂದು 30 ರೂಪಾಯಿಯಷ್ಟು ಖರ್ಚಾಗಬಹುದು 1 kgಗೆ. 2 kg ಸ್ಟ್ರಾ ಉಪಯೋಗ ಮಾಡಿದ್ರೆ ಸುಮಾರು ಒಂದು 30 ರೂಪಾಯಿ ಖರ್ಚು ಬರ್ಬೋದು. ನಾನಿಲ್ಲಿ ಬಹಳ ಕಡಿಮೆ ಕೊಟ್ಟಿದ್ದೇನೆ, ಯಾಕಂದ್ರೆ ನಾನು ನಿನ್ನೆ ಒಂದು ಇಬ್ಬರ ಹತ್ರ ಮಾತಾಡ್ತಾ ಅವ್ರು ಹೇಳಿದ್ರು 300 ರೂಪಾಯಿ ನಾನು ಸೇಲ್ ಮಾಡ್ತಿದ್ದೇನೆ ಅಂತ ಒಬ್ರು ಹೇಳಿದ್ರು, ಇನ್ನೊಬ್ರು 500 ರೂಪಾಯಿ ಸೇಲ್ ಮಾಡ್ತಿದ್ದೇನೆ. ನನ್ನಲ್ಲಿ ಅಣಬೆಯನ್ನ ತೆಗೆದುಕೊಳ್ಬೇಕಾದ್ರೆ ಮೊದ್ಲೇ ಬುಕ್ ಮಾಡ್ಬೇಕಂತ ಒಬ್ರು ಹೇಳಿದ್ರು. ಸೊ ಈಗೆಲ್ಲ ಇದೆ. ಸೊ ಈಗ ಇದು ಬಹಳ ಡಿಮಾಂಡ್ ನಲ್ಲಿ ಇರೋದ್ರಿಂದ ಇದರ ರೇಟ್ ಕೂಡ ಜಾಸ್ತಿ ಇದೆ. ಇದನ್ನ ಯಾವುದೇ ಅಂಗಡಿಯವ ನಿರ್ಧರಿಸೋದಲ್ಲ, ಬೆಳೆಯುವವನೇ ನಿರ್ಧರಿಸಬಹುದು. ಸೊ ಇದರ ಪ್ರಾಫಿಟ್ ಕೂಡ ನೀವು ಎಷ್ಟು ರೇಟಿಗೆ ಸೇಲ್ ಮಾಡ್ತೀರಿ ಅದನ್ನ ಅವಲಂಬಿಸಿದೆ. ನಾನು ಇಲ್ಲಿ ಒಂದು ಸಾಮಾನ್ಯ ಬೆಲೆ ಕೊಟ್ಟಿದ್ದೇನೆ. ಇಲ್ಲಿ ಈ ಬೆಲೆಯಲ್ಲಿ ನಿಮ್ಗೆ ಪೂರೈಸ್ಲಿಕ್ಕಿಲ್ಲ. ನೀವು ಜಾಸ್ತಿ ಮಾಡಿ 300-400 ರೂಪಾಯಿಗೆ ಸೇಲ್ ಮಾಡಿದ್ರೆ ಖಂಡಿತ ಇದರಲ್ಲಿ ಬಹಳಷ್ಟು ಲಾಭ ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಇದು ಆಯಿಸ್ಟರ್ ಬೆಳೆ, ಆಯಿಸ್ಟರ್ ಮಶ್ರೂಮ್. ಇನ್ನು ನೆಕ್ಸ್ಟ್ ಸ್ಲೈಡ್. ಇದರಲ್ಲಿ ಏನಾದ್ರು ಸಮಸ್ಯೆಗಳಿದ್ರೆ ನೀವು ಫೋನ್ ಮಾಡಬಹುದು, ಅಥವಾ ಆಮೇಲೆ ನೀವು ಮೆಸೇಜ್ ಟೈಪ್ ಮಾಡಬಹುದು, ನಾನು ನಿಮ್ಗೆ ಹೇಳ್ತೇನೆ. ಇನ್ನು ಒಂದ್ಸಲ ಅದನ್ನ ಬೆಳೆದಾದ್ಮೇಲೆ ಕೊಯ್ಲೋತ್ತರ ಸಂಸ್ಕರಣೆ ಯಾವ ತರ ಮಾಡ್ಬೋದು ಅಂತ, ಇದನ್ನ ಪ್ಲಾಸ್ಟಿಕ್ ಚೀಲ, ತೂತುಗಳಿರ್ತಕ್ಕಂಥ ಪ್ಲಾಸ್ಟಿಕ್ ಚೀಲ ಅದನ್ನ ಹಾಕಿ ಕೂಡಲೇ ಅದನ್ನ ಮಾರಾಟ ಮಾಡ್ಬೋದು. ಸುಮಾರು ಒಂದು 3-4 ಅವರ್ಸ್ ಅಲ್ಲಿ ನೀವು ನಿಮ್ಮ ಗ್ರಾಹಕರಿಗೆ ಅದು ತಲುಪಿದ್ರೆ ಖಂಡಿತ ನೀವು ಹೇಗೆ ಬುಕ್ ಮಾಡ್ಕೊಂಡಿದ್ರೆ, ನೀವು ಇಂತ ಒಂದು ಕಡೆ ನೀವು ಅದನ್ನ ಐಡೆಂಟಿಫೈ ಯಾರಿಗೆ ಕೊಡ್ಬೇಕು ಅಂತ ನೀವು ಗುರುತಿಸಿಕೊಂಡಿದ್ರೆ ಖಂಡಿತ ಅದನ್ನ ತಗೊಳ್ತಾರೆ. ಅದರ ಒಂದು ಬಣ್ಣ ನೋಡಿಯೇ ಮಾರು ಹೋಗ್ತಾರೆ ಎಲ್ಲವರು ಕೂಡ. ಆದ್ರಿಂದ ನಿಮ್ಗೆ ಹೆಚ್ಚು ಕಷ್ಟ ಆಗೋದಿಲ್ಲ. ಅದನ್ನ ಫ್ರಿಜ್ ಅಲ್ಲೂ ಇಡ್ಬೋದು. ಫ್ರಿಜ್ ಅಲ್ಲಿ ಇಟ್ಟರೆ ಸಮಸ್ಯೆ ಏನು ಅಂತ ಕೇಳಿದ್ರೆ, ಒಂದು 2-3 ದಿವಸ ಇಟ್ಟರೆ ಅದರಲ್ಲಿ ಬ್ರೌನಿಂಗ್ ಆಗತ್ತೆ. ಅದರಲ್ಲಿ ಕೆಲವು ಕಿಣ್ವಗಳಿರುತ್ತೆ, ಆ ಕಿಣ್ವಗಳು ಏನ್ ಮಾಡ್ತವೆ, ಬ್ರೌನಿಂಗ್ ಮಾಡ್ತದೆ. ಆ ಬ್ರೌನಿಂಗ್ ಆದ್ರೆ ಅದರದ್ದು ಗುಣಮಟ್ಟ ಕಡಿಮೆ ಆಗುತ್ತೆ, ಜನರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ನೀವು ಆದಷ್ಟು ಯಾವಾಗ ಗುಣಮಟ್ಟದ ಒಂದು ಪದಾರ್ಥಗಳನ್ನ ನೀವು ಕೊಡ್ತಿರೋ ಆವಾಗ ನಿಮ್ಮ ಬೇಡಿಕೆ ಜಾಸ್ತಿ ಆಗುತ್ತೆ, ನಿಮ್ಮ ಪದಾರ್ಥಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಗ್ರಾಹಕರು ಯಾರು ಅಂತ ಮೊದಲೇ ನೀವು ಗುರುತಿಸಿಕೊಂಡು, ಸೊ ಅವರಿಗೆ ಆ ಕ್ಲಪ್ತ ಸಮಯದಲ್ಲಿ ಒದಗಿಸ್ತಕ್ಕಂಥ ಕೆಲಸ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಸೊ ಆಮೇಲೆ ಇದನ್ನ ಒಣಗಿಸಿ ಕೂಡ, ಸಪೋಸ್ ನಿಮ್ಗೆ ಸೇಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಸೊ ಅಂತ ಪರಿಸ್ಥಿತಿಯಲ್ಲಿ ಬಿಸಿಲಿನಲ್ಲಿ ಅಥವಾ ಡ್ರೈಯರ್ಸ್ ಗಳನ್ನ ಉಪಯೋಗಿಸ್ಕೊಂಡು ನೀವೇ ಮಾಡ್ಕೊಳ್ಬಹುದು. ಈ ಮಳೆಗಾಲದಲ್ಲಿ ಹೇಗೆ ಡ್ರೈ ಮಾಡುದು ಅಂತ ಕೇಳಿದ್ರೆ ಕೆಲವರು, ಈ ಬಲ್ಬ್ ಅನ್ನ, ಈ ಎಲೆಕ್ಟ್ರಿಕ್ ಬಲ್ಬ್ ಅನ್ನು ಉಪಯೋಗಿಸಿಕೊಂಡು ಒಂದು ಥರ್ಮೋಕೋಲ್ ಬಾಕ್ಸ್ ನಲ್ಲಿ ಅದನ್ನ ಹಾಕಿ ಅದನ್ನ ಹೀಟಿಂಗ್ ನೀವು ಮಾಡಬಹುದು. ಆಯ್ತಾ?
ಹೀಟಿಂಗ್ ಮಾಡಿ ಅದನ್ನ ಒಣಗಿಸಿ ಅದನ್ನ ಎಷ್ಟು ದಿವಸ, ಈಗ ನೀರಿದ್ರೆ ಮಾತ್ರ ಈ ತರ ಬ್ರೌನಿಂಗ್ ಆಗುವಂಥದ್ದು. ನೀರಿನ ಅಂಶ ಕಡಿಮೆ ಆದ ಕೂಡಲೇ ಅದು ಬ್ರೌನಿಂಗ್ ಆಗೋದಿಲ್ಲ. ಸೊ ಈ ತರ ಮಾಡಬಹುದು. ಅಥವಾ ಇನ್ನೂ ಹಲವಾರು ದಿವಸಗಳ ಕಾಲ ಇಡಬೇಕು ಅಂತ ಆದ್ರೆ ಕ್ಯಾನಿಂಗ್ ವಿಧಾನ, ಅಂದ್ರೆ ಉಪ್ಪಿನ ನೀರಿನಲ್ಲಿ ಮೊದಲು ನೀವು ನೆನಪು ಮಾಡ್ಕೊಳ್ಳಿ, ನಿಮ್ಮ ಮನೆಗಳಲ್ಲಿ ಈ ಮಾವಿನಕಾಯಿಗಳನ್ನ ಅಥವಾ ಈ ಒಂದು ಹಲಸಿನ ಒಂದು ಸೋಳೆಗಳನ್ನ ನಾವು ಉಪ್ಪಲ್ಲಿ ಹಾಕಿ ಅಂತ ಇಡ್ತಾ ಇದ್ವಿ. ಆ ಒಂದು ವಿಧಾನವನ್ನ ನೀವು ಉಪಯೋಗಿಸಬಹುದು. ಅದು 5% ಉಪ್ಪಿನ ದ್ರಾವಣ ಮಾಡೋದು, ಅಥವಾ 1.2 ವಿನೆಗರ್ ಬರ್ತದಲ್ಲ, ವಿನೆಗರ್ನ ದ್ರಾವಣದಲ್ಲಿ ಕೂಡ ನೀವು ಇದನ್ನ ನಿರ್ವಾತಕರಿಸಿದ ಅಂದ್ರೆ ಗಾಳಿ ಇಲ್ಲದೆ ಇರುವಂತಹ ಒಂದು ಬಾಟಲ್ ನಲ್ಲಿ ಹಾಕಿದ್ರೆ, ಯಾಕಂದ್ರೆ ಗಾಳಿ ಮತ್ತೆ ನೀರು ಅಂತಂದ್ರೆ ನಾನು ಉಪ್ಪು ಇಲ್ಲದೆ ಇರುವಂತದ್ದು ಅಥವಾ ಅಸಿಟಿಕ್ ಆಮ್ಲ ಇಲ್ಲದೆ ಇರುವಂತ ನೀರಿನ ಬಗ್ಗೆ ಮಾತಾಡ್ತೇನೆ. ಆ ನೀರು ಡೈರೆಕ್ಟ್ ಆಗಿ ಸಿಕ್ಕಿದ್ರೆ ಏನಾಗುತ್ತೆ, ಬೇರೆ ಜೀವಿಗಳೆಲ್ಲ ಬೆಳೆದು ಅದನ್ನ ಕೆಡಿಸಿಬಿಡ್ತದೆ. ಆ ಒಂದು ಕಾರಣಕ್ಕೋಸ್ಕರವಾಗಿ 5% ಉಪ್ಪು ಅಥವಾ 1.2 ಅಸಿಟಿಕ್ ಆಮ್ಲವನ್ನು ಸೇರಿಸಿ ಅದನ್ನ ಕೆಡದಂತೆ ಸುಮಾರು ದಿವಸ ಇಡಬಹುದು. ನೆಕ್ಸ್ಟ್ ಸ್ಲೈಡ್. ಆಮೇಲೆ ಮಿಲ್ಕಿ ಅಣಬೆ ಇದು ಸ್ವಲ್ಪ ಈ ಬಟನ್ ಮಶ್ರೂಮ್ ಅನ್ನ ಹೋಲುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರವಾಗಿ ಇದನ್ನ ಹೆಚ್ಚು ಕೆಲವರು ಪ್ರಿಫರ್ ಮಾಡ್ತಾರೆ. ಸೊ ಆಕರ್ಷಕವಾದಂತಹ ಬಿಳಿ ಬಣ್ಣ ಇದೆ. ಮತ್ತೆ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ, ಅಂದ್ರೆ ಆಯಿಸ್ಟರ್ ಮಶ್ರೂಮ್ ಕಂಪೇರ್ ಮಾಡಿದ್ರೆ ಇದನ್ನ ಹೆಚ್ಚು ಕಾಲ ನಾವು ಇಡಬಹುದು. ಮತ್ತೆ ಇದನ್ನು ಸುಲಭವಾಗಿ ಬೆಳಿಬಹುದು. ಬೇರೆ ಬೇರೆ ರೀತಿಯ ಕೃಷಿ ತ್ಯಾಜ್ಯಗಳನ್ನ ಉಪಯೋಗಿಸಿಕೊಂಡು, ನಾವು ಭತ್ತದ ಹುಲ್ಲಲ್ಲೇ ಬೆಳಿಬೇಕಂತೇನಿಲ್ಲ, ಬೇರೆ ಕೃಷಿ ತ್ಯಾಜ್ಯಗಳನ್ನು ಉಪಯೋಗಿಸಿ ಕೂಡ ಇದನ್ನ ಬೆಳಿಬಹುದು. ಆದ್ರೆ ಮಾರ್ಚ್ ನಿಂದ ಅಕ್ಟೋಬರ್ ವರೆಗೆ ಇದನ್ನ ಬೆಳಿಬಹುದು. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನೀವು ಮಳೆಗಾಲದಲ್ಲೆಲ್ಲ ಟೆಂಪರೇಚರ್ ಕಡಿಮೆ ಆಗುತ್ತೆ. ಇದಕ್ಕೆ ಟೆಂಪರೇಚರ್ ಡಿಪೆಂಡೆಂಟ್, ಯಾಕಂದ್ರೆ 35ರಿಂದ ಹೆಚ್ಚು ಟೆಂಪರೇಚರ್ ಬೇಕಾಗುತ್ತೆ. ಮತ್ತೆ ಅದರ ರುಚಿ ಕೂಡ ನಿಮ್ಮ ಆಯಿಸ್ಟರ್ ಮಶ್ರೂಮ್ ನಷ್ಟು ರುಚಿ ಇಲ್ಲ. ಎಷ್ಟೋ ಜನ ನಾನು ಕೇಳಿದ್ದೀನಿ ಯಾವ್ದು ರುಚಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಆಯಿಸ್ಟರ್ ಮಶ್ರೂಮ್, ಮಿಲ್ಕಿ ಅಣಬೆಗಿಂತ ಆಯಿಸ್ಟರ್ ಮಶ್ರೂಮ್ ಬಹಳಷ್ಟು ರುಚಿಯಾಗಿರುತ್ತೆ ಅಂತ. ಇದರ ರುಚಿ ಕೂಡ ಸ್ವಲ್ಪ ಅದರಷ್ಟು ಇಲ್ಲ. ಮತ್ತೆ ಇದನ್ನ ಮಾರ್ಚ್ ನಿಂದ ಅಕ್ಟೋಬರ್ ವರೆಗೆ ಬೆಳಿಬಹುದು. ಸೊ ಆದ್ರಿಂದ ಇದು ಕೂಡ ಒಂದು ಕರಾವಳಿ ಭಾಗದಲ್ಲಿ ಬೆಳೆಯಬಹುದಂತಹ ಒಂದು ಅಣಬೆ. ನೆಕ್ಸ್ಟ್ ಸ್ಲೈಡ್. ಇಲ್ಲಿ ಕಾಣಿಸುತ್ತೆ, ಇದರಲ್ಲಿ ಎಲ್ಲ ದ್ರವ್ಯ ತಯಾರಿಕೆ ಎಲ್ಲವೂ ಕೂಡ ನಾ ಮೊದಲು ಹೇಳಿದೆ ಅಲ್ಲ, ಅದೇ ರೀತಿಯಲ್ಲಿ ನಾನು ಹೇಳಿದೆ. ಕೊನೆಗೆ 21 ಅಥವಾ 25 ದಿವಸ ಆದ ಕೂಡಲೇ ಈ ತರದ ಬೆಳವಣಿಗೆ ಬರುತ್ತೆ. ಅದಾದ್ಮೇಲೆ ನೀವು ಕಟ್ ಮಾಡಬಹುದು. ಅದನ್ನ ಮಧ್ಯ ಭಾಗದಲ್ಲಿ ಕಟ್ ಮಾಡಿದಾಗ ನೋಡಿ ಈ ತರ ಬರುತ್ತೆ. ಇಲ್ಲಿ ಕಾಣಿಸುತ್ತೆ. ಇದರಲ್ಲಿ ಮೇಲ್ಭಾಗಕ್ಕೆ ನಾವು ಕೇಸಿಂಗ್ ಅಂತ ಮಾಡ್ಬೇಕಾಗತ್ತೆ. ಕೇಸಿಂಗ್ ಅಂತಂದ್ರೆ ಆ ಅಣಬೆ, ಈ ಅಣಬೆ ಯಾವುದು ಮಿಲ್ಕಿ ಅಣಬೆ ಬೆಳಿಬೇಕು, ಇದು ಆ ಅಣಬೆ ತರ ಅಲ್ಲ. ಇದನ್ನ ಬೆಳಿಬೇಕಾದ್ರೆ ಕೇಸಿಂಗ್ ಬೇಕಾಗತ್ತೆ. ಕೇಸಿಂಗ್ ಇಲ್ಲಿ ಕಾಣಿಸ್ತಾ ಇದೆ. ಕೇಸಿಂಗ್ ಅಂದ್ರೆ ಮಣ್ಣು ಮತ್ತೆ ಈ ತೆಂಗಿನ ನಾರನ್ನು ಸೇರಿಸಿ ಮಾಡಬಹುದು, ಅಥವಾ ಇದನ್ನ ಬೇರೆ ಬೇರೆ ಪರ್ಲೈಟ್ ಅನ್ನು ಉಪಯೋಗಿಸಬಹುದು. ಪರ್ಲೈಟ್ ಮತ್ತೆ ಮಣ್ಣನ್ನು ಉಪಯೋಗಿಸಿಕೊಂಡು ಮಾಡಬಹುದು. ಇಲ್ಲಿ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನೀರಿನ ಅಂಶ ಕಾಪಾಡುವಂಥದ್ದು. ಇಲ್ಲಿ ನೀರನ್ನ ಅಣಬೆಗೆ ಕೊಡ್ಲಿಕ್ಕೆ ಈ ಮಣ್ಣು ಸಹಾಯ ಮಾಡುತ್ತೆ. ಇದು ಈ ಒಂದು ಏನಿದೆ ಕೇಸಿಂಗ್ ಸಹಾಯ ಮಾಡುತ್ತೆ, ಕೇಸಿಂಗ್ ಮೀಡಿಯಂ ಸಹಾಯ ಮಾಡುತ್ತೆ. ಸೊ ಆಮೇಲೆ ಆ ಅಣಬೆ ಬೆಳಿಲಿಕ್ಕೆ ಇಲ್ಲಿ ಕಾಣಿಸ್ತಾ ಇದೆ, ಈ ರೀತಿಯಾದ ಬೆಳಿಬೇಕಾದ್ರೆ ಅದರ ಬೇರು ಸರಿಯಾಗಿ ಊರ್ಕೊಂಡಿರ್ಬೇಕು, ಅದು ಚೆನ್ನಾಗಿ ಊರ್ಕೊಂಡಿರ್ಬೇಕು. ಸೊ ಆ ಊರ್ಲಿಕ್ಕೋಸ್ಕರವಾಗಿ ಈ ಒಂದು ಕೇಸಿಂಗ್ ಅನ್ನ ನಾವು ಮಾಡ್ತೇವೆ. ಇಲ್ಲಿ ಕಾಣಿಸ್ತಾ ಇದೆ, ಇದನ್ನ ಶ್ರೀಕರಿಸಿದ ಒಂದು ಏನು ಸ್ಟೆರಿಲೈಸ್ ಮಾಡಿರತಕ್ಕಂತಹ ಒಂದು ಕೇಸಿಂಗ್ ಮೆಟೀರಿಯಲ್ ಅನ್ನ ಇದರ ಮೇಲೆ ಈ ಒಂದು ಅಣಬೆಯ ಗ್ರೋತ್ ಏನಿದೆ ಅದರ ಮೇಲೆ ನಾವು ಹರಡುತ್ತೇವೆ. ಈ ತರ ಕಾಣಿಸ್ತಾ ಇದೆ ನೋಡಿ. ಇದನ್ನ ಸರಿಯಾದಂತಹ ಬೆಳಕು ಬರ್ತಕ್ಕಂತಹ ಒಂದು ರೂಮ್ ನಲ್ಲಿ ಇಟ್ಟಾಗ ಸುಮಾರು ಒಂದು 4-5 ಅಥವಾ 1 ವಾರದಲ್ಲಿ ಈ ರೀತಿಯ ಒಂದು ಗ್ರೋತ್ ಕಾಣಿಸುತ್ತೆ. ಆ ಗ್ರೋತ್ ನಾವು ಅದನ್ನ ಹರಿತವಾದಂತಹ ಚಾಕುವಿನಿಂದ ನಾವು ಅದನ್ನ ಕತ್ತರಿಸಿ ಅದನ್ನ ಉಪಯೋಗಿಸಿಕೊಳ್ಬಹುದು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನಾನು ಸಮಯದ ಅಭಾವದಿಂದಾಗಿ ನಾನು ಸ್ವಲ್ಪ ಓಡಿಸ್ತಾ ಇದ್ದೇನೆ ಇದನ್ನ. ನೋಡಿ ಇಲ್ಲಿ ಇದನ್ನ ಕ್ಯಾಲೋಸೈಬ್ ಇಂಡಿಕಾ ಇದರ ಒಂದು ವೈಜ್ಞಾನಿಕ ಹೆಸರು. ಆಮೇಲೆ ಇದಕ್ಕೆ ಬೇಕಾಗ್ತಕ್ಕಂತಹ ಒಂದು ವಾತಾವರಣ 25ರಿಂದ 38 ಡಿಗ್ರಿ, 38 ಹೈ ಟೆಂಪರೇಚರ್ ಬೇಕು. 20 ಡಿಗ್ರಿಯಲ್ಲಿ ಬರೋದಿಲ್ಲ. ಕೆಲವು ಸ್ಟ್ರೈನ್ಗಳಿವೆ, ಅದು ಮಾತ್ರ ಒಂದು 25ರಿಂದ 30 ಡಿಗ್ರಿ ವರೆಗೆ ಬರುತ್ತೆ. ಆದ್ರೆ ನಮ್ಮಲ್ಲಿ ಲಭ್ಯವಿರತಕ್ಕಂತಹ ಒಂದು ಸ್ಟ್ರೈನ್ಸ್ ಏನಿದೆ ಅದಕ್ಕೆ 38 ಡಿಗ್ರಿ ಸೆಲ್ಸಿಯಸ್ ಬೇಕಾಗುತ್ತೆ. ಹ್ಯೂಮಿಡಿಟಿ 80% ಹ್ಯೂಮಿಡಿಟಿ ಬೇಕಾಗುತ್ತೆ. ಮತ್ತೆ ನಮ್ಮ ದ್ರವ್ಯದಲ್ಲಿ ಸುಮಾರು 65ರಿಂದ 70% ನೀರು ಇರಬೇಕು.
ನೀರಿನಾಂಶ ಇರಬೇಕಾಗುತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್ ಸ್ಲೈಡ್. ಇದು ಅದಕ್ಕೆ ಬೇಕಾಗ್ತಕ್ಕಂತಹ ಒಂದು ಸಾಮಗ್ರಿಗಳು: ಸ್ಟ್ರಾ 1.5 kg, ಸ್ಪಾನ್ 200 ಗ್ರಾಮ್. 1.5 kg 200 ಗ್ರಾಮ್, ಅಥವಾ ನಾನು ಹೇಳಿದೆ 50 ಗ್ರಾಮ್ ಸಾಕಾಗುತ್ತೆ. ಯಾಕಂದ್ರೆ ಇದು ಮೊದಲು ಬೇಗ ಬೆಳಿಬೇಕಾದ್ರೆ 200 ಗ್ರಾಮ್ ಹಾಕ್ಬೋದು. ನಿಮ್ಗೆ 50 ಗ್ರಾಮ್ ಹಾಕಿದ್ರೆ ನಿಮ್ಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ನೀವು ಕಡಿಮೆ ಮಾಡ್ಬೋದು. ಯಾವತ್ತು ನೀವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅನ್ನು ಕಡಿಮೆ ಮಾಡ್ತೀರಿ ಆಗ ನಿಮ್ಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಕೆಲವರು ಇಲ್ಲಿ ಯಾರೋ ಬರ್ದಿದ್ದಾರೆ ಬಟನ್ ಮಶ್ರೂಮ್ ಸಿಗುತ್ತೆ ಅಂತ. ಆದ್ರೆ ಬಟನ್ ಮಶ್ರೂಮ್ ಸಿಗುವಂತದ್ದು ನಾವು ಇಲ್ಲಿ ಬೆಳೆದಿರೋದಲ್ಲ. ಇದು ಗೋವಾದಲ್ಲಿ ಬೆಳೆದಿರ್ತಕ್ಕಂಥದ್ದು ಅಥವಾ ಡೆಲ್ಲಿನಲ್ಲಿ ಬೆಳೆದಿರ್ತಕ್ಕಂಥ ಬಟನ್ ಮಶ್ರೂಮ್ಗಳು ನಮಗೆ ಸಿಗುತ್ತೆ. ಆದ್ರೆ ನಾನು ಅದೇ ಹೇಳಿದೆ, ನಾನು ನಿಮ್ಗೆ ಬಟನ್ ಮಶ್ರೂಮ್ಗಳನ್ನು ಬೆಳಿಬಹುದು, ಆದ್ರೆ ಇದಕ್ಕೆ ಬಹಳಷ್ಟು ಖರ್ಚು ಆಗತ್ತೆ. ನಾನು ಹೇಳಿದೆ ನಾವು ಈಗ ಆರಂಭ ಮಾಡುವಾಗ ಈ 2 ಮಶ್ರೂಮ್ಗಳನ್ನ ಉಪಯೋಗಿಸಿ ನೀವು ಆರಂಭ ಮಾಡಬಹುದು. ಆಮೇಲೆ ನಿಮಗೆ ಅದರ ಒಂದು ನ್ಯಾಕ್ ಗೊತ್ತಾದ ಮೇಲೆ ನೀವು ಮುಂದಿನ ಇದು ಬಟನ್ ಮಶ್ರೂಮ್ ಬೆಳಿಲಿಕ್ಕೆ ಬೇಕಾಗತಕ್ಕಂಥ ಪರಿಕರಗಳನ್ನ ಸೃಷ್ಟಿ ಮಾಡ್ಕೊಳ್ಬಹುದು. ನೆಕ್ಸ್ಟ್